ರೈಟ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ನಾವು ತೆಗೆದುಕೊಂಡಿರುವಂತಹ ವಿಚಾರ ಲೋಕಲ್ ಫೈಟ್. ನೋಡಿ, GBA ಜಿಲ್ಲಾ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆ ಅಂದ ಸಂದರ್ಭದಲ್ಲಿ ಒಂದಷ್ಟು ಜಟಾಪಟಿ ನಡೀತಾ ಇತ್ತು. ಯಾವ ವಿಚಾರಕ್ಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈ ಚುನಾವಣೆ ಯಾವ ರೀತಿಯಲ್ಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಚುನಾವಣೆ ಯಾವ ರೀತಿ ಆಗಬೇಕು ಅಂತ ಈಗ ಚರ್ಚೆ ಮಾಡ್ತಿದ್ದೀರಾ ಅಂತ ಅನ್ಕೋಬೇಡಿ. ಒಂದು ಬಹಳ ಮುಖ್ಯವಾಗಿ ಕರ್ನಾಟಕದಲ್ಲಿ ಆಡಳಿತವನ್ನು ನಡೆಸ್ತಾ ಇರುವಂತಹ ಕಾಂಗ್ರೆಸ್ ದೇಶದಾದ್ಯಂತ ಒಂದು ಸಂಚಾರವನ್ನು ಮಾಡುತ್ತೆ, ವಿಚಾರವನ್ನು ಜನಸಾಮಾನ್ಯರ ಮುಂದೆ ಮಂಡಿಸುವ ಪ್ರಯತ್ನವನ್ನು ಮಾಡುತ್ತೆ. ಅದು ಯಾವುದು ಅಂತ ಹೇಳಿದ್ರೆ ಮತಗಳ್ಳತನ. ರೈಟ್. ಹಾಗಾದರೆ ಈ EVM ಬಗ್ಗೆ ನಮಗೆ ನಂಬಿಕೆ ಇಲ್ಲ, EVM ಇಂದ ಚುನಾವಣೆ ಆಗೋದನ್ನ ಒಪ್ಪಿಕೊಳ್ಳೋದಿಲ್ಲ, ಇವತ್ತು ನಾವು ಈ ಮಟ್ಟಿಗೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದೀವಿ ಅನ್ನೋದಾದರೆ, ಅಥವಾ NDA ನೇತೃತ್ವದ ಯಾವುದೇ ಪಕ್ಷ ಅಥವಾ NDA BJP ಈ ಮಟ್ಟಿಗಿನ ಗೆಲುವನ್ನು ದಾಖಲಿಸ್ತಿದ್ದಾರೆ ಅನ್ನೋದಾದರೆ ಅದಕ್ಕೆ ಮತಗಳ್ಳತನವೇ ಅಥವಾ ಓಟ್ ಚೋರಿಯೇ ಪ್ರಮುಖ ಕಾರಣ. ಹಾಗಾಗಿ ನಮಗೆ EVM ಮೇಲೆ ವಿಶ್ವಾಸ ಇಲ್ಲ. ಈ ರೀತಿಯ ಒಂದಷ್ಟು ಅಭಿಪ್ರಾಯಗಳ ನಡುವೆ ಈ ಸ್ಥಳೀಯ ಸಂಸ್ಥೆಗಳು ಲೋಕಲ್ ಫೈಟ್ ಅಂದ ಸಂದರ್ಭದಲ್ಲಿ ಯಾವ ರೀತಿ ಚುನಾವಣೆ ಆಗುತ್ತೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿತ್ತು. ರಾಜ್ಯದಲ್ಲಿ ಬಹುತೇಕ ಕಾಂಗ್ರೆಸ್ ನಾಯಕರು ಒಂದು ಸ್ಪಷ್ಟ ನಿರ್ದೇಶನವನ್ನು ಕೊಟ್ಟರು, ನಾವು ಬ್ಯಾಲೆಟ್ ಪೇಪರ್ನ ಮೂಲಕವೇ ಚುನಾವಣೆಯನ್ನು ನಡೆಸ್ತೀವಿ ಅಂತ ಹೇಳಿ. ಅದಕ್ಕೀಗ ಅಸ್ತು ಅಂತ ಕೂಡ ಅಂತಿಮವಾಗಿ ಶರ ಬರೆಯಲಾಗಿದೆ. ಇದು ಒಂದು ಭಾಗ. ಆದರೆ EVM ಮೂಲಕವೇ ಒಂದಷ್ಟು ಚುನಾವಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅರ್ಜಿ ಕೂಡ ಬಂದಿದೆ. ಫೈನಲಿ ಈಗ ಬ್ಯಾಲೆಟ್ ಮೂಲಕವೇ ಈ ಚುನಾವಣೆ ನಡೆಯುತ್ತೆ. ಹಾಗಾದರೆ ಈ ಸಾಧಕ ಬಾಧಕಗಳ ಕುರಿತಂತೆ ಸಂಪೂರ್ಣವಾಗಿ ಇವತ್ತಿನ ಮೆಗಾ ಸುದ್ದಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಪಂಚಾಯಿತಿ ಚುನಾವಣೆ ಹೇಗಾಗುತ್ತೆ ಅನ್ನೋದಾದರೆ ಅದು ಬ್ಯಾಲೆಟ್ ಮೂಲಕ. EVM ಬಗ್ಗೆ ಈಗಾಗಲೇ ನಾನು ಉಲ್ಲೇಖವನ್ನು ಮಾಡಿದ್ದೇನೆ. ಅಪನಂಬಿಕೆ ಇದೆ ಮತ್ತು EVM ಮೂಲಕ ಚುನಾವಣೆ ಆಗೋದನ್ನು ನಾವು ಒಪ್ಪೋದಿಲ್ಲ ಅನ್ನುವಂತಹ ನಿರ್ಧಾರಕ್ಕೆ ಬಂದಿರುವಂತಹ ರಾಜ್ಯ ಕಾಂಗ್ರೆಸ್ ಪಂಚಾಯತ್ ಚುನಾವಣೆಗಳನ್ನು, GBA ಚುನಾವಣೆಯನ್ನು, ತಾಲೂಕು ಜಿಲ್ಲಾ ಪಂಚಾಯಿತಿ ಚುನಾವಣೆಗಳನ್ನು ಬ್ಯಾಲೆಟ್ ಪೇಪರ್ನ ಮೂಲಕವೇ ನಡೆಸುವ ಕ್ಯಾಬಿನೆಟ್ನ ಸಭೆಯಲ್ಲಿ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ಅಸ್ತು. ಬಹಳ ಮುಖ್ಯವಾಗಿ ನೋಡಿ ಆಗ್ತಿರುವಂತಹ ಬೆಳವಣಿಗೆಗಳನ್ನು ನಾವು ಗಮನಿಸಬೇಕಾಗುತ್ತೆ. ಕಾಯ್ದೆ ತಿದ್ದುಪಡಿಗೆ ಸಂಪುಟ ಸಭೆಯಲ್ಲಿ ಅನುಮೋದನೆ. ಬ್ಯಾಲೆಟ್ ಪೇಪರ್ನಲ್ಲೇ, ಹಾಗಾಗಿ ಪಂಚಾಯತಿ ಚುನಾವಣೆ ನಡೆಯೋದು ಬಹುತೇಕ ಫಿಕ್ಸ್. ನಾನು GBA ಬಗ್ಗೆ ಉಲ್ಲೇಖ ಮಾಡಬೇಕು. ಈ ಲೋಕಲ್ ಫೈಟ್ ಬಗ್ಗೆ ಸುಪ್ರೀಂ ಕೂಡ ಇದ್ರ ಬಗ್ಗೆ ಸ್ಪಷ್ಟ ಸೂಚನೆಯನ್ನು ಕೊಟ್ಟಿತ್ತು. ಅಲ್ಲಿವರೆಗೂ ಬೆಂಗಳೂರು GBA ಚುನಾವಣೆ ಬಗ್ಗೆ ತಲೆ ಕೆಡಿಸ್ಕೊಂಡಂಗೆ ರಾಜ್ಯ ಕಾಂಗ್ರೆಸ್ ಕಾಣ್ತಾ ಇರಲಿಲ್ಲ. ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ, ರಾಜ್ಯದ ಪರಿಸ್ಥಿತಿ ಏನೇ ಒಂದು ಡೆವಲಪ್ಮೆಂಟ್ ಆಗಬೇಕು ಅನ್ನೋದಾದರೆ ಕೋರ್ಟ್ ಮೂಲಕ ಸೂಚನೆ ನಿರ್ದೇಶನ ಬಂದ ನಂತರದ ಸಂದರ್ಭದಲ್ಲಿ ಅಲರ್ಟ್ ಆಗುವಂಥ ವಾತಾವರಣ ನಿರ್ಮಾಣ ಆಗಿಬಿಟ್ಟಿದೆ. ಬಟ್ ಇದು ನಿಜಕ್ಕೂ ಕೂಡ ಅಂಥ ಒಂದು ಬೆಳವಣಿಗೆ ಸರಿ ಕಾಣುವುದಿಲ್ಲ. ಯಾಕಂದರೆ ಸ್ಥಳೀಯ ಮಟ್ಟದಲ್ಲಿ ಅಂದ ಸಂದರ್ಭದಲ್ಲಿ ಜನಸಾಮಾನ್ಯರ ಸಮಸ್ಯೆಗಳಿಗೆ ಸೂಕ್ತ ರೀತಿಯಲ್ಲಿ ಸ್ಪಂದಿಸಬೇಕು ಅನ್ನೋದಾದರೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ಬೋದು, ತಾಲೂಕು ಪಂಚಾಯತಿ ಅಧ್ಯಕ್ಷರಿರ್ಬೋದು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಿರ್ಬೋದು, ನಾವು ಈಗ ಕರಿತಾ ಇರುವಂಥ GBA ಅಂದಾಗ ಅಲ್ಲಿ ಕಾರ್ಪೊರೇಟರ್ಗಳು ಬೇಕೇ ಬೇಕಾಗುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿದ್ದಂತಹ ರಾಜ್ಯ ಸರ್ಕಾರಕ್ಕೆ ಚುನಾವಣೆ ಆಗಲೇಬೇಕು ಅನ್ನುವಂಥ ಸ್ಪಷ್ಟ ನಿರ್ದೇಶನ ಒಂದು ಕಡೆ ಬಂದಿದ್ದರೆ, ಯಾವ ರೀತಿ ಚುನಾವಣೆ ಅನ್ನೋದಕ್ಕೂ ಕೂಡ ಒಂದು ಈಗ ಕ್ಲಾರಿಟಿ ಸಿಕ್ಕಿರುವಂಥದ್ದು. ಹಾಗಾಗಿ ಬ್ಯಾಲೆಟ್ ಪೇಪರ್ನ ಮೂಲಕವೇ ಈ ಚುನಾವಣೆ ನಡೆಯುತ್ತೆ. ರೈಟ್. ಚುನಾವಣೆ ಆಗಲಿ ಅನ್ನೋದು ಮೊದಲ ಉದ್ದೇಶ. ಅದರ ನಡುವೆ ಹೇಗಾದರೂ ಆಗಲಿ ಅದರ ಸರಿಯಾದ ರೀತಿಯಲ್ಲಿ ಪಾರದರ್ಶಕವಾಗಿ ಯಾವುದೇ ರೀತಿಯ ಅಕ್ರಮಗಳು ನಡೆಯದ ರೀತಿಯಲ್ಲಿ ಚುನಾವಣೆ ಆಗಬೇಕು ಅನ್ನೋದು ನಮ್ಮ ಆಶಯ. ನಿಖಿಲ್ ಕುಮಾರಸ್ವಾಮಿ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ಒಂದ್ಸಲ ಕೇಳ್ಕೊಂಬರೋಣ. ನೋಡಿ, ಈಗಾಗಲೇ ಟೆಕ್ನಾಲಜಿ ಭಾಳ ಮುಂದುವರೆದಿದೆ. ಇಂಥ ಒಂದು ಟೆಕ್ನಾಲಜಿ ಮುಂದುವರೆದಂಥ ಒಂದು ಕಾಲದಲ್ಲಿ ಈಗ ಮತ್ತೆ ಆ ಟೆಕ್ನಾಲಜಿನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ಗೆ ಹೋಗ್ತಕ್ಕಂಥ ಅಗತ್ಯತೆ ನನಗಂತೂ ಕಾಣ್ತಾ ಇಲ್ಲ. ಈಗ ಎಲ್ಲೆಲ್ಲಿ ಚುನಾವಣೆಗಳು ನಡೆದಾಗ ಕಾಂಗ್ರೆಸ್ನವರು ಗೆದ್ದಂಥ ಆ ರಾಜ್ಯಗಳಲ್ಲಿ EVM ಮಿಷಿನು ಚೆನ್ನಾಗಿ ವರ್ಕ್ ಆಗ್ತದೆ. ಎಲ್ಲೆಲ್ಲಿ ಸೋಲ್ತಾರೆ ಅಲ್ಲೆಲ್ಲ EVM ಮಿಷಿನ್ ಮೇಲೆ ಮತ್ತೇನೋ ಒಳಗಡೆ ಟ್ಯಾಂಪ್ರಿಂಗ್ ಮಾಡಿಬಿಟ್ಟಿದ್ದಾರೆ, ಮತ್ತಿನ್ನೇನೋ ಬೇರೆ ಬೇರೆ ರೀತಿ ಕೈ ಆಡಿಸ್ಬಿಟ್ಟಿದ್ದಾರೆ ಅಂತ ಹೇಳೋದನ್ನು ಬಿಟ್ಟು, ಬ್ಯಾಲೆಟ್ ಅಂತಕ್ಕಂಥದ್ದು ಇವತ್ತು ಅವಶ್ಯಕತೆ ಇದೆಯೇನಣ್ಣ? ಇಷ್ಟೆಲ್ಲ ಕಾಲ ಮುಂದುವರೆದಿದೆ. ಏನು ಉದ್ದೇಶ ಸರ್ ಈ ಬ್ಯಾಲೆಟ್ ನಿರ್ಧಾರದಿಂದ? ಅಲ್ಲ, ಉದ್ದೇಶ ಏನಿದೆ ಅವ್ರನ್ನೇ ಕೇಳಬೇಕಪ್ಪ. ಯಾಕೆಂದರೆ ಜನ ಇವತ್ತು ಕೈಯಲ್ಲಿ ಸ್ಮಾರ್ಟ್ಫೋನ್ ಇರ್ತಕ್ಕಂಥ ಒಂದು ಕಾಲ. ಇಂಥ ಕಾಲದಲ್ಲಿ ಟೆಕ್ನಾಲಜಿನ ಇನ್ನೂ ಹೆಚ್ಚಾಗಿ ಬಳಸ್ಕೊಳ್ಳೋದನ್ನು ಬಿಟ್ಟು ಇನ್ನು ಅದನ್ನು ಮತ್ತೆ ಬ್ಯಾಲೆಟ್ ಪೇಪರ್ ಮತ್ತೆ 25 ವರ್ಷ 30 ವರ್ಷ ಹಿಂದಿನ ಸಿಸ್ಟಮ್ನ ಅಳವಡಿಕೆ ಮಾಡೋದ್ರಲ್ಲಿ ಅರ್ಥ ನಮಗಂತೂ ಕಾಣೋದಿಲ್ಲ. ಹಾಗಾದರೆ ಇಲ್ಲಿ ಹಲವಾರು ಆಯಾಮಗಳಿದ್ದಾವೆ. ಬ್ಯಾಲೆಟ್ ಪೇಪರ್ನಲ್ಲೇ ಎಲೆಕ್ಷನನ್ನು ಮಾಡಿ ಕಾಂಗ್ರೆಸ್ ಏನಾದರೂ ಗೆದ್ದರೆ EVM ಸರಿಯಾಗಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬರ್ಬೋದಾ ಅಂತ. ಇನ್ನು ಮಗದೊಂದು ಕಡೆ
ಇದೇ ಬ್ಯಾಲೆಟ್ ಪೇಪರಲ್ಲಿ ಎಲೆಕ್ಷನನ್ನು ಮಾಡಿ ಕಾಂಗ್ರೆಸ್ ಒಂದು ಪಕ್ಷ ಸೋತ್ರೆ ಯಾವ ರೀತಿ ಆಯಾಮವನ್ನು, ಯಾವ ರೀತಿ ಡೆಫಿನೇಷನನ್ನು ಕೊಡ್ತಾರೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಎನಿಹಾವ್ ಚುನಾವಣೆ ಆಗ್ತಿದೆಯಲ್ಲ, ಅದು ಬಹಳ ಮುಖ್ಯವಾದಂಥ ವಿಚಾರ. ಗ್ರಾಮೀಣ ಭಾಗದಲ್ಲಿ ತೊಗೊಳ್ಳಿ, ಜಿಲ್ಲಾ ಮಟ್ಟದಲ್ಲಿ ತೊಗೊಳ್ಳಿ, ತಾಲೂಕು ಮಟ್ಟದಲ್ಲಿ ತೊಗೊಳ್ಳಿ, ಬೆಂಗಳೂರು ವ್ಯಾಪ್ತಿಯಲ್ಲೇ ತೊಗೊಳ್ಳಿ, ಕೆಲಸಗಳು ಅಲ್ಲಲ್ಲೇ ನಿಂತಿದ್ದಾವೆ ಅನ್ನೋದಾದರೆ ಮಾನಿಟ್ರ್ ಮಾಡಬೇಕಾಗಿದ್ದಂತಹ ಸೋ ಕಾಲ್ಡ್ ಜನಪ್ರತಿನಿಧಿಗಳೇ ಲೋಕಲ್ ಮಟ್ಟದಲ್ಲಿ ಇಲ್ಲದೇ ಇದ್ದಿದ್ದು ಪ್ರಮುಖ ಕಾರಣ ಅಂತಲೇ ಹೇಳಬಹುದು. ಇದೆಲ್ಲದರ ನಡುವೆ ಚುನಾವಣೆಗೆ ನಿರ್ದೇಶನ ಬಂದಿದೆ. ಚುನಾವಣಾ ಆಯೋಗ ತನ್ನದೇ ಆದಂಥ ತಯಾರಿಯನ್ನು ಮಾಡ್ತಾ ಇದೆ. ಹಾಗಾಗಿ ಈ ಲೋಕಲ್ ಫೈಟ್ ಬಹಳ ಕುತೂಹಲವನ್ನು ಹೆಚ್ಚು ಮಾಡಿದೆ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಶಿಕ್ಷಣ ಉಳಿಸಿ ಸಮಿತಿಯ ಉಪಾಧ್ಯಕ್ಷರಾಗಿರುವಂಥ VN ರಾಜಶೇಖರ್ ಇದ್ದಾರೆ. ನಮಸ್ಕಾರ. ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂಥ ಡಾಕ್ಟರ್ ವಾಸುದೇವ್ ಕಶ್ಯಪ್ ಅವರಿದ್ದಾರೆ. ನಮಸ್ಕಾರ. ರಾಜಶೇಖರ್ ಅವರೇ, ನೀವು ಹೇಳಬೇಕು, ಚುನಾವಣೆ ಆಗ್ತಿದೆ ಅನ್ನೋದೇ ಸಂತೋಷದ ವಿಚಾರ. ಅದರ ನಡುವೆ ಯಾವ ರೀತಿ ಅನ್ನೋದ್ರ ಬಗ್ಗೆ ಒಂದಷ್ಟು ದ್ವಂದ್ವಗಳಿತ್ತು. ಬ್ಯಾಲೆಟ್ ಪೇಪರ, EVM ಅಂತ ಹೇಳಿ. ಸೊ ಈಗ ಅದೂ ಕೂಡ ಒಂದು ಕ್ಲಾರಿಟಿ ಸಿಕ್ಕಿದೆ ಬ್ಯಾಲೆಟ್ ಪೇಪರ್ ಮೂಲಕ. ಬ್ಯಾಲೆಟ್ ಪೇಪರ್ ಅಂದಾಗಲೂ ಕೂಡ ಒಂದಷ್ಟು ಸಾಧಕ ಬಾಧಕಗಳಿದ್ದಾವೆ. ಅಲ್ಲಿ ಪ್ಲಸ್ಸು ಮೈನಸ್. ನಾವು ಇಂದಿರಾ ಗಾಂಧಿ ಅವರ ಕಾಲಕ್ಕೆ ತೊಗೊಳ್ಳೋದಾದರೆ ನೆಗೆಟಿವ್ ಟಾಕ್ಸ್ ಇತ್ತು, ಇಲ್ಲ ಅಂತೇನು ಹೇಳೋಕ್ಕಾಗಲ್ಲ. ಬಟ್ ಅದನ್ನೇ ನೀವು ಹೇಳೋದಾದರೆ ಬ್ಯಾಲೆಟ್ ಪೇಪರ್ ಥ್ರೂ ಎಲೆಕ್ಷನ್ ಅಂದಾಗ ಪ್ಲಸ್ ಏನು ಮೈನಸ್ ಏನು ಆಕ್ಸೆಪ್ಟ್ ಮಾಡ್ಬೋದು ಅದನ್ನ? ಅಲ್ಲ, ಮೊದಲನೇದಾಗಿ ನೋಡಿ, ಇದು ಜಸ್ಟ್ ಎಸ್ ಆರ್ ನೋ ಅನ್ನೋದಕ್ಕಿಂತ ಈ ಬ್ಯಾಕ್ಗ್ರೌಂಡನ್ನು ನಾವು ಅರ್ಥ ಮಾಡ್ಕೊಳ್ಳೋದು ಭಾಳ ಮುಖ್ಯ ಅನ್ಸುತ್ತೆ. ಮೊದಲನೇದಾಗಿ ನೀವು ಹೇಳ್ದಂಗೆ 10 ವರ್ಷ ಆಗೋಗ್ಬಿಟ್ಟಿತ್ತು ಚುನಾವಣೆ ನಡೆದು. ಹೌದು. ಈಗ ಪ್ರಜಾತಂತ್ರದಲ್ಲಿ ಚುನಾವಣೆ ಬಹಳ ಮುಖ್ಯ. ಹೌದು. ಸೊ ಫಸ್ಟು ಚುನಾವಣೆ ನಡಿಬೇಕು, ಇದು ಬಹಳ ಮುಖ್ಯವಾದ ಒಂದು. ಎರಡನೇದು ನೋಡಿ, ಇವಾಗ ಬ್ಯಾಲೆಟ್ ಪೇಪರ ಅಥವಾ EVM ಅಂತ ತಗೊಂಡ್ರೆ, ಇವಾಗ EVM ಬಗ್ಗೆ ಏನಾಗಿದೆ, ಭಾರತ ಅಷ್ಟೇ ಅಲ್ಲ, ಪ್ರಪಂಚದಾದ್ಯಂತ ಎಲ್ಲ ಮುಂದುವರೆದ ದೇಶಗಳನ್ನ ನಾವು ತೊಗೊಂಡ್ರೆ, ಇಡೀ ಯುರೋಪ್ ಆಗಲಿ ಅಮೆರಿಕ ಆಗಲಿ ತೊಗೊಂಡ್ರೆ, ಯಾರೂ ಕೂಡ EVM ಬಳಸ್ತಾ ಇಲ್ಲ. ಎಲ್ಲರೂ ಬ್ಯಾಲೆಟ್ ಪೇಪರ್ ಮೂಲಕನೇ ಚುನಾವಣೆಗೆ ಹೋಗ್ತಾ ಇದ್ದಾರೆ. ಅವೆಲ್ಲ ಟೆಕ್ನಾಲಜಿಕಲಿ ಬಹಳ ಮುಂದುವರೆದ ದೇಶಗಳು. ಆ ದೇಶಗಳಲ್ಲೇ EVM ಬಗ್ಗೆ ಅವ್ರಿಗೆ ನಂಬಿಕೆ ಇಲ್ಲ. ಅಂದರೆ ಯಾಕೆಂದ್ರೆ ಪ್ರಶ್ನೆಯಲ್ಲಿ EVM ಅನ್ನು ಹಲವಾರು ರೀತಿ ಟ್ಯಾಂಪರ್ ಮಾಡಬಹುದು. ಇವಾಗ ಏನಾಗಿದೆ, ಭಾರತದಲ್ಲಿ ನಾವು ತೊಗೊಂಡ್ರೆ ಈ EVM ಬಗ್ಗೆ ಹಲವಾರು ಪ್ರಶ್ನೆಗಳಿದ್ದಿದೆ. ಜನಸಾಮಾನ್ಯರ ಮನಸ್ಸಿನಲ್ಲಿ, ಜನಗಳಲ್ಲಿ ಪ್ರಶ್ನೆ ಇದ್ದಿದೆ. ನಾನು ರಾಜಕೀಯ ಪಕ್ಷಗಳ ದೋಷಾರೋಪಣೆ ಮಾತಾಡ್ತಿಲ್ಲ ನನಗೆ. ಇದು ನಾವಂತೂ ನೋಡ್ತೀವಿ, ಕಾಂಗ್ರೆಸ್ಸು BJP ಎರಡೂ ಪ್ರಮುಖ ಪಕ್ಷಗಳು. ಇವನ್ JDS ಕೂಡ ತಗೊಂಡ್ರೆ, ಅಂದರೆ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷಗಳು ಅವರು ಚುನಾವಣೆ ಸೋತಾಗಲ್ಲ EVMನ ಟೀಕೆ ಮಾಡ್ತಾರೆ. ಅದ್ರ ಬಗ್ಗೆ ನಮ್ಮ ಚರ್ಚೆ ಬೇಡ ಇಲ್ಲ, ಯಾಕಂದ್ರೆ ನಮ್ಮ ಚರ್ಚೆ ಇರಬೇಕಾಗಿರೋದು ಜನಸಾಮಾನ್ಯರು ಏನು ಯೋಚನೆ ಮಾಡ್ತಿದ್ದಾರೆ ಅಂತ. ಅಲ್ಲಿ ತಗೊಂಡ್ರೆ ಜನಸಾಮಾನ್ಯರ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳಿದೆ. ಈ EVM ಅದರದ್ದು ಸರಿಯಾಗಿ ನಡೀತಿದೆಯಾ ಅನ್ನೋದು ಪ್ರಶ್ನೆ ಇದೆ. ಯಾಕೆಂದ್ರೆ ನೋಡಿ, ಇವಾಗ ಒಂದು ಬಹಳ ಪ್ರಮುಖ ಪ್ರಶ್ನೆ ಅಂದರೆ, ಕಳೆದ ಚುನಾವಣೆಯಲ್ಲಿ ಅಥವಾ ಹಲವಾರು ಚುನಾವಣೆಗಳಲ್ಲಿ ಈಗ ವೋಟಿಂಗ್ ನಡೆದ ಮೇಲೆ ಸಂಜೆ 6 ಗಂಟೆಗೆ ವೋಟಿಂಗ್ ಮುಗೀತದೆ. ಎಲೆಕ್ಷನ್ ಕಮಿಷನ್ನು ಒಂದು ನಂಬರ್ ಹೇಳ್ತಾರೆ, 60% ವೋಟಿಂಗ್ ಆಯಿತು ಅಂತೇಳಿ. ಆದರೆ ಫೈನಲ್ ವೋಟು ಮತ್ತೆ 7%, 8%, 12% ತನಕ ಜಾಸ್ತಿ ಆಗತ್ತೆ. ಒಂದು ವಾರ ಬಿಟ್ಟು ಹೋದ್ಸಲಿ ಲೋಕಸಭಾ ಚುನಾವಣೆಯಲ್ಲಂತೂ 7ನೇ ಫೇಸಿನ ಇದರದ್ದು ಫೈನಲ್ ಎಷ್ಟು ಪೋಲಿಂಗ್ ಆಯಿತು ಅನ್ನೋದು ರಿಸಲ್ಟ್ಸ್ ಬಂದ ಮೇಲೆ ಕೊಟ್ಟರು ಎಲೆಕ್ಷನ್ ಕಮಿಷನ್. ಸುಪ್ರೀಂ ಕೋರ್ಟ್ ಮುಂದೆ ಬಂದ್ಬಿಟ್ಟು ನಾವೇನು ಲೆಕ್ಕ ಕೊಡಬೇಕು ಅಂತ ಏನಿಲ್ಲ ಅಂತ ಹೇಳ್ತಾರೆ. ಎಲೆಕ್ಷನ್ ಕಮಿಷನ್ ಬಗ್ಗೆನೇ ಜನಮನಸ್ಸಲ್ಲಿ ಪ್ರಶ್ನೆಗಳಿದೆ. ಈಗ ಎಲೆಕ್ಷನ್ ಕಮಿಷನ್ನು ನಿಷ್ಪಕ್ಷಪಾತವಾಗಿರಬೇಕು, ಆದರೆ ಅದು ಪಕ್ಷಪಾತವಾಗಿ ಆಗ್ಬಿಟ್ಟಿದ್ದಾರೆ. ಈಗ ಈ ಪ್ರಶ್ನೆಗಳು ಬರ್ತಿದೆ, ಅಂದರೆ ಜನಗಳಲ್ಲಿ ಬರ್ತಾರೋ ಪ್ರಶ್ನೆಗಳಿವೆಲ್ಲ, ಪಕ್ಷಪಾತಿ ಆಗಿದೆಯಾ ಇದು ಅಂತ. ಯಾವುದೇ ಪಕ್ಷ ಇರಲಿ, ಇದು ಪ್ರಶ್ನೆಗಳು ಬರ್ತಿದೆ ಈಗ. ಹಾಗಾಗ್ಬಿಟ್ಟು ಏನಾಗಿದೆ, ಇದು ಇನ್ನೊಂದು ಸಮಸ್ಯೆ ಇಲ್ಲಿ. ಅಲ್ಲಿ ಈ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಬ್ಯಾಲೆಟ್ ಪೇಪರ್ನಲ್ಲಿ ಸಮಸ್ಯೆ ಇಲ್ಲ ಅಂತಲ್ಲ, ಬ್ಯಾಲೆಟ್ ಪೇಪರ್ ಭಾಳ ಪ್ರಾಬ್ಲಮ್ಗಳಿತ್ತು. ಬೂತ್ ಕ್ಯಾಪ್ಚರಿಂಗ್ ಆಗೋದು, ಗಲಾಟೆಗಳಾಗೋದು, ಬಂದು ರಿಗ್ಗಿಂಗ್ ಮಾಡೋದು, ಅಂದರೆ ಬ್ಯಾಲೆಟ್ ಪೇಪರ್ನ ಬಂದು ಹೊಡೆಯೋದು, ಇವೆಲ್ಲ ನೋಡಿದ್ದೀವಿ ನಾವು. ಆದರೆ ಜನಗಳಲ್ಲಿ, ನಾನು ಈ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆ ಅನೇಕ ಜನ ನಮ್ಮ ಶಿಕ್ಷಕರು, ನಮ್ಮ ಶಿಕ್ಷಣ ಉಳಿಸಿ ಸಮಿತಿಯ ಅನೇಕ ಶಿಕ್ಷಕರು, ನಮ್ಮ ಅಧ್ಯಕ್ಷರ ಜೊತೆನೂ ಮಾತಾಡಿದೆ, ಅಲ್ಲಮಪ್ರಭು ಬೆಟ್ಟದೂರು ಅವ್ರ ಜೊತೆಗೆ. ಇವರೆಲ್ಲ ಚುನಾವಣೆಯಲ್ಲಿ ಭಾಗವಹಿಸಿದವರು, ಎಲ್ಲ ರೀತಿಯ ಚುನಾವಣೆ. ಅವರೆಲ್ಲ ಹೇಳೋದು ಏನೇ ನೋಡಿ ರಾಜಶೇಖರ್, ಏನೇ ಇರಲಿ ಆ ಬ್ಯಾಲೆಟ್ ಪೇಪರ್ಲಾಗೋದು ನಮ್ಮ ಕಣ್ಣು ಮುಂದೆ ಗೊತ್ತಾಗೋದು, ಏನೋ ಮೋಸ ಅನ್ಯಾಯ ಆದರೂ ಕೂಡ. ಬಟ್ ಇದು ಕಣ್ಣಿಗೆ ಕಾಣಿಸಲ್ಲ, ಇದು ಡಿಜಿಟಲಲ್ಲಿ. ಈಗ ನಮಗೆ ವೋಟ್ ಹಾಕ್ತೀವಿ, ಕಣ್ಣಿಗೆ ಕಾಣಿಸೋದಿಲ್ಲ. ಅದು ಹೆಂಗೆ ಅಂತ ಗೊತ್ತಾಗಲ್ಲ. ಈಗ ನೋಡಿ, ಬ್ಯಾಲೆಟ್ ಪೇಪರ್ ಇಲ್ಲಾಂದ್ರೆ ನಾವು ಒತ್ತು ಬರ್ತೀವಿ, ಇಟ್ ವಿಲ್ ಗೋ ಟು ಒಂದು ಬಾಕ್ಸ್. ಹೌದು. ಅದನ್ನು ಏನು
ರೂಮಲ್ಲಿ ಇಡ್ತಾರೆ, ಅದನ್ನು ಭದ್ರ ಮಾಡಿರ್ತಾರೆ. ಹಾಗೆ EVM ಕೂಡ ನೀವು ಅಲ್ಲಿ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಿ ಗೊತ್ತಾಗಿದೆ. ದೇರ್ ಇಸ್ ನೋ ಇಂಟರ್ನೆಟ್ ಕನೆಕ್ಷನ್. ಇಲ್ಲಿ ನೋಡಿ, ಒಂದು ಈಗ ನಾನೇನೆ ನಮಗೆಲ್ಲ ಪ್ರಶ್ನೆಗಳು ಬರೋದು. ನಾನು ವೋಟ್ ಮಾಡ್ಬೇಕಾದ್ರೆ ಅವಾಗೆಲ್ಲ ಬ್ಯಾಲೆಟ್ ಪೇಪರ್ ಇತ್ತು. ನಾವು ವೋಟ್ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ದೆ, ಯಾವ ನನ್ನ ಕ್ಯಾಂಡಿಡೇಟ್ಗೆ ಯಾವ್ದಿಗೆ ವೋಟ್ ಹಾಕ್ತೀನಿ ಪಕ್ಕ 3 ಸೀಲ್ ಹಾಕ್ತಿದ್ದೆ. ಆಯಿತು, ಹಾಕ್ಬಿಟ್ಟು ಕೌಂಟಿಂಗ್ ದಿನ ಹೋಗ್ತಿದ್ವಿ ನಾವಲ್ಲಿ. ನಾವು ಹೋಗ್ಬಿಟ್ಟು ಕೌಂಟಿಂಗ್ ಟೇಬಲ್ ನಮ್ದು ಬೆರತ ಪೇಪರ್ ಕಾಯ್ಕೊಂಡು ಕೂತಿರ್ತಿದ್ವಿ, ನೋಡ್ತಿದ್ವಿ ನಾವು ಇರೋದು ಪೇಪರ್ ಬಂದಿರೋದಲ್ಲಿ, ನಮ್ಮ ಬೂತ್ ನೋಡ್ಕೊಂಡು ನಮ್ಮ ಪೇಪರ್ ದಾಖಲೆ ಇದೆ. ಈಗ ನೋಡಿ EVMದು ಬಂದ ಮೇಲೆ ಈಗ ಜನಸಾಮಾನ್ಯರು ದುಡ್ಡು, ಜನಗಳ ದುಡ್ಡನ್ನು ತಗೊಂಡು VVPAT ಅಂತ ತಂದ್ರು. ಆ VVPAT ನೋಡಿದ್ರೆ VVPAT ಸ್ಲಿಪ್ ವೆರಿಫೈ ಆಗಬೇಕು. ಕೋಟ್ಯಾಂತರ ರೂಪಾಯಿ ಜನಗಳ ದುಡ್ಡು ಖರ್ಚು ಮಾಡೋದು ಯಾಕೆ? ಅರೆ ಜನಗಳಿಗೆ ಇವತ್ತು ಎಲೆಕ್ಷನ್ ಪ್ರೋಸೆಸ್ನಲ್ಲಿ, ಡೆಮೋಕ್ರಸಿನಲ್ಲಿ ವಿಶ್ವಾಸ ಮೂಡಬೇಕು, ನಂಬಿಕೆ ಉಳಿಸ್ಬೇಕು ಅನ್ನೋದು ಎಲೆಕ್ಷನ್ ಕಮಿಷನ್ ಉದ್ದೇಶ. ನೀವು VVPAT ತಂದ್ರಿ, ಈಗ VVPAT ನೀವು ವೆರಿಫೈ ಮಾಡಿ ಅಂತ ಕೇಳಿದ್ರೆ ಹೇಳೋದು ನಾವು ಮಾಡೋದಿಲ್ಲ, ಬರೀ 5% ಮಾತ್ರ ಮಾಡ್ತೀವಿ ಅಂತ. ಇದೇನಿದು? ಇದೆಲ್ಲ ಪ್ರಶ್ನೆಗಳು ಬರುತ್ತೆ ನೋಡಿ, ಜನಗಳ ಹಲವಾರು ಉದಾಹರಣೆಗಳಿದೆ ಅನುಮಾನ ಹುಟ್ಟೋದಕ್ಕೆ. ಈಗ ನೋಡಿ, ನಾನು ಹೇಳ್ತಿದ್ನಲ್ಲ 2024 ಎಲೆಕ್ಷನ್ನಲ್ಲಿ ಮೊದಲನೇ ಫೇಸ್ ಎಲೆಕ್ಷನ್ ಆದಮೇಲೆ, ಈಗ ನಾವು ಯಾಕಂದ್ರೆ ನಾನು ಬ್ಯಾಲೆಟ್ ಪೇಪರ್ ಕಾಲದಿಂದ ವರ್ಕ್ ಮಾಡ್ತಿದ್ದೀವಿ. ಅವಾಗೆಲ್ಲ ನಾವು ಬೇರೆ ಬೇರೆ ರಾಜಕೀಯ ಪಕ್ಷಗಳಿಗೆ, ಇಂಡಿಪೆಂಡೆಂಟ್ಗೆಲ್ಲ ನಾವು ಕೆಲಸ ಮಾಡಿದ್ದೀವಿ ನಾವು. ಅವಾಗ ನೋಡಿ, ನಾವಲ್ಲಿ ನೋಡಿರೋದು ಅವಾಗ ಈ ಫಾರಂ 17C ಅಂತ ಕೊಡೋರು, ಅದನ್ನ ತಂದ್ಬಿಟ್ಟು ನಾವು ವೆರಿಫೈ ಮಾಡ್ಬೋದಿತ್ತು. ಈಗ ಬ್ಯಾಲೆಟ್ ಪೇಪರ್ ಕಾಲದಲ್ಲಿ ಸಂಜೆ 5 ಗಂಟೆಗೆ ಎಲೆಕ್ಷನ್ ಮುಗಿಯುತ್ತೆ, 6 ಗಂಟೆಗೆ ಎಲೆಕ್ಷನ್ ಕಮಿಷನ್ ಡಿಕ್ಲೇರ್ ಮಾಡ್ಬಿಡುತ್ತೆ ಎಷ್ಟು ಪರ್ಸೆಂಟೇಜ್ ಪೋಲಿಂಗ್ ಆಯಿತು, ಗಂಡಸರು ಎಷ್ಟು, ಹೆಣ್ಮಕ್ಳು ಎಷ್ಟು ಅಂತ. ಇವಾಗ ಲಾಸ್ಟ್ 2024 ಎಲೆಕ್ಷನ್ನಲ್ಲಿ ಎಲೆಕ್ಷನ್ ನಡೆದು, ಫಸ್ಟ್ ಫೇಸ್ ಎಲೆಕ್ಷನ್ ನಡೆದು 10 ದಿನ ಆದಮೇಲೂ ಜನಗಳಿಂದ ಒತ್ತಾಯ ಬಂದ ಮೇಲೆ ಅನೌನ್ಸ್ ಮಾಡ್ತಾರೆ. ಸೆಕೆಂಡ್ ಫೇಸ್ದು ಹಂಗೇನೆ 5 ದಿನ ಆದ್ಮೇಲೆ ಅನೌನ್ಸ್ ಮಾಡ್ತಾರೆ. 7ನೇ ಫೇಸ್ದಂತೂ ಕೌಂಟಿಂಗ್ ಆದ್ಮೇಲೆ ಅನೌನ್ಸ್ ಮಾಡ್ತಾರೆ. ಎಷ್ಟು ರೈಟ್. ಇದೀಗ ನಮ್ಮ ಕಾರ್ಯಕ್ರಮದಲ್ಲಿ ರಾಜಕೀಯ ವಿಶ್ಲೇಷಕರಾಗಿರುವಂತಹ ಅರವಿಂದ್ ಅವರಿದ್ದಾರೆ. ನಮಸ್ಕಾರ ಅರವಿಂದ್ ಅವರಿಗೆ. EVM ಬಗ್ಗೆ ಅಪನಂಬಿಕೆ, ಬ್ಯಾಲೆಟ್ ಮೇಲೆ ಇಷ್ಟೊಂದು ನಂಬಿಕೆ ಯಾವ ಕಾರಣಕ್ಕೆ? ಇಲ್ಲ, ಈಗಲೂ ನಾನು ಸರ್ ಹೇಳಿದ್ದು ಗಮನಿಸ್ತಾ ಇದ್ದೆ, ಹಿರಿಯರು ನಮಗಿಂತ ಬ್ಯಾಲೆಟ್ ಮೇಲೆ ಜಾಸ್ತಿ ನಂಬಿಕೆ ಅಂತ ಅವ್ರು ಈಗಲೂ ಹೇಳಲಿಲ್ಲ. ನನಗೆ ಹಿ ಸ್ಟಿಲ್ ಹಿಯರ್. ವಾಟ್ ಐಮ್ ಟ್ರೈಂಗ್ ದೇರ್ ಆರ್ ಇಶ್ಯೂಸ್ ವಿತ್ EVM ಆ್ಯಂಡ್ ದ ಸಿಸ್ಟಮ್ ಆ್ಯಂಡ್ ದ ಎಲೆಕ್ಷನ್ ಕಮಿಷನ್. ಅವರ ವರ್ತನೆಯಿಂದ ಬರೀ ಇದು ನೋಡಿ, ದಿಸ್ ಎಸ್ಕಲೇಟೆಡ್ ಇಶ್ಯೂ ಐ ಡೋಂಟ್ ಥಿಂಕ್ ಇಟ್ ಈಸ್ ಓನ್ಲಿ ವಿತ್ EVM. It is maybe with the election commission also being selected the way it has been selected. Correct. Am I right, sir? I hope we all understand. ಯಾಕಂದರೆ ಅದರಲ್ಲಿ ಏನು ಜಡ್ಜ್ ಇರಬೇಕಿತ್ತು ಅದನ್ನು ಹೋಗ್ಬಿಟ್ಟು ಇವಾಗ ರೆಪ್ರೆಸೆಂಟೇಟಿವ್ ಆಫ್ ಕ್ಯಾಬಿನೆಟ್ ಬಂದಿದೆ. ಅಂದರೆ ಇದೆಲ್ಲ ಒಗ್ಗಟ್ಟು ಒಂದೇ ಸತಿ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಒಂದು ಕಿಡಿ ಎದ್ದಿರೋ ಹಾಗೆ ಒಂದು ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಆದರೂ ಕೂಡ ಐ ಡೋಂಟ್ ಅಗ್ರಿ ವಿತ್ ಲಾಟ್ ಆಫ್ ಥಿಂಗ್ಸ್. ಈಗ ಸರ್ ಒಂದು ಜಸ್ಟ್ ಹಾಗೆ ಹೇಳಿದಾಗೆ ದೇ ಹ್ಯಾವ್ ಟು actually tell the exact plus or minus one ಹಾಕಬಾರ್ದು if they have used EVM and computers for the total count of votes casted. There is no two way about it what it would. But then just because of their executive laziness or which they have not fine tuned, you cannot cast a doubt on EVMs. ಅರ್ಥ ಆಯ್ತಲ್ವಾ? ಚಿಕ್ಕದು ಒಂದು ಸಮಸ್ಯೆ ಇದೆ. ಊಟಕ್ಕೆ ಹಾಕಿದ್ದೀರಾ, ಉಪ್ಪಿನಕಾಯಿ ಹಾಕಿಲ್ಲ, ಬ್ರಾಹ್ಮಣಕ್ಕೆ ತಾಂಬೂಲಿ ಕೊಡಲಿಲ್ಲ, ಫೇರ್ ನಫ್. ಬಟ್ ಹಾಗಾದ್ರೆ ಊಟ ಆಗಿಲ್ಲ ಅಂತ ಹೇಳಕ್ಕೆ ಸಾಧ್ಯನಾ? ಇದು ವಾಪಸ್ಸು. ಓಕೆ, ಸೊ ಹಾಗಂತೇಳಿ ಊಟ ಹಾಕೋದೇ ನಿಲ್ಲಿಸ್ಬಿಡೋಣ ಅಂತನಾ? ನೋ. ಸೊ ನಾನು ಹೇಳ್ತಿರೋದಿಷ್ಟೇ, ಎಸ್, ದ ಕಾಂಬಿನೇಷನ್ ಆ್ಯಂಡ್ ಕಲ್ಮಿನೇಷನ್ ಆಫ್ ಲಾಟ್ ಮೆನಿ ಫ್ಯಾಕ್ಟರ್ಸ್ ಹ್ಯಾವ್ ಕೋಇನ್ಸೈಡೆಡ್ ಆ್ಯಂಡ್ ಹ್ಯಾವ್ ಕ್ರಿಯೇಟ್ ಅ ಸ್ಪೆಕ್ಯುಲೇಷನ್ ವಿಚ್ ಈಸ್ ಓಕೆ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆ್ಯಸ್ ಅ ಲಿಟ್ಮಸ್ ಟೆಸ್ಟ್ ಆ್ಯಂಡ್ ದೆನ್ ಗೋ ಫಾರ್ ಇಟ್. ದೆರ್ ಇಸ್ ನಥಿಂಗ್ ರಾಂಗ್. ಒಂದು ಸತಿ ಮಾಡೋದ್ರಲ್ಲಿ ತಪ್ಪೇನಿಲ್ಲ. These people will also understand what are the difficulties, ಎಷ್ಟು ಡಿಫಿಕಲ್ಟಿ ಇದ್ದದ್ದು ಕಾರಣಕ್ಕಾಗಿ ನಾವು EVM ಅನ್ನು ಒಪ್ಕೊಂಡಿದ್ವಿ ಅಂತ. ಮತ್ತು ನಾವೆಲ್ಲರೂ ಮರಿಬಾರ್ದು, ಇವತ್ತು ಯಾರು ಇದನ್ನು ಸಂಶಯಪಟ್ಟು ಅದನ್ನೇ ಒಂದು ಟಾಪಿಕ್ ಮಾಡ್ಕೊಂಡು ಅಡ್ಡಾಡ್ಬಿಟ್ರು, ಅವರೇ ಇದನ್ನು ತಂದಿರೋದು ಅನ್ನೋದು ಮರಿಬಾರ್ದು. ಅವರೇ ಇದನ್ನು ಇನಿಷಿಯೇಟ್ ಮಾಡಿರೋದು ಅಂತ ಬರೀಬಾರ್ದು. ಅವ್ರು ಯಾರಿಗೆ ಲೀಡ್ರು ಅಂತ ಹೇಳ್ಬಿಟ್ಟು ಹೋಗಿ ಇವರು ಫೋಟೋಗೆ ಮಾಲೆ ಹಾಕಿ ಬರ್ತಾರಲ್ಲ, ಅವರೆಲ್ಲರೂ ಇದಕ್ಕೋಸ್ಕರ ಬ್ಯಾಟಿಂಗ್ ಮಾಡಿದವ್ರೆ ಅನ್ನೋದನ್ನು ಮರಿಬಾರ್ದು. ಸೊ ಅಂದರೆ ಅವರ ಪರವಾಗಿ ರಿಸಲ್ಟ್ಸ್ ಬಂದಿಲ್ಲ ಅಂದಾಗ ಲೆಟ್ ಅಸ್ ಗೋ ಟು ಬ್ಯಾಕ್ ಅಂತನಾ? ಇಲ್ಲ ನೋಡಿ, ಅದು ಒಂದಕ್ಕೆ ನಾನು ಸೀಮಿತ ಮಾಡಲ್ಲ. ಈಗ ಅದನ್ನು ಎಲ್ಲರೂ ಮಾಡಿದ್ದಾರೆ ಅಂತಲೇ ಅನ್ಕೊಳ್ಳೋಣ, ಆದರೆ ನಾನು ಅದಕ್ಕೆ ಸೀಮಿತ ಮಾಡಲ್ಲ. ಎಲೆಕ್ಷನ್ ಕಮಿಷನ್ ಆಲ್ಸೋ ಇರ್ರೆಸ್ಪಾನ್ಸಿಬಲ್ ಆಗಿ ಇದು ಮಾಡಿದ್ದಾರೆ. ಈಗ ಅದನ್ನು ಟ್ರಸ್ಟ್ ವರ್ತಿನೆಸ್ ಆಫ್ EVMs ಆರ್ ದೇರ್ ಸಿಸ್ಟಮ್ಸ್, ಟ್ರಸ್ಟ್ ಡೆಫಿಸಿಟ್ ಇರುತ್ತೆ. ಈಗ ನನಗೆ ಒಬ್ರು ಇವ್ರು ಪರಿಚಯ ಇಲ್ಲ, ಇವತ್ತು ನನಗೆ ಹೆಂಗೆ ಒಂದೇ ಸತಿ ಟ್ರಸ್ಟ್ ಮಾಡೋಕ್ಕೆ ಸಾಧ್ಯ? ಸೊ ಓವರ್ ಅ ಪೀರಿಯಡ್ ಆಫ್ ಟೈಮ್ ವಿ ಬಿಲ್ಡ್ ದ ಟ್ರಸ್ಟ್.
ಕರೆಕ್ಟ್ನು. ಸೊ ಆ ರೀತಿಯಿಂದ ಉತ್ತರ ಕೊಡಬೇಕು. ನೀವು ಸೈನ್ ಮಾಡಿಕೊಟ್ರೆ ನಾವು ವೆರಿಫೈ ಮಾಡ್ತೀವಿ, ಅದು ಹೇಳಕ್ಕೆ ಸರಿ, ಆದರೆ ಒಂದ್ಸತಿ ವೆರಿಫೈ ಮಾಡಿ ಹೇಳ್ಬಿಡಿ. ಅವರು ಮಾಡಿರುವಂಥ ತಪ್ಪು ನಿರ್ಧಾರ, ನನ್ನ ಹತ್ರ ಮೋದಿ ಅವರೇ ನಂಗೆ ಸಪೋರ್ಟ್ ಇದೆ, ನನಗೆ ಇವರು ಸಪೋರ್ಟ್ ಮಾಡಿದ್ದಾರೆ, ಇವ್ರೇನು ಕಿತ್ಕೊಳ್ಳೋಕ್ಕಾಗಲ್ಲ, ನಾನು ಹೆಂಗೆ ಬೇಕಾಗಿ ಉತ್ತರ ಕೊಡೋಣ ಅಂತ ಮಾಡಿಬಿಟ್ರು. ಬಟ್ ಅದರ ಕ್ಯಾಸ್ಕೇಡಿಂಗ್ ಎಫೆಕ್ಟ್ಸ್ ಇವತ್ತಿದ್ದು ಬರ್ತಾ ಇದೆ. ಬಟ್ ಸ್ಟಿಲ್ ಐ ವಿಲ್ ನಾಟ್ ಬ್ಯಾಟ್ ಫಾರ್ ಬ್ಯಾಲೆಟ್ ಪೇಪರ್ ಡೈರೆಕ್ಟ್ಲಿ. ಟೇಕಿಂಗ್ ಅದರ್ ಪೀಪಲ್ ಇನ್ ಟು ಕಾನ್ಫಿಡೆನ್ಸ್ ಏನು ಮಾಡಬೇಕಿತ್ತು, ದ ವೇ ಎಲೆಕ್ಷನ್ ಕಮಿಷನ್ ಹ್ಯಾಡ್ ಟು ಬಿ ಎಲೆಕ್ಟೆಡ್ ಹ್ಯಾಡ್ ಟು ಬಿ ಅಬೌವ್ ಕ್ವಶನೇಬಲ್ ಥಿಂಗ್ಸ್ ಅಂತ. ಈಗ ನಾವೆಲ್ಲರೂ ಸರಿ ಇದ್ದೀವಿ, ಆದರೆ ಇವನು ಸರಿ ಇಲ್ಲ ಅಂತ ಹೇಳಿದ್ರು ಕೂಡ ಇಲ್ಲ ಇವನು ಸರಿ ಇದ್ದಾರೆ ಅಂತ ಜನರು ಮಾನ್ಯನೆ ಪಡೆಯುವಂಥ ಲೆವೆಲಲ್ಲಿ ನಮ್ಮ ಇಂಟಿಗ್ರಿಟಿ ಇರೋ ಹಾಗೆ ನಾವೇನು ಹೋಗಬೇಕಿತ್ತು. ಅದರಲ್ಲಿ ಸೆಂಟ್ರಲ್ ಗೌರ್ಮೆಂಟು ಹ್ಯಾಸ್ ಕಮ್ ಅಪ್ ವೆರಿ ಬ್ಯಾಡ್ಲಿ. ತುಂಬ ಅತಿ ಕಡಿಮೆ ಪಾಯಿಂಟ್ಸಲ್ಲಿ ಬಂದಿದ್ದಾರೆ. ಹಾಗಂತ ಹೇಳ್ಬಿಟ್ಟು EVM ಮೇಲೆ ಡೌಟನ್ನು ನಾನು ಇವತ್ತಿಗೂ ನಕಾರಿಸ್ತೀನಿ, ಅದ್ರ ಬಗ್ಗೆ ಖಂಡಿತವಾಗಿ ಹೇಳ್ತೀನಿ. ಆದರೆ ಇದನ್ನ ಲಿಟ್ಮಸ್ ಟೆಸ್ಟ್ ಪೇಪರ್ ಅಂತ ತಗೊಳ್ಳೋಣ, ಇದನ್ನ ಪ್ರಯತ್ನ ಪಡಿ. ಈಗಲೂ ಕೂಡ ನಿಮ್ಗೆ ಕಡಿಮೆ ಓಟ್ ಬಿದ್ದು ಅಂತಂದ್ರೆ ಒಪ್ಕೋಬೇಕಾಗತ್ತಲ್ವಾ? ಆ ಮೈಂಡ್ ಸೆಟ್ ಇಂದ ಹೋಗಿ ಹೊರತು ನೀವು ನಿಮ್ಮ ಸೆಂಟ್ರಲ್ ಲೀಡರ್ಶಿಪ್ ಅದನ್ನೊಂದು ಪಾಯಿಂಟ್ ಆಗಿ ಮಾಡ್ಕೊಂಡ್ರು, ಅದನ್ನ ದೇ ನೋಸ್ ಡೈವ್ಡ್ ಇಟ್, ಕೆಳಗೆ ಬಿದ್ದು ಮಾಡ್ಕೊಂಡ್ಬಿಟ್ಟು ಬಿದ್ದರು, ಅದನ್ನು ಉಳಿಸ್ಕೊಳ್ಳೋಕ್ಕೆ ಇವತ್ತಿನ ದಿವಸ ನಾವು ಸ್ಟೇಟಲ್ಲಿ ಹಿಂಗೆ ತಂದ್ಬಿಟ್ಟು ತೋರಿಸ್ತೀವಿ ಅಂತ ಟು ಪ್ಲೀಸ್ ಹಿಮ್ ಆರ್ ಒನ್ ಪರ್ಸ್ನಾಲಿಟಿ ಆರ್ ಪರ್ಸ್ನಲ್ ಕ್ಯಾರೆಕ್ಟರ್ನ ತೊಗೊಂಡು ಮಾಡುವಂಥ ಮೈಂಡ್ ಸೆಟ್ ಏನು ನೀವು ಹಬ್ಬಿಸ್ತಾ ಇದ್ದೀರಲ್ಲ ಅದು ತಪ್ಪು. ಇಲ್ಲ, ಲೆಟ್ ಅಸ್ ಟ್ರೈ ಹಿಯರ್, ದೆನ್ ವಿ ವಿಲ್ ಸ್ಟಿಲ್ ಅಗೇನ್ ರೀಥಿಂಕ್ ಅಂತ ಹೇಳುವಂಥ ಧೈರ್ಯ, ಔದಾರತೆ ಮತ್ತೆ ಅದೊಂದು ಏನಂದರೆ ಕ್ಯಾರೆಕ್ಟರ್, ಸ್ಟ್ರಾಂಗ್ ಕ್ಯಾರೆಕ್ಟರ್, ದರ್ ಶುಡ್ ಬಿ ಸ್ಕೆಲಿಟನ್ ಇನ್ ದಟ್ ಕ್ಯಾರೆಕ್ಟರ್. ಅಂತ ಕ್ಯಾರೆಕ್ಟರ್ನ ಇವತ್ತು ಸಿದ್ದರಾಮಯ್ಯ ಅವರು ತೋರಿಸ್ಬೇಕಿತ್ತು. ಇದ್ರ ಜೊತೆಗೆ ಅದನ್ನ ರಾಜಕೀಯವಾಗಿ ತಗೊಂಡು ಹೋಗ್ಬೇಕು ಅಂತಿಲ್ಲ, ತಗೊಂಡು ಹೋಗ್ಬಾರ್ದು. ಅನ್ಸಿ ರಾಜಕೀಯದ ಉತ್ತುಂಗದ ಮಟ್ಟ ಏನು ಮೇಡಮ್, ಲುಕಿಂಗ್ ಆಸ್ ಅ ಸ್ಟೇಟ್ಸ್ಮನ್. ನೀವು ಚೀಫ್ ಮಿನಿಸ್ಟರ್ ಆದ್ರೆ ದೊಡ್ಡವರಂತಲ್ಲ, ಅದಕ್ಕಿಂತ ನಾನು ಸ್ಟೇಟ್ಸ್ಮನ್ನು, ನನಗೆ ಅಪೋಸಿಷನ್ ಪಾರ್ಟಿಯವರು ಕೂಡ ನನಗೆ ಹೃದಯದಿಂದ ನಾನು ನೋಡ್ತಾರೆ ಅನ್ನುವಂಥ ಒಂದು ಸ್ಟೇಟ್ಸ್ಮನ್ಶಿಪ್ಗೆ ಬೆಳೆಯುವಂಥ ವ್ಯಕ್ತಿತ್ವವನ್ನ ಇವತ್ತು ಅದನ್ನ ಗುರಿ ಅಂತಾನೆ ಇಟ್ಕೊಂಡಿಲ್ಲ. ಅದು ಪ್ರಾಬ್ಲಮ್ ಆಗಿದೆ. ರೈಟ್. ಅರವಿಂದ್ ಅವ್ರು ಹೇಳ್ದಂಗೆ ಕಶ್ಯಪ್ ಸರ್, EVMಗೆ ಇನಿಷಿಯೇಟ್ ತೊಗೊಂಡವರು ಯಾರು ಈ ಮುಂಚೆ ಅನ್ನುವಂಥ ಅರಿವಿಟ್ಕೊಂಡು ನಾವು ಮಾತಾಡಬೇಕಾಗತ್ತೆ. ಕಾಂಗ್ರೆಸ್ನವರೇ ಇದನ್ನ ಇನಿಷಿಯೇಟ್ ಮಾಡಿದ್ದು. ಈಗ ಇದೇ ಬ್ಯಾಲೆಟ್ ಪೇಪರಲ್ಲಿ 135+ ಬಂದು ಕರ್ನಾಟಕದಲ್ಲಿ ವಿಜೃಂಭಿಸ್ತಿರೋರು, ಆಡಳಿತ ನಡೆಸ್ತಾ ಇರೋದು ಇದೇ ಕಾಂಗ್ರೆಸ್. ಹಾಗಾಗಿ ಈಗ GBA ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಅಂದಾಗ ಬ್ಯಾಲೆಟ್ ಪೇಪರ್ನಲ್ಲಿ ಕಾಂಗ್ರೆಸ್ ಗೆದ್ದರೆ EVM ಸರಿಯಾಗಿದೆ ಅಂತನಾ ಸರಿಯಾಗಿಲ್ಲ ಅಂತನಾ? ಅಲ್ಲ, ನೀವು ಕನ್ಕ್ಲೂಷನ್ ಬರಬೇಡಿ. ರಾಂಗ್ ಕನ್ಕ್ಲೂಷನ್ ಅಲ್ಲ, ಕನ್ಕ್ಲೂಷನ್ ರಾಂಗ್ ಅದು. ಅಲ್ಲ, ನೀವು ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಫಸ್ಟ್. ನೀವು ಹೇಳ್ತಾರೆ ಅಂದರೆ ಜನಕ್ಕೆ ಬರೋದು ಏನು ಅಂದರೆ, ದೇಶದಾದ್ಯಂತ EVM ಈಸ್ ರಾಂಗ್ ಅನ್ನುವಂತಹ ಡಿಕ್ಲೇರ್ ಮಾಡ್ತಾ ಇದ್ದಾರೆ. ಮತಗಳ್ಳತನ, ಓಟ್ ಚೋರಿ ಅಂತ ಹೇಳಿ ಮಾಡ್ಕೊಂಡ್ಬಂದವರು ಕರ್ನಾಟಕದ ವಿಷಯದಲ್ಲಿ ಸೊಲ್ಲಿಲ್ಲ, ಅವರಿಗೆ ಎತ್ತಲ್ಲ. ಅದೇ EVM ಅಲ್ಲಿ ಅವ್ರು ಎಲೆಕ್ಷನ್ನ ಮಾಡ್ಕೊಂಡ್ಬಂದಿರೋದು, ಗೆದ್ದಿರೋದು. ಸೊ ಈಗ ಬ್ಯಾಲೆಟ್ ಪೇಪರ್ ಅಂತ ಹೋಗ್ತಿದ್ದಾರೆ. ಸೊ ಬ್ಯಾಲೆಟ್ ಪೇಪರಲ್ಲಿ ಒಂದು ಪಕ್ಷ ಅವ್ರು ಗೆದ್ದರೆ EVM ನಾವು ಹೇಳಿದ್ವಲ್ಲ, ಏನು ಮಾಡ್ತಿದ್ರಿ ಗೊತ್ತಾ? ಇಲ್ಲ, ಮಸ್ಟ್ ಬಿ ದಿ ಮ್ಯಾಟರ್ ಶುಡ್ ಬಿ ಕ್ಲಾರಿಟಿ ಇನ್ ದಿ ಇಶ್ಯೂಸ್. ಮೊದಲು EVM ಇತಿಹಾಸ ಚೆಕ್ ಮಾಡೋಣ, ಚುನಾವಣಾ ಇತಿಹಾಸ ಚೆಕ್ ಮಾಡೋಣ. ಸ್ವತಂತ್ರ ನಂತರ ಏನು ಬಹುತ್ ರಾಷ್ಟ್ರದಲ್ಲಿ ಚುನಾವಣೆಯನ್ನು ಪ್ರಕ್ರಿಯೆ ಶುರು ಆಯಿತು. ಆವಾಗಿದ್ದೇನು, ನೀವು ಇವತ್ತೇನು ಪರಿಚಯ ಮಾಡಬೇಕು ಅಂದಿದ್ದಾರೆ ನಮ್ಮ ಸ್ನೇಹಿತರು ಹೇಳ್ದಂಗೆ, ಏನು ಬ್ಯಾಲೆಟ್ ಪೇಪರ್ ಅಂತ ಏನು ಹೇಳಿದ್ದಾರೆ, ಅದಾಗಲೇ ಪ್ರಯೋಗ ಮಾಡಾಯ್ತದು. ಅದನ್ನು ಅನುಭವಿಸೋ ಆಯಿತು, ರಾಜ್ಯಗಳನ್ನು ಕಬಳಿಸಿದ್ದಾಯಿತು, ಗುಂಡಾಗಳು ಬಂದು ಏನೋ ಬಾಕ್ಸ್ ಮೇ ಸ್ಪೀಕ್ ಮಧ್ಯ ಮಾತಾಡಲಿಲ್ಲ ನಾನು ನಿಮಗೆ. ಗುಂಡಾಗಳು ಬಂದು ಮಧ್ಯ ನಿಂತ್ಕೊಂಡು ಗಾಡಿಗಳ ಸಮೇತ ಬಂದು ಬಂದೂಕ ತೋರಿಸಿ. ನೀವು ಕರ್ನಾಟಕ ಮಾತ್ರ ಸೀಮಿತ ಮಾಡ್ಕೊಬೇಡಿ. ಕೆಲವು ಎಲ್ಲೋ ಒಂದು ಕಡೆ ಬಂದು ರಾಜಕೀಯದ ಪಕ್ಷದ ನೇತಾರ ಏನು ಡಿಕ್ಲೇರ್ ಮಾಡ್ತಾರೆ ತೊಗೊಬೇಡಿ. ನಡೆದು ಬಂದು ದಾರಿ ಚೆಕ್ ಮಾಡೋಣ. ಬ್ಯಾಲೆಟ್ ಪೇಪರ್ ಇತ್ತು, ಪರಿಚಯ ಆಗಿತ್ತದು, ಯಾವಾಗಿಂದ ಚುನಾವಣೆ ಶುರು ಆಗಿಂದಾಗೆ ಇತ್ತದು ಬ್ಯಾಲೆಟ್ ಪೇಪರ್ನದು. ಆ ಬ್ಯಾಲೆಟ್ ಪೇಪರಿನ ಹಗರಣ ಹೋರಣಗಳು ಚೆಕ್ ಮಾಡಿ. ಬ್ಯಾಲೆಟ್ ಪೇಪರ್ ಯಾಕೆ ಬ್ಯಾಲೆಟ್ ಪೇಪರ್ ಇಲ್ಲಿ ನಾನು ಯಾವುದೂ ಬ್ಯಾಲೆನ್ಸ್ ಮಾಡ್ತಿಲ್ಲ, ತಕಡಿ ಥರ EVM ಸರಿನಾ ಬ್ಯಾಲೆಟ್ ಪೇಪರ್ ಸರಿನಾ ಅಂತ ತುಲನೆ ಮಾಡೋಕ್ಕೆ ಹೋಗ್ತಾನೇ ಇಲ್ಲ. ಇಂಥ ದೊಡ್ಡ ಬಹುತ್ ರಾಷ್ಟ್ರದಲ್ಲಿ ನೀವು ಆ ಟೈಮ್ನಲ್ಲಿ ಇದ್ದಿದ್ದು ಮ್ಯಾನ್ ಪವರ್ ಎಷ್ಟು ಗೊತ್ತಾ? ನಮ್ಮ ಟೀಚರ್ ಹೇಳೋ ಹಾಗೆ ಮ್ಯಾನ್ ಪವರ್ ಕಡಿಮೆ ಬೇಕಾಗಿತ್ತು, ಜಾಸ್ತಿ ಮ್ಯಾನ್ ಪವರ್ ಬೇಕಾಗಿತ್ತು ಅವಾಗ. ಮತ್ತು ಮನೆಗೆ ಹೋಗಿ ಒಂದು ಪಟ್ಟಿ ಮಾಡೋಕ್ಕೂ ಕೂಡ ಮ್ಯಾನ್ ಪವರ್ ಬೇಕಾಗಿತ್ತು ಅವಾಗ. ಯಾವಾಗ EVM ಬರೋಕ್ಕಿಂತ ಮುಂಚೆ ಏನಾಯ್ತಲ್ಲಿ, ಉತ್ತರ ಪ್ರದೇಶ ರಾಜ್ಯಗಳು ಗುಂಡಾ ರಾಜ್ಯ ಆಯಿತು. ಎಲೆಕ್ಷನ್ ಬ್ಯಾಲೆಟ್ ಪೇಪರ್ ಮೇಲೆ ದಿ ಬಿಲ್ಡ್ ಎ ಗುಂಡಾ ರಾಜ್ಯ. ಬಿಹಾರ್ ಬ್ಯಾಲೆಟ್ ಪೇಪರ್ ಮೇಲೆ ಗುಂಡಾ ರಾಜ್ಯ ಶುರುವಾಯಿತು. ಉತ್ತರಾಂಚಲ್ ಎಲ್ಲವೂ ಕೂಡ ಬ್ಯಾಲೆಟ್ ಪೇಪರ್ ಮೇಲೆ ಸೃಷ್ಟಿಯಾಗಿರ್ತಕ್ಕಂಥ ರಾಜ್ಯಗಳು ಅಂತ ಮರಿಬಾರ್ದು. EVM ಅಂದಮೇಲೆ ಗುರಿ ಶುರು ಆಗ್ತಿದೆ. ಯಾಕಂತಂದರೆ ಬ್ಲ್ಯಾಕ್ ಆ್ಯಂಡ್ ವೈಟು,
ಬ್ಯಾಲೆಟ್ ಪೇಪರನ್ನು ಕ್ರಾಸ್ ಕ್ವಶನ್ ಮಾಡೋದಕ್ಕೆ ಮ್ಯಾನ್ ಪವರ್ ಬೇಕು, ಲೇಬರ್ ಪವರ್ ಬೇಕು ನಿಮಗೆ. ಒಂದೇ ದಿನಕ್ಕೆ ಮುಗಿದೋಗಲ್ಲ ಅದು. ಕರೆಕ್ಟ್. ಈ ನಲ್ಲಿ ಮುಗಿದು ಒಂದು ಬೆಳಿಗ್ಗೆ ಶುರು ಆಗಿದ ತಕ್ಷಣ ಇಮಿಡಿಯೇಟಾಗಿ ಕೊಡ್ತಾರೆ. ಮೇಡಮ್ ಇದು ಹೆಂಗೆ ಗೊತ್ತಾ, ಚುನಾವಣೆ ಕಮಿಷನನ್ನು ಬೆಳೆ ತೋರಿಸೋ ಬದಲು ನಮ್ಮ ರಾಜಕೀಯ ನೇತಾರ ಪಕ್ಷಗಳಿದಲ್ಲ ಅವ್ರಿಗೆ ಏನಂತ ಕರಿಬೇಕು ನಾವು? ಗೆದ್ದಾಗ ಮಾತ್ರ ಸದಾಚಾರ, ಸೋತ್ರೆ ಮಾತ್ರ ಅನಾಚಾರ ಅಂದರೆ? ನಾನು ಗೆದ್ದ, ಈಗ ಇದೇ ತಗೊಳ್ಳಿ ಉದಾಹರಣೆ ಕರ್ನಾಟಕ, ನಾನು ಅದನ್ನೇ ಕೇಳಿದ್ದು. ತೆಲಂಗಾಣ ಗೆದ್ದರು. ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಷ್ಟು ದೊಡ್ಡ ರಿಸಲ್ಟ್ಸ್ ಅನ್ನು ತಗೊಂಡು ದೊಡ್ಡ ಮ್ಯಾಂಡೇಟ್ ತಗೊಂಡಿದ್ದಾಗ ಇದೇ EVM ಅಲ್ಲಿ ಆಗಿರೋ ಎಲೆಕ್ಷನ್ ಅಲ್ವಾ? ಇವತ್ತು ಅದೇ EVM ಬಗ್ಗೆ ಅಪನಂಬಿಕೆ ಬಂದು ನಾವು ಬ್ಯಾಲೆಟಿಗೆ ಹೋಗ್ತೀವಿ ಅಂದ್ರೆ ಏನ್ ಮೀನಿಂಗ್ನ ಕೊಡ್ತಾ ಇದ್ದಾರೆ ಅಲ್ಲ, ಹಂಗಲ್ಲ ಮೇಡಮ್. ನೋಡಿ ಹೇಳ್ತೀನಿ ಕೇಳಿ. ಏನು ಕುಣಿಲಾರ್ದವಳು ನರಡಂಗು ಅಂದಂತ ಆ ಥರ ಇವರು ಮೊದಲು ಒಂದು ಮೆಜಾರಿಟಿ ಕೊಟ್ಟರು. ಕರ್ನಾಟಕ ಶುರು ಮಾಡೋಣ ಕೊಟ್ಟ ಮೇಲೆ 190 140 ಜನ ಕೊಟ್ಟ ಮೇಲೆ ನಿಮ್ಮ ಆಡಳಿತದ ವೈಖರಿ ಹೇಗಿದೆ? ಇವಾಗ ಬರೀ ಬೆಳೆ ತೋರಿಸ್ತಿದ್ದೀರಿ. ಇವನು ಅವರ ರಾಷ್ಟ್ರ ನೇತಾರ ಕೂಡ ಏನು ಮಾಡ್ತಿದ್ದಾರೆ, ಜೋಡೋ ಯಾತ್ರೆ ಮಾಡಿದ್ರು. ಶುರು ಮಾಡಿದ್ದೇನು ಮತಚೋರಿ ಅಂತ. ಪ್ರೂವ್ ಮಾಡೋಕ್ಕಾಯ್ತಾ ಅವ್ರಿಗೆ? ಎಲ್ಲಾದರೂ ಪ್ರೂವ್ ಮಾಡೋಕ್ಕಾಯ್ತಾ? ಒಂದು ಕಡೆ ಒಂದು ಇನ್ಸಿಡೆಂಟು ಒಂದು ಸಲ ಪ್ರೂವ್ ಒಂದು ಸಲ ಮೇಡಮ್ ಅಡುಗೆ ಮಾಡಬೇಕಾದ್ರೇ ಕೆಟ್ಟೋಗುತ್ತೆ ಅಡುಗೆ. ನೀವೇನು ಅಡುಗೆ ಹೊಸದು ಯಾರೋ ಅತಿಥಿಗಳು ಬಂದರು ಅಂತೇಳಿ ಅಡುಗೆ ಮಾಡೋಕ್ಕೆ ಹೋದಾಗ ನಿಮ್ಮ ಫುಡ್ಡೇ ಕೆಟ್ಟೋಗುತ್ತೆ. ಪಲ್ಯಕ್ಕೆ ಉಪ್ಪು ಹಾಕೋದು ಕಡಿಮೆ ಆಗುತ್ತೆ, ಸಾಂಬಾರು ಹಾಕೋದು ಕಡಿಮೆ ಆಗುತ್ತೆ. ಇಷ್ಟು ದೊಡ್ಡ ಬಹುತ್ ರಾಷ್ಟ್ರದಲ್ಲಿ ನೀವು ಚುನಾವಣೆ ಮಾಡೋದು ಬರೀ ನಮ್ಮ ಗುಬೆ ಕುಟ್ಸ್ಬೋದು ಬೇರೆಯವ್ರ ಮೇಲೆ. ನಮ್ಮ 4 ಬೆಲೆ ನಮಗೆ ತೋರಿಸ್ತಾ ಇರ್ತದು. ಚುನಾವಣೆ ಆಗಕ್ಕೆ ಏನಂತಿದೆ ಅವ್ರಿಗೆ ಪವರು? ನೋಡಿ, ಇಲ್ಲಿನ ಸ್ವಂತ ಲೇಬರ್ ಪವರ್ ಇಲ್ಲ. ದೇ ಹ್ಯಾವ್ ಟು ಹೈರ್ ಓನ್ಲಿ ಟೀಚರ್ಸ್. ಅದರಲ್ಲೂ ಕೂಡ ನೆಕ್ಸ್ಟು ಕೆಲವರು ಫೇವರು, ಕೆಲವರು ನಾನ್ ಫೇವರು. ಸರ್, ಇಲ್ಲಿ ಯಾಕೆ ನಾನು ಇಂಟರಪ್ಟ್ ಮಾಡ್ತೀನಿ ಅಂದರೆ, ಮನೇಲಿ ನೆಂಟರು ಬಂದಾಗ ಅಡುಗೆ ಮಾಡೋಕ್ಕೂ ದೇಶದ ಅಧಿಕಾರದ ಚುಕ್ಕಾಣಿ ಹಿಡಿಯುವ ಸಂದರ್ಭದಲ್ಲಿ ಆಗುವಂಥ ಚುನಾವಣೆಗೂ ಬಹಳ ವ್ಯತ್ಯಾಸ ಇದೆ. ಕಂಪೇರ್ ಅಲ್ಲಿ ಚುನಾವಣಾ ಆಯೋಗದ ಮೇಲೆ ಅಪನಂಬಿಕೆ ಬಂದಾಗ, ಚುನಾವಣಾ ಆಯೋಗ ಅಂದ್ರೆ ಅದು ದೇವಾಲಯ ಥರ ಪರಿಗಣಿಸ್ತಾರೆ. ಅದ್ರ ಮೇಲೆ ಅಪನಂಬಿಕೆ ಬಂದಾಗ ಅವ್ರೊಂದು ಕ್ಲಾರಿಟಿ ಆದರೂ ಕೊಡಬೇಕು. ಅಂತ ಯಾವುದೇ ಸುದ್ದಿಗೋಷ್ಠಿಗಳು ನೆಟ್ಟಗೆ ನಡೆಯೋದಿಲ್ಲ, ಒಂದು ಕ್ಲಾರಿಟಿ ಕೊಡಲ್ಲ, ಟ್ರಾನ್ಸ್ಪರೆನ್ಸಿ ಅನ್ನೋದಿಲ್ಲ ಅಂತ ಹೇಳಿದ್ರೆ ಹೆಂಗೆ ಇದನ್ನು ಅಕ್ಸೆಪ್ಟ್ ಮಾಡೋದು? ಜನಕ್ಕೊಂದು ಅಪನಂಬಿಕೆ ಸೃಷ್ಟಿಯಾಗಿದೆ. ಜನಾಭಿಪ್ರಾಯವನ್ನು ಮೂಡಿಸುವಲ್ಲಿ ಕಾಂಗ್ರೆಸ್ ಯಶಸ್ವಿಯಾಗಿದೆ ಸರ್. ಸೆಕೆಂಡ್ ಅಲ್ಲಿ ಬರ್ತಿದ್ದಾಳೆ. ಅಲ್ಲಿ ನಿಮ್ಗೆ ನೀವು ಕೊಡೋದಕ್ಕೆ ನಾನು ಅದಕ್ಕೆ ಕೊಡ್ತೇನೆ. ಈಗ ಯಾರು ನಮ್ಮ ರಾಷ್ಟ್ರವನ್ನು ಆಳಿರ್ತಕ್ಕಂಥ ಏನು ಒಂದು ಪಕ್ಷ ಏನಿತ್ತು ಅವೆಲ್ಲಗೆ ಅವರ ಸಾಮ್ರಾಜ್ಯದ ಬುನಾದಿ ಹಾಕಿದ್ದೆ ಬ್ಯಾಲೆಟ್ ಪೇಪರ್ ಮೇಲೆ. ಸಾಮ್ರಾಜ್ಯದ ಬುನಾಟಿ ಆಗಿದ್ದೆ ಬ್ಯಾಲೆಟ್ ಪೇಪರ್ ಮೇಲೆ. ಹೆಂಗೆದ್ರು ಇಂದಿರಾ ಗಾಂಧಿ ಅವರು ಹೇಳಿ? ಹೆಂಗೆದ್ರು ಅವರು? ರಾಜನಾರಾಯಣ ಏನಕ್ಕೆ ಅವನ ಮೇಲೆ ಕೇಸ್ ಹಾಕ್ದ? ಈಗ ಏನಾಗತ್ತೆ ಗೊತ್ತಾ ಮೇಡಮ್, ಇಡೀ ಒಂದು ಕ್ಷೇತ್ರ ತಗೊಳ್ಳಿ ನೀವು, ರಾಜಕೀಯ ಪಡಸಾಲೆ ಒಳಗೆ ಅಧಿಕಾರ ತಗೊಳ್ತಕ್ಕಂಥ ಹಪಾಪಿ ಇದೆಯಲ್ಲ, ಅವು ಏನೇನೋ ಮಾಡ್ಸೋದು ಗೊತ್ತಾ? ಗುಂಡಾಜಮ್ ಬೆಳೆಸುತ್ತೆ, ಆಲ್ಕೋಹಾಲಿಸಮ್ ಬೆಳೆಸುತ್ತೆ, ಕೆಲವು ಮಾಫಿಗಳು ಬೆಳೆಸುತ್ತದು. ಈ ಪ್ರಶ್ನೆ ಇಷ್ಟೇ ಹಿಂಗತ್ತೆ ನಡೆದು. ಇಲ್ಲಿ ಚುನಾವಣೆಯವರು ಸಮರ್ಪಕ ಮಾಡ್ತಿದ್ದಾರಂತ ಅಲ್ಲ. ಟೆಕ್ನಾಲಜಿ ನಮಗೆ ಹೊಸದು. ಬೇರೆ ವಿದೇಶದಲ್ಲಿ ಇರತಕ್ಕಂಥ ಜನಸಂಖ್ಯೆ ಕಡಿಮೆ. ಇವು ನಮ್ಮ ಕರ್ನಾಟಕ ರಾಜ್ಯ ತಗೊಂಡ್ರೆ ದಟ್ ಈಸ್ ಈಕ್ವಲ್ ಟು ಒಂದು ಫ್ರಾನ್ಸ್ ಅಥವಾ ಯುರೋಪಿಯನ್ ಕಮ್ಯುನಿಟಿ ಒಂದು ರಾಜ್ಯ. ಎಷ್ಟು ಸಂಖ್ಯಾವಾರು ಅವ್ರು ಯಾರೋ ಸರಿ ಯೂಸ್ ಮಾಡ್ಕೋತಿಲ್ಲ ಅಂತ ನಮ್ಮಲ್ಲಿ ಮೇಲೆ ಉದಾಹರಣೆ ತಗೋಬೇಕಾಗಿಲ್ಲ. ನಮ್ಮದು ಪ್ರಜಾಪ್ರಭುತ್ವ. ರೈಟ್. ನಮ್ಮನ್ನು ಆಳಿದವರು, ನಮ್ಮನ್ನು ಯಾರು ಆಳಿದ್ರು? ಮೊದಲೇ ಹಂತದಲ್ಲಿ ನಮ್ಮನ್ನು ರಾಜ ಮಹಾರಾಜರು ಆಳಿದ್ರು. ಅವಾಗ ಚುನಾವಣೆ ಇತ್ತ ಮೇಡಮ್? ರಾಜರನ್ನ ಆಯ್ಕೆ ಮಾಡ್ತಿದ್ರಾ ಬ್ಯಾಲೆಟ್ ಪೇಪರ್ನಲ್ಲಿ? ಯಾವಾಗ ಚೋಳ ಕದಂಬ ರಾಜಪ್ರಭುತ್ವ ಬಿಡಿ ಸರ್, ಇದು ಪ್ರಜಾಪ್ರಭುತ್ವ. ಅಲ್ಲಿಗೆ ನಾವು ಬರೋಕ್ಕಾಗಲ್ಲ ಸರ್. ನೀವು ಹೇಳಿ, ಇವರಿಬ್ಬರು ಡಿಸ್ಕಸ್ ಮಾಡಿದ್ರಲ್ಲಿ ಒಂದು ಪಾಯಿಂಟ್ ಏನು ಟ್ರಿಗರ್ ಮಾಡುತ್ತೆ ಅಂದರೆ, ಬ್ಯಾಲೆಟ್ ಪೇಪರ್ ಚುನಾವಣೆ ಬಗ್ಗೆನೂ ಆಕ್ಷೇಪ ಇದೆ, ಈಗ EVM ಬಗ್ಗೆನೂ ಆಕ್ಷೇಪ ಇದೆ. ಇವತ್ತು ನಾವು ಪ್ರಸ್ತುತ EVM ಜೊತೆಗೆ ಏನು ಒಡನಾಟ ಇರೋದ್ರಿಂದಾಗಿ, ಚುನಾವಣೆ ಮಾಡ್ತಿರೋದ್ರಿಂದಾಗಿ ಅದರ ಬಗ್ಗೆ ಒಂದಷ್ಟು ಪ್ಲಸ್ ಮೈನಸ್ ಸ್ಟಾಕ್ಸ್ ಇದ್ದಾಗ ಹೋಗಬೇಕಾ ಬೇಡವಾ ಅದ್ರ ಬಗ್ಗೆ ಒಂದಷ್ಟು ಆಕ್ಷೇಪಗಳಿರ್ತವೆ. ಹಾಗಾಗಿ ಫೈನಲ್ ಡಿಸಿಷನ್ ತೊಗೋಬೇಕಾಗಿರೋದು ಸರ್ಕಾರ, ಹೆಂಗೆ ಮಾಡಬೇಕು ಏನು ಎತ್ತ ಅನ್ನುವಂಥ ನಿಟ್ಟಿನಲ್ಲಿ. ಇಲ್ಲಿ ಚುನಾವಣಾ ಆಯೋಗ ಮತ್ತು ರಾಜ್ಯ ಸರ್ಕಾರದ ನಡುವೆ ಇರುವಂಥ ಏನು ಸಂಬಂಧ ಸರಿ ಇಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಹೇಳಿ ಸರ್. ಏಕೆಂದರೆ ಅವರು ಡಿಕ್ಲೇರ್ ಮಾಡಲ್ಲ, ಇವ್ರು ನಾವು ಬಿಡಲ್ಲ ಅಂತ ಕೂತಂಗೆ ಜಟಾಪಟಿ ಕಾಣ್ತಾ ಇದೆ. ಅದು ನೋಡಿ, ಇಲ್ಲಿ ಭಾಳ ಚರ್ಚೆ ಅಂತೂ ಭಾಳ ಚೆನ್ನಾಗಿ ನಡೀತಿದೆ. ಇಲ್ಲಿ ಭಾಳ ಸಂತೋಷ. ಈ ಥರ ಒಂದು ಇದೇ ಪ್ರಜಾಪ್ರಭುತ್ವ ನೋಡಿ. ಇಲ್ಲಿ ಯಾವುದೇ ರೀತಿ ಅಭಿಪ್ರಾಯಗಳು ಹೇಳಬೇಕಾಗ್ತದೆ, ಮುಕ್ತ ಚರ್ಚೆ ಆಗಬೇಕಾಗ್ತದೆ. ಭಾಳ ಸರಿಯಾಗಿ ಹಿರಿಯರು ಹೇಳಿದ್ರು, ನಾನು ಮಾತಾಡ್ಬೇಕಾದ್ರೆ ನೀವು ತಡೀರಿ, ನಾನು ಮಾತಾಡ್ತೀನಿ, ನೀವು ಆಮೇಲೆ ಮಾತಾಡ್ರಿ. ಚರ್ಚೆ ಹಿಂಗೆ ಆಗಬೇಕು. ಈಗ ನೋಡಿ, ಮುಖ್ಯ ಪ್ರಶ್ನೆ ಇಲ್ಲಿರೋದೇನು ಅಂದರೆ, ಭಾಳ ಮುಖ್ಯವಾಗಿ ಬರೋದು, ಈಗ ಬ್ಯಾಲೆಟ್ ಪೇಪರ್ ಐಡಿಯಲ್ಲ, EVM ಐಡಿಯಲ್ಲ, ಅದು ಚರ್ಚೆ ವಿಷಯ ಅಲ್ಲ.
ಇದು ಐಡಿಯಲ್ ಅಲ್ಲ. ಬಟ್ ಇವತ್ತಿನ ಕಾಂಟೆಕ್ಸ್ಟಲ್ಲಿ ಯಾವಾಗ ಇ ವಿ ಎಮ್ ಕ್ರೆಡಿಬಿಲಿಟಿನೇ ಪ್ರಶ್ನೆ ಬಂದ್ಬಿಟ್ಟಿದೆ, ಇ ವಿ ಎಮ್ಮನ್ನು 108 ರೀತಿಯಲ್ಲಿ ಅದನ್ನು ಟ್ಯಾಂಪರ್ ಮಾಡ್ಬೋದು ಅಂತೇಳಿ ವಿಜ್ಞಾನಿಗಳೇ ಬಂದು ಮಾತಾಡ್ತಿರ್ಬೇಕಾದ್ರೆ ಅಲ್ಲಿ ಜನಮನದಲ್ಲಿ ಇವತ್ತು ಬ್ಯಾಲೆಟ್ ಉತ್ತಮ ಅನ್ನೋದು ಬರ್ತಾ ಇದೆ. ಇವಾಗ ಅದಕ್ಕೆ ಹೋಗೋಣ ಅಂತೇಳಿ. ಬಟ್ ನನಗನ್ಸದ್ದು ನೋಡಿ, ಬಹಳ ಮುಖ್ಯ ಪ್ರಶ್ನೆ ಏನು ಅಂದರೆ, ಇವಾಗ ಏನು ನಮ್ಮ ಚರ್ಚೆನಲ್ಲಿ ನಾವು ಸಮಪ್ ಮಾಡಿದ್ರೆ ಸರ್, ಈಗ ಹಿಂದೆ ಬ್ಯಾಲೆಟ್ ಬಗ್ಗೆನೂ ನೆಗೆಟಿವ್ ಅದೇ ಹೇಳ್ತಿದ್ದೀನಿ. ಏನಂದ್ರೆ ಪ್ರಶ್ನೆ ಇಲ್ಲಿ ನಮ್ಮ ಎಂಟೈರ್ ಎಲೆಕ್ಟ್ರಲ್ ಸಿಸ್ಟಮೇ ಕರಪ್ಟ್ ಆಗಿಬಿಟ್ಟಿದೆ. ಕರೆಕ್ಟ್. ನೀವೀಗ ಬ್ಯಾಲೆಟ್ ಆದ್ರೂ ತಗೊಂಬನ್ನಿ, ಇ ವಿ ಎಮ್ ಆದ್ರೂ ತಗೊಬನ್ನಿ, ಯಾವ ತಂದ್ರೂ ಕೂಡ ದ ಹೋಲ್ ಸಿಸ್ಟಮ್ ಇಸ್ ಕರಪ್ಟ್. ಕಡಿಮೆ ಯಾರು ತಪ್ಪು ಮಾಡ್ತಾರ ಅದ್ರ ಮೂಲಕ ಚುನಾವಣೆಗೆ ಹೋಗೋಣ ಹೆಂಗಾಗ್ತಿದೆ ಈಗ ಅಂದ್ರೆ, ಈಗ ನಮಗೆ ಮುಂಚೆ ಈಗ ಆಗ್ತಿರೋದೇನು ಅಂದ್ರೆ, ನಾವು ನೋಡಿದೀವಲ್ಲ, ನಾವು ಸಣ್ಣವರಿದ್ದಾಗೆಲ್ಲ ನೋಡಿದೀವಿ, ಈ ಬ್ಯಾಲೆಟ್ ಬಾಕ್ಸ್ಗಳಿದ್ದಾಗ ಬಂದೂಕೆ ಇಟ್ಕೊಂಡ್ಬಂದು ಡಕಾಯಿತರು ಬಂದು ಬ್ಯಾಲೆಟ್ ಪೆಟ್ಟಿಗೆನೇ ಎತ್ಕೊಂಡು ಹೋಗ್ಬಿಡೋರು. ಬ್ಯಾಲೆಟ್ ಪೇಪರ್ಗಳು ಆಗದೆ ಈ ಥರದೆಲ್ಲ ಆಗಿದೆ. ಇದು ನಮ್ಗೆ ಕಣ್ಣಿಗೆ ಕಾಣಿಸೋದು. ಎಷ್ಟೋ ಸಲ ನಮ್ಮ ಟೀಚರ್ಸ್ಗೆ ಅನ್ಸೋದು, ನಾವು ಯೋಚನೆ ಮಾಡಬೇಕು. ಸಾಮಾನ್ಯ ಜನರಿಗೆ ಅನ್ಸೋದು ಏನು ಅಂದರೆ, ಆ ಗುಂಡಾಗಿರಿ ಕಣ್ಣಿಗೆ ಕಾಣಿಸೋದು ವಿರೋಧ ಮಾಡ್ಬೋದು ನಾವು. ಈಗ ಇ ವಿ ಎಮ್ನಲ್ಲಿ ನಮ್ಮ ಕಣ್ಣಿಗೆ ಕಾಣಿಸಿದ್ರೆ ಟ್ಯಾಂಪರ್ ಮಾಡ್ತಿದಾರಲ್ಲ ಈಗ. ಗುಡ್ ಪಾಯಿಂಟ್. ನಮ್ಮ ಕಣ್ಣಿಗೆ ಗೊತ್ತಾಗ್ತಿಲ್ಲ, ಶತ್ರುಗಳೇ ಗೊತ್ತಾಗ್ತಿಲ್ಲ ನಮಗೆ. ಟೆಕ್ನಾಲಜಿ ಬಳಸ್ಕೊಂಡು ಹೆಂಗೆಲ್ಲ ಮಾಡ್ತಿದ್ದಾರೆ ಅಂದರೆ ನೋಡ್ತೀವಲ್ಲ, ದಿನ ಬೆಳಗಾದ್ರೆ ನೋಡ್ತಾ ಇದ್ದೀವಿ. ಬ್ಯಾಂಕ್ ನನ್ನ ಅಕೌಂಟ್ ನಂಬರ್ನೇ ಒಬ್ಬ ಬಂದ್ಬಿಟ್ಟು ಹ್ಯಾಕ್ ಮಾಡಿಬಿಟ್ಟು ಅಕೌಂಟ್ ದುಡ್ಡೆಲ್ಲ ಎತ್ಕೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿದ್ರೆ. ಸರ್, ಈಗ ಇ ವಿ ಎಮ್ ಜೊತೆಗೆ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ನೀವು ಹೇಳೋದನ್ನ ಅಕ್ಸೆಪ್ಟ್ ಮಾಡ್ಬೋದು ಸರ್. ಇವಾಗ ನೀವು ಆಗಲೇ ಒಂದು ಪಾಯಿಂಟ್ ಎಲ್ಲರೂ ರೈಸ್ ಮಾಡಿದ್ರಿ ಸರ್. ಒಂದು ಬ್ರೇಕ್ ತೊಗೊಂಡು ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ಸೊ ಏನು ಅಂದರೆ, ಆಗಲೇ ನಾವು ಒಂದು ಈಗೇನು ವಿಶ್ವ ಅಂದಾಗ ತಂತ್ರಜ್ಞಾನದ ಹಿಂದೆ ನಾಗಾಲೋಟದ ಥರ ಓಡ್ತಾ ಇದೆ. ಇಂಥ ಸನ್ನಿವೇಶದಲ್ಲಿ ಯಾವುದೋ ಮುಂದುವರೆದ ರಾಷ್ಟ್ರಗಳು ಇನ್ನೂ ಬ್ಯಾಲೆಟ್ ಇಟ್ಕೊಂಡಿದ್ದಾವೆ ಅಂಥೇಳಿ ಮುಂದುವರಿತಿರುವಂತಹ ರಾಷ್ಟ್ರ ನಾವು ಬ್ಯಾಲೆಟಿಗೆ ಹೋಗ್ತೀವಿ ಅಂದರೆ ದೆರ್ ಇಸ್ ನೋ ಮೀನಿಂಗ್ ಅಂತ. ಟೆಕ್ನಾಲಜಿ ಜೊತೆಗೆ ನಾವು ಮೂವ್ ಆನ್ ಆಗಬೇಕು. ಅಲ್ಲೇನಾದರೂ ಲೋಪಗಳಿತ್ತು ಅಂದಾಗ ಅದನ್ನು ಜನಸಾಮಾನ್ಯರ ಮುಂದೆ ಅಥವಾ ಅದನ್ನ ಎಕ್ಸಾಮಿನ್ ಮಾಡಿ ಕರೆಕ್ಷನ್ ಮಾಡ್ಕೊಂಡು ಮುಂದಕ್ಕೆ ಹೋಗೋದನ್ನು ವಿಜ್ಞಾನ ಅಂತ ಕರಿಬಹುದು. ಬಟ್ ನಾವು ಇನ್ನೂ ಯಾವುದಕ್ಕೂ ಹಳೇದಕ್ಕೆ ಸ್ಟಿಕ್ ಆನ್ ಆಗ್ತೀವಿ ಅಂತ ಹೇಳಿದ್ರೆ ಇದನ್ನು ಏನಂತ ಕರಿಬೇಕು? ನಾವು ಎಲ್ಲಿ ಕರೆಕ್ಟಾಗಿ ಮುಂದಕ್ಕೆ ಹೋಗ್ಬೇಕು? ಈಗ ತಂತ್ರಜ್ಞಾನ ಅನ್ನೋದು ಮುಂದುವರಿತಾ ಇದೆ, ಹಂತ ಹಂತವಾಗಿ ಹೊಸದು ಅನ್ನೋದು ಡೆಫಿನೆಟ್ಲಿ ಬಂದೇ ಇರುತ್ತೆ. ಅರವಿಂದ್ ಸರ್, ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಬ್ಯಾಲೆಟ್ ಪೇಪರಲ್ಲೇ ಇದ್ದಾವೆ ಅಂಥೇಳಿ, ನಾವಿನ್ನೂ ಗ್ರೋಯಿಂಗ್ ಡೆವಲಪಿಂಗ್ ಕಂಟ್ರಿ, ನಾವು ಈ ತಂತ್ರಜ್ಞಾನ ಎಲ್ಲ ಅಳವಡಿಕೆ ಮಾಡ್ಕೊಳ್ಳಂಗಿಲ್ಲ ಅಂತ ಏನಾದ್ರು ಹಿಂದೆ ಕುಳ್ಕೋಬೇಕಾ? ಅಥವಾ ಇರುವಂತಹ ಸಣ್ಣ ಪುಟ್ಟ ಮಾರ್ಪಾಡುಗಳು ಏನೋ ಟೀಕೆ ಟಿಪ್ಪಣಿ ಬಂದಿದೆಯಪ್ಪ, ಅದನ್ನ ಕರೆಕ್ಷನ್ ಮಾಡಿ ಕಟ್ ಮಾಡಿ ಮುಂದಕ್ಕೆ ಹೋಗ್ಬೇಕಾ? ಇಲ್ಲ, ಓವರ್ ಆಲ್ ಹೇಳಬೇಕಂದ್ರೆ ಮುಂದಕ್ಕೆ ಹೋಗೋದು ನೀವೇನು ಪಾಯಿಂಟ್ ಸೆಕೆಂಡ್ ಹಾಫಲ್ಲಿ ಹೇಳಿದ್ರಲ್ಲ, ವಿ ಹ್ಯಾವ್ ಟು ಸ್ಟಿಕ್ ಆನ್ ಟು ದ್ಯಾಟ್. ಬಟ್ ದೆರ್ ಇಸ್ ನೋ ಡರ್ತ್ ಫಾರ್ ಚೆಕಿಂಗ್ ಆರ್ ರೀಚೆಕಿಂಗ್ ಅವರ್ ಸೆಲ್ಫ್ ಒನ್ಸ್ ವಿತ್ ಅ ಬ್ಯಾಲೆಟ್. ತಪ್ಪಲ್ಲ, ನಾನು ಹೇಳ್ತಿರೋದು. ಇಟ್ ಈಸ್ ನಾಟ್ ಅ ಬಿಗ್ ಥಿಂಗ್. ಲೆಟ್ ದೆಮ್ ಟ್ರೈ ಒನ್ಸ್. ಅದು ಬಿ ವಿ ಎಂ ಪಿನೋ ಗ್ರಾಮ ಪಂಚಾಯತಿ ಅಲ್ಲ, ಸಾರಿ, ತಾಲೂಕು ಪಂಚಾಯತಿನೋ ಜಿಲ್ಲಾ ಪಂಚಾಯತಿಲೋ ಟ್ರೈ ಮಾಡ್ತೀವಿ ಅಂದಿದ್ದಾರೆ. ಮಾಡಲಿ. ಅವಾಗ ಅವ್ರ ಮೇಲೆ ಎಷ್ಟು ಎಲಿಗೇಷನ್ಸ್ ಬರುತ್ತೆ, ಎಷ್ಟು ಕೋರ್ಟ್ ಕೇಸ್ ಬೀಳುತ್ತೆ, ಏನಾಗುತ್ತೆ, ಟ್ರಸ್ಟ್ ಡೆಫಿಸಿಟ್, ಅದನ್ನೂ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ತಪ್ಪು ಅಂತ ನಾನು ಹೇಳಲ್ಲ. ಆದರೆ ಇದನ್ನು ಪೊಲಿಟಿಕಲೈಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದೇರ್ ಇಸ್ ನೋ, ಈಗ ನಮ್ಮದು ಟೆಲಿಕಾಮ್ ರೆಗ್ಯುಲೇಟರಿ ಅಥಾರಿಟಿ ಇದೆ, ಇಲ್ಲದ್ರೆ ನಮ್ಮದು ಶೇರ್ಸಿಗೆ ಒಂದು ರೆಗ್ಯುಲೇಟರಿ ಅಥಾರಿಟಿ ಇದೆ. ಆ ರೀತಿಯ ಒಂದು ರೆಗ್ಯುಲೇಟರಿ ಅಥಾರಿಟಿ ಏನು ನಾವು ಇವತ್ತು ಎಲೆಕ್ಷನ್ ಕಮಿಷನ್ ಅಂತ ಹೇಳ್ತಾ ಇದ್ದೀವಿ, ಅವ್ರ ಕಡೆ ಒಂದು ಟೆಕ್ನಿಕಲ್ ಕಮಿಟಿ ಇದ್ದು ದೇ ಶುಡ್ ಹ್ಯಾವ್ ಡಿಸೈಡೆಡ್, ಬಿಕಾಸ್ ಇಟ್ ಈಸ್ ಮೋರ್ ಆಫ್ ಅ ಟೆಕ್ನಾಲಜಿಕಲ್ ಕ್ವಶನ್ ದ್ಯಾನ್ ಒಂದಿದು. ಆ್ಯಂಡ್ ಓವರ್ ಆಲ್ ಅದರ್ ಥಿಂಗ್ಸ್ ಆರ್ ನಾಟ್ ಡೈರೆಕ್ಟ್ಲಿ ಡಿಪೆಂಡೆಂಟ್. ನಾನು ಕೂಡ ಸ್ಪೆಕ್ಯುಲೇಷನ್ ಮಾಡಿರೋದು, ಬೇರೆಯವ್ರ ಮೇಲೆ ಒಂದು ರೀತಿ ಅವರ ವ್ಯವಹಾರದ ಮೇಲೆ ಯಾವ ರೀತಿ ಉತ್ತರಿಸ್ತಾರೆ, ಯಾವ ರೀತಿಯಿಂದ ಪ್ರಶ್ನೆಗಳನ್ನು ಗ್ರಹಿಸ್ತಾರೆ, ಯಾವ ರೀತಿಯಿಂದ ಪ್ರತಿಕ್ರಿಯೆಯನ್ನು ಕೊಡ್ತಾರೆ, ಯಾವ ರೀತಿ ಅವರೇ ಎಲೆಕ್ಟ್ ಆಗಿ ಬಂದಿದ್ದಾರೆ, ಯಾವ ರೀತಿ ಅವ್ರ ಮೇಲೆ ಪ್ರಭಾವ ಬೀಳುವ ಸಾಧ್ಯತೆ ಇದೆ. ಬಿದ್ದಿದೆ ಅಂತ ನಾನು ಹೇಳ್ತಾ ಇಲ್ಲ, ಬಿದ್ದಿಲ್ಲ ಅಂತಲೂ ಹೇಳ್ತಾ ಇಲ್ಲ. ಪ್ರಭಾವ ಬೀರುವಂಥ ಸಾಧ್ಯತೆಗಳನ್ನು ಓಪನ್ ಮಾಡಿ ಇಟ್ಕೊಂಡಿದ್ದಾರೆ ಇವತ್ತು ಸರ್ಕಾರ. ಇದ್ರ ಮೇಲಿರುವ ಡೌಟಿನ ಒಂದು ದುಷ್ಪರಿಣಾಮವಾಗಿ ಇದಕ್ಕೆ ಒಂದಿಷ್ಟು ಬೆಲೆ ಕೊಡ್ಬೋದಾಗುತ್ತೆ. ಆದರೆ ಒಂದ್ಸತಿ ಟ್ರೈ ಮಾಡೋದಕ್ಕೆ ತಪ್ಪಲ್ಲ. ಆದರೆ ಇನ್ನೊಂದು ಹೇಳ್ತೀನಿ, ಒಂದಿಷ್ಟು ಸೈಂಟಿಫಿಕ್ ಕಮ್ಯುನಿಟಿಯವರೇ ಪ್ರಶ್ನೆ ಮಾಡಿದ್ದಾರೆ ಅಂತ ಹೇಳುವಾಗ, ಇಟ್ ಹ್ಯಾಸ್ ಟು ಬಿ ಎ ಟೆಕ್ನಿಕಲ್ ಡಿಸಿಷನ್. ಇವತ್ತು ಈ ರಾಪ್ ಅಂತಾರೆ, RPOT ಅಂತ ಏನೋ ಬರುತ್ತೆ. ದಟ್ ಇಸ್ ಅ ಕೈಂಡ್ ಆಫ್ ಅ ಡಿವೈಸ್ ವಿಚ್ ಕ್ಯಾನ್ ಬಿ ರಿಟನ್ ಆ್ಯಂಡ್ ರೀರಿಟನ್. ಅಂದರೆ ಅಳಿಸ್ಬಿಟ್ಟು ಮತ್ತೆ ಇನ್ನೊಂದ್ಸತಿ ಬರೆಯೋಕ್ಕೆ ಅದನ್ನು ಓಪನ್ ಮಾಡ್ಬೋದೇ ಹೊರತು ಅದನ್ನು ಎಡಿಟ್ ಮಾಡೋಕ್ಕಾಗಲ್ಲ ಅನ್ನೋಂಥ ಟೆಕ್ನಾಲಜಿ. ಅಂದರೆ ಲೋಟದಲ್ಲಿರೋ ನೀರಲ್ಲಿ ಕಲ್ಮಶ ಇದೆ, ಏನೋ ಸಮ್ ಕೆಮಿಕಲ್ ಇದೆ ಅನ್ನೋ ಕಾಂಟೆಕ್ಸ್ಟ್ ಅಲ್ಲಿ ಇದು EVM.
ಇದರಲ್ಲಿ ಏನೋ ಕಲ್ಮಶ ಇದೆ ಅಂತ ಡೌಟ್ ನಮ್ಮೆಲ್ರಿಗೂ. ಇದೇ ನೀರನ್ನು ಎಕ್ಸಾಮಿನೇಷನಿಗೆ ಕಳಿಸ್ಬೇಕಲ್ವ ಸರ್? ನಾನು ಇದ್ಯಾವುದೋ ಈ ಕಪ್ನಲ್ಲಿರೋ ನೀರನ್ನು ಎಕ್ಸಾಮಿನೇಷನಿಗೆ ಕಳ್ಸೋಕ್ಕಾಗಲ್ವಲ್ಲ, ನಾನು ಬ್ಯಾಲೆಟ್ ಪೇಪರ್ನ ಒಂದ್ಸಲ ಟ್ರೈಲಿಗೆ ಕಳಿಸಿ ಅಂತ ಹೇಳೋಕ್ಕಾಗಲ್ವಲ್ಲ. ಕರೆಕ್ಟ್. ಸೊ ವಾಟ್ ಯು ಆರ್ ಟ್ರೈಂಗ್ ಟು ಟೆಲ್ ಇಸ್ ವಿ ಹ್ಯಾವ್ ಟು ಇನ್ಕ್ರೀಸ್ ದ VVPAT ಆರ್ ಇನ್ನೊಂದೊಂದು ಎಕ್ಸ್ಪೆರಿಮೆಂಟ್ ಮಾಡಿ. ನೀವು ವೋಟ್ ಹಾಕಿದ ತಕ್ಷಣ ಅದ್ರದ್ದೊಂದು ಪ್ರಿಂಟ್ಔಟ್ ಬಂದ್ಬಿಡ್ಲಿ, ನಿಮ್ಮ ಮನೆಗೆ ತೊಗೊಂಡು ಬಂದ್ಬಿಟ್ಕೊಂಬಿಡು. ಆರ್ ಆ್ಯಕ್ಚುಲಿ ಇಟ್ ಇಸ್ ನಾಟ್ ಓಪನ್. ಅದರಲ್ಲಿ ಕೂಡ ಒಂದಿಷ್ಟು ಪ್ರಾಬ್ಲಮ್ಸ್ ಇದೆ. ಬಿಕಾಸ್ ಇಟ್ ಹ್ಯಾಸ್ ಟು ಬಿ ಓಪನ್ ಬ್ಯಾಲೆಟ್ ಆ್ಯಂಡ್ ಸೀಕ್ರೆಟ್ ಬ್ಯಾಲೆಟ್ ಅಂತಿದೆ. ನೀವು ತೊಗೊಂಡು ಬಂದಾಗ ನೀನು ನಮಗೆ ವೋಟ್ ಮಾಡಿದೆ ಅಂತ ತೋರಿಸುವಂತ ಯಾವನೋ ಬಂದ್ಬಿಟ್ಟು ಅವ್ನು ಹಿಡಿಬೋದು. ಸೊ ಇವೆಲ್ಲ ಪ್ರಾಬ್ಲಮ್ ಇದೆ. ಸೊ ಅದಕ್ಕೋಸ್ಕರ VVPAT ಅಲ್ಲಿ ಪ್ರಿಂಟ್ ಆಗುತ್ತೆ, ಆದರೆ ಅವನಿಗೆ ಕೊಡಲ್ಲ. ಇಟ್ ಕ್ಯಾನ್ ಬಿ ವೆರಿಫೈಡ್. ಸಿ ಅದು 5%ಗೆ ಲಿಮಿಟ್ ಮಾಡಿರ್ತಾರೆ. ಬಟ್ ವೆನ್ ದಿರ್ ಇಸ್ ಅ ಡೌಟ್ ದಟ್ ಈಸ್ ಕ್ಯಾಸ್ಟೆಡ್, ನನಗೆ ಯಾಕೋ ಈ ಒಂದಿಷ್ಟು EVMs ಅಲ್ಲಿ ಸಮಸ್ಯೆ ಅನಿಸ್ತಾ ಇದೆ, ಅದನ್ನು ವಾಪಸ್ ಕೌಂಟ್ ಮಾಡಿ ತೋರಿಸಿ, ರಾದರ್ ದೆನ್ ಗೋಯಿಂಗ್ ಟು ದ ಬ್ಯಾಲೆಟ್ ಪೇಪರ್. ನಾನು ಹೇಳ್ತಾ ಇರೋದು ಬ್ಯಾಲೆಟ್ ಪೇಪರ್ ಇಸ್ ಮ್ಯಾಮೋಥಿಕಲಿ ಟಫರ್ ಬೈ 100%, ಬಟ್ ಗೋಯಿಂಗ್ ಫ್ರಮ್ 5% to 10% or 15% ಆಫ್ ರೀವೆರಿಫಿಕೇಶನ್ ಆಫ್ VVPAT ಮೈ ಟೇಕ್ another 10% ಎಕ್ಸ್ಟ್ರಾ. ಅದನ್ನು ಮಾಡಿ ನೋಡಿಸ್ಕೊಳ್ಳಿ. ಆದರೆ ಇವೆಲ್ಲದರಲ್ಲೂ ಓಪನ್ ಮೈಂಡೆಡ್ನೆಸ್ ಇರಬೇಕು. ನೀವು ಅದನ್ನೇ ಪಾಯಿಂಟ್ ಇಟ್ಕೊಂಡು ಏನು ರಾಹುಲ್ ಗಾಂಧಿ ಅವರು ಹೋದ್ರಲ್ಲ, ನನಗೆ ಅಂದರೆ ರಾಹುಲ್ ಗಾಂಧಿ ಯೂಶುವಲಿ ಐ ಟ್ರೈ ಟು ಸಪೋರ್ಟ್ ಹಿಮ್ ಬಿಕಾಸ್ ವಿ ವಾಂಟ್ ಅ ಗುಡ್ ಅಪೋಸಿಷನ್ ಅಂತ. ಬಟ್ ಸ್ಟಿಲ್ ವಾಟ್ ಐ ಆಮ್ ಟ್ರೈಂಗ್ ಟು ಟೆಲ್ ಯು ಇಸ್, ಬೇರೆ ಮುದ್ದೆಗಳನ್ನೆಲ್ಲ ಹೇಳ್ಬಿಟ್ಟು ಊಟ ಫುಲ್ ಹಾಕಿ, ಜೋಳದ ರೊಟ್ಟಿ ಹಾಕಿ, ಮುದ್ದೆ ಹಾಕಿ, ಅನ್ನ ಸಾಂಬಾರು ಹಾಕ್ಬಿಟ್ಟು ಉಪ್ಪಿನಕಾಯಿ ಚೆನ್ನಾಗಿಲ್ಲ, ಇದು ಚಟ್ನಿ ಹಾಕಿ ಅಂದಿದ್ರೆ ಚೆನ್ನಾಗಿರೋದೇ ಹೊರತು ನೀವು ಚಟ್ನಿನ ಇಟ್ಕೊಂಡು ಅದನ್ನೇ ಊಟ ಮಾಡಕ್ಕೆ ಹೋದ್ರೆ ಇಟ್ ಇಸ್ ನಾಟ್ ರೈಟ್. ಸೊ ದ ವೇ ಮತ್ತು ನಮ್ಮ ರಾಜ್ಯ ಸರ್ಕಾರದ ನಡುವಿನ ಅತ್ಯುತ್ತಮ ಹೊಂದಾಣಿಕೆ ಬಗ್ಗೆ ಹೇಳಿ. ಆದರೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದೀರಾ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಹೇಳ್ತಾ ಇದ್ದೀರಾ? ದಿಸ್ ಈಸ್ ಆ್ಯಕ್ಚುಲಿ ಐ ಆಮ್ ನಾಟ್ ವೆರಿ ಕಂಫರ್ಟಬಲ್ ಆನ್ಸರಿಂಗ್ ದಿಸ್, ಬಟ್ ಸ್ಟಿಲ್ ನೀವು ಪ್ರೀತಿನ ಕೇಳಿದಿರಾ ಅಂತ ನಾನು ಹೇಳಕ್ಕೆ ಹೋಗ್ತೀನಿ. ಸಿ, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಡೈರೆಕ್ಟ್ಲಿ ಇನ್ಫ್ಲೂಯೆನ್ಸ್ ದ ಡಿಸಿಷನ್ ಆಫ್ ಸ್ಟೇಟ್ ಎಲೆಕ್ಷನ್ ಬಾಡಿ ಅಂತ ಇದರಲ್ಲಿ ಭಾಳ ಕ್ಲಿಯರಾಗಿ ಗೊತ್ತಾಗುತ್ತೆ. ಬಿಕಾಸ್ ದೇ ಶುಡ್ ಹ್ಯಾವ್ ಅದನ್ನು ಈಗ ಬರೀ DK ಶಿವಕುಮಾರ್ ಹೇಳ್ಬಿಟ್ರು, ಸಿದ್ದರಾಮಯ್ಯ ಹೇಳ್ಬಿಟ್ರು, ಕಾಂಗ್ರೆಸ್ ಹೇಳ್ಬಿಟ್ರು, ರಾಹುಲ್ ಗಾಂಧಿ ಅವರು ಹೇಳ್ಬಿಟ್ರು ಅಂತ ಹೇಳಿದ್ದಕ್ಕೆ ಮಾತ್ರಕ್ಕೆ ಇವರು ಬ್ಯಾಲೆಟ್ ಪೇಪರ್ಗೆ ಒಪ್ಕೊಂಡಿದ್ದಾರಾ? ಇಲ್ಲವೇ? ನಾನು IAS ಆಫೀಸರು, ಐ ಆಮ್ ಗೋಯಿಂಗ್ ಟು ಟೇಕ್ ಅ ಡಿಸಿಷನ್, ಇಟ್ ಇಸ್ ನಾಟ್ ಕರೆಕ್ಟ್. ಇಫ್ ಯು ವಾಂಟ್ ಬ್ಯಾಲೆಟ್ ದೆನ್ ಕಮ್ ಔಟ್ ವಿತ್ ದ ರಿಗ್ರೆಸ್ ಟೆಸ್ಟ್ ಆ್ಯಂಡ್ ರಿಗ್ರೆಸ್ ಕ್ವಶನ್. ಎಲ್ಲರ ಎದುರುಗಡೆ ಓಪನ್ ಆಗಿ ಚರ್ಚೆ ಕರೆದಿದ್ರಾ ಇಲ್ಲಿ ಎಲೆಕ್ಷನ್ ಕಮಿಷನ್ ಅವರು? ಅಂದರೆ ಇದೊಂದು ಮುಗಿಸ್ಬಿಡ್ತೀನಿ. ಅಂದರೆ ದ ಎಫಿಕಸಿ ಆಫ್ ಅವರ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಎಲ್ಲೋ ಕುಗ್ಗಿ ಹೋಗಿದೆ ಅನ್ನೋದು ಒಂದು. ಎರಡನೇದು, ಪೊಲಿಟಿಕಲ್ ಎಕ್ಸಿಕ್ಯೂಟಿವ್ ಈಸ್ ಏಬಲ್ ಟು ಎಕ್ಸರ್ಟ್ಸ್ ಇಟ್ಸ್ ಇನ್ಫ್ಲೂಯೆನ್ಸ್. ಇದು ನಾನು ಸ್ಟೇಟ್ ಲೆವೆಲ್ಗೆ ಮಾತ್ರ ಹೇಳಿ ಸುಮ್ಮನೆ ಇರ್ತಾ ಇಲ್ಲ. ಈಗ ನಾನು ಮುಂದೆ ನೆಕ್ಸ್ಟ್ ಸ್ಟೆಪ್ ಹೋಗ್ತಾ ಇದ್ದೀನಿ. ಇಲ್ಲಿ ನನ್ನ ಕಣ್ಣು ಎದುರುಗಡೆ ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಕರ್ನಾಟಕದಲ್ಲಿ ಇದು ಮಾಡೋಕ್ಕೆ ಸಾಧ್ಯ ಆಗಿದ್ರೆ ಇದೇ ರೀತಿ ಏನಾದರೂ ಸೆಂಟ್ರಲ್ ಲೆವೆಲಲ್ಲೂ ಕೂಡ ಆಗ್ತಾ ಇದೆಯೋ ಅನ್ನೋ ಒಂದು ಡೌಟ್. ಕರೆಕ್ಟ್ ಅಲ್ವಾ? ಸಿ, ಒನ್ ಗೌರ್ಮೆಂಟ್ ಈಸ್ ಏಬಲ್ ಟು aid and give some influence over some this one. ನಮ್ಮ IAS ಆಫೀಸರು ಹೇಳಿದ್ರ ಅಲ್ಲಿ, ಸಿದ್ದರಾಮಯ್ಯ ಅವರೇ ನೀವು ಹೇಳಿರೋದು ನನಗೆ ಸರಿ ಅನ್ನಿಸ್ತಾ ಇಲ್ಲ, ಯು ಕಮ್ ಔಟ್ ವಿತ್ ಸಮ್ ಸಾಲಿಡ್ ಪ್ರೂಫ್, ಕಮ್ ಅಂಡ್ ಲೆಟ್ ಅಸ್ ಸಿಟ್ ಅಂಡ್ ಡಿಸ್ಕಸ್ ಅಂಡ್ ಕ್ಯಾಮರಾ ಆನ್ ಮಾಡ್ತೀವಿ ಅಂತ ಆ ರೀತಿ ಹೇಳಿದ್ನ ಅವರು. ಅದಕ್ಕೋಸ್ಕರ ನನಗೆ ಆ IAS ಕೇಡ್ರ ಮೇಲೆ ಡೌಟ್ ಬರ್ತಾ ಇದೆ ಇವತ್ತು. ದೀಸ್ ಆರ್ ಆಲ್ ಸ್ಪೆಕ್ಯುಲೇಟಿವ್ ಥಿಂಗ್ಸ್. ಡೆಫಿನೆಟ್ಲಿ ಇದು ಸತ್ಯ ಅಂತ ನಾನು ಹೇಳ್ತಾ ಇಲ್ಲ. ಐ ಹ್ಯಾವ್ ಸ್ಪೆಕ್ಯುಲೇಷನ್, but I have a faith in my speculation. It is a fair speculation and this has to be desisted. ಇದನ್ನ ನಾವು ಕಡಿಮೆ ಮಾಡೋದಕ್ಕೆ ನಾವೆಲ್ಲ ಶ್ರಮಿಸಬೇಕು ಎಲ್ಲರೂ. ಇದು ರಾಹುಲ್ ಗಾಂಧಿ ಅವ್ರಿಗೂ ಏನು ಸಮಾಧಾನ ಕೊಡಲ್ಲ ರೀ. ಒಂದು ದಿವಸ ಇವತ್ತು ಬೇದಿ ಬಂದಿದೆ, ಟ್ಯಾಬ್ಲೆಟ್ ತೊಗೊಂಡಿದ್ದಾರೆ, ಹಂಗಂತೇಳಿ ಬೇದಿ ಹೋಗಲ್ಲ ಅವರಿಗೆ. ಅರ್ಥ ಆಯ್ತಲ್ವಾ? ರಾಹುಲ್ ಗಾಂಧಿ ಅಂತ ಒಬ್ಬರಿಗೆ ಹೇಳ್ತಾ ಇಲ್ಲ, ಎನಿಬಡಿ ಫಾರ್ ದಟ್ ಮ್ಯಾಟರ್. ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಅವರು ಇನ್ನೊಂದಿಷ್ಟು ಅವರು ಟ್ರಸ್ಟ್ ಬಿಲ್ಡಿಂಗ್ ಮೆಷರ್ಸನ್ನು ತೊಗೊಳ್ಬೇಕು, ಎಲೆಕ್ಷನ್ ಕಮಿಷನ್ಗೂ ಹೇಳಬೇಕು. ಇದನ್ನ ಇನ್ನೂ ಸರಿಪಡಿಸಕ್ಕೆ ನಾವು ಏನು ಮಾಡಬೇಕು ಅಂತ ಮಾಡಬೇಕು. ಡೋಂಟ್ ಗಿವ್ ಎಕ್ಸಾಂಪಲ್ಸ್ ಆಫ್ ಆ ದೇಶದಲ್ಲಿಲ್ಲ, ಜರ್ಮನಿಯಲ್ಲಿಲ್ಲ, ಇವರಲ್ಲಿಲ್ಲ. ಸಿ, ದೇರ್ ಸಿನಾರಿಯೋಸ್ ಆರ್ ಕ್ವೈಟ್ ಡಿಫ್ರೆಂಟ್. ಈಗ 25 ವರ್ಷ ಮುಂಚೆ ನಮ್ಮಲ್ಲಿ ಗನ್ ಇಟ್ಕೊಂಡು ಹೋಗ್ತಾರೆ, EVM ಎಷ್ಟು ಜನರು ಇಟ್ಕೊಂಡು ಹೋಗಿದ್ದಾರೆ, ಹಂಗಂತ ಹೇಳ್ಬಿಟ್ಟು ಬ್ಯಾಲೆಟ್ ಪೇಪರ್ ತೊಗೊಂಡು ಹೋಗ್ತಾರೆ ಅಂತನಾ? ಇಲ್ಲ. ಇವಾಗ ನಮ್ಮಲ್ಲಿ ಸೆಕ್ಯೂರಿಟಿ ಸಿಸ್ಟಮ್ ಚೆನ್ನಾಗಿದೆ ಅಂತ ಅರ್ಥ ಆಯ್ತಲ್ವಾ? ಹಾಗೆ ಅವರಿರುವ ಸಮಾಜಕ್ಕೆ ಅದು ಇನ್ನೂ ಅನಿವಾರ್ಯತೆ ಬಿದ್ದಿಲ್ಲ. ಹಾಗಂತೇಳಿ ನಾವು EVM ಯೂಸೇ ಮಾಡಲ್ಲ ಅಂತ ಅವ್ರು ಬರ್ಕೊಟ್ಟಿದ್ದಾರಾ ನಿಮಗೆ? ಅವ್ರಿಗೆ ಅದು ನೆಸೆಸಿಟಿ ಅನಿಸಿಲ್ಲ, ಬಿಟ್ಟಿದ್ದಾರೆ. ಹಾಗಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ನಾಟ್ ಓನ್ಲಿ ಪಾಪ್ಯುಲೇಷನ್, ದ ಸೆಕ್ಯೂರಿಟಿ ಸಿಸ್ಟಮ್ ದೇರ್, ದ ಟ್ರಸ್ಟ್ ವರ್ತಿನೆಸ್ ದೇರ್ ಎಕ್ಸಿಕ್ಯೂಟಿವ್. ನೋಡ್ರಿ, ಒಂದು ಟ್ವಿಟರ್ ಅವರು ಸಿಟ್ಟಿಂಗ್ ಪ್ರೆಸಿಡೆಂಟ್, ಅಮೆರಿಕನ್ ಪ್ರೆಸಿಡೆಂಟ್, ದ ಸ್ಟ್ರಾಂಗೆಸ್ಟ್ ಪರ್ಸನ್ ಇನ್ ದ ವರ್ಲ್ಡ್, ಅವನನ್ನ ಡಿಬಾರ್ ಮಾಡಿ ಕಿತ್ತೋಗಿತಾರೆ ಟ್ವಿಟರ್ ಇಂದ. ಒಂದು ಕಂಪನಿ, ಪ್ರೈವೇಟ್ ಕಂಪನಿ, ನೀವು ಹೇಳಕ್ಕಾಗ್ತದ? ಮೊನ್ನೆ ಸರ್, ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಸೆಡ್ ಸಾರಿ 5 times in one sentence ಬಿಕಾಸ್ ಐನ್ಸ್ಟೀನ್ ಜೊತೆ ಕ್ಲೋಸ್ ಆಗಿರುವಂಥ ಒಬ್ಬ ಮಿನಿಸ್ಟರ್ನ ಅವನು ಅಪಾಯಿಂಟ್ ಮಾಡಿದ್ದ ಅಂತ ಕ್ಷಮೆ ಕೇಳ್ದ. ನಮ್ಮ ಒಬ್ಬ ಪ್ರಧಾನಮಂತ್ರಿ ಬಿಡಿ, ಒಬ್ಬ ಮಂತ್ರಿ
ಪಕ್ಕಾ ತಪ್ಪು ಕೆಲಸ ಮಾಡಿ ಸಿಗಾಕೊಂಡ್ರು ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ಅಂತ ಹೇಳ್ತಾರ ಅಂದರೆ ದೇರ್ ದ ಲೆವೆಲ್ ಆಫ್ ಮೆಚ್ಯೂರಿಟಿ ಅಂಡ್ ಅಂಡರ್ಸ್ಟ್ಯಾಂಡಿಂಗ್ಸ್ ಆರ್ ಡಿಫರೆಂಟ್. ಐ ಆಮ್ ನಾಟ್ ಟೆಲಿಂಗ್ ದೇ ಆರ್ ಸುಪೀರಿಯರ್ ಅಂಡ್ ವಿ ಆರ್ ಇನ್ಫೀರಿಯರ್. ವಿ ಆರ್ ಸುಪೀರಿಯರ್ ಇನ್ ಮೆನಿ ವೇಸ್ ಅಂಡ್ EVM ಈಸ್ ಒನ್ ಆಫ್ ದಮ್. ರೈಟ್. ಕಶ್ಯಪ್ ಸರ್, ಈಗ DK ಶಿವಕುಮಾರ್, ಸಿದ್ದರಾಮಯ್ಯ, ನರೇಂದ್ರ ಮೋದಿ ಈ ಥರದ ಹೆಸರುಗಳನ್ನು ಹೇಳಿದ್ರಿಂದ ಕೇಳ್ತಾ ಇದ್ದೀನಿ ಈ ಪ್ರಶ್ನೆನ. ಅವರೇ ಒಂದು 4-5 ಜನ ಏನು ಎಲೆಕ್ಷನ್ ಮಾಡ್ಕೊಳಕ್ಕಾಗಲ್ಲ, ಜನ ಬೇಕಲ್ಲಿ, ಅವ್ರು ವೋಟ್ ಹಾಕಬೇಕು. ನಾನು ಕೇಳೋದು, ಇದು ಪ್ರಜಾಪ್ರಭುತ್ವ ಅಲ್ವಾ? ಈಗ ಒಂದಷ್ಟು ಜನಕ್ಕೆ EVM ಮೇಲೆ ನಂಬಿಕೆ ಇದೆ, ಇನ್ನೊಂದಷ್ಟು ಜನಕ್ಕೆ ಬ್ಯಾಲೆಟ್ ಪೇಪರ್ ಮೇಲೆ ನಂಬಿಕೆ ಇದೆ. ಒಂದು ಜನಮತ ಅಂತ ತಗೊಳ್ಳೋದಪ್ಪ, ಅಭಿಪ್ರಾಯಗಳು ಹೆಂಗಿದೆ ಅಂತ ಹೇಳಿ ಅದ್ರ ಮೇಲೆ ಡಿಸಿಷನ್ಗೆ ಹೋಗೋಕ್ಕಾಗಲ್ವಾ? ಅಲ್ಲೇ ಅದನ್ನೇ ಬರೋಕ್ಕೆ ಹೇಳಿ ಬರ್ತಿದ್ದೀನಿ. ಇವರೆಲ್ಲ ಲಿಟ್ಮನ್ ಟೆಸ್ಟು, ಆ ಟೆಸ್ಟ್, ಈ ಟೆಸ್ಟ್ ಏನು ಮಾಡಬೇಕಾಗಿಲ್ಲ. ಗ್ಯಾದರ್ ಪೀಪಲ್ ಇನ್ ದ ಡಿಫ್ರೆಂಟ್ ಸಿಗ್ಮೆಂಟ್, ಕರೆಕ್ಟ್, ಇರೆಸ್ಪೆಕ್ಟಿವ್ ಆಫ್ ದ ಪಾರ್ಟಿ, ಅವರೆಲ್ಲರನ್ನೂ ಕೂಡ ಒಂದು ಓಪನ್ ಆಗಿ ಕೂಡಿಸ್ಬಿಡೋದು. ಮಿಷನ್ ಇಡಿ, ಮೊದಲು ಸಂಖ್ಯಾವಾರು ಚೆಕ್ ಮಾಡ್ಕೊಳ್ಳಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಸಂಖ್ಯಾವಾರು ಅದು ಎಷ್ಟು ಜನ ಅಸೆಂಬಲ್ ಆಗಿದ್ದಾರೆ, ಒಂದು 10,000 ಜನ ಅಸೆಂಬಲ್, 51,000 ಜನ, ಸ್ಮಾಲ್ ಟೆಸ್ಟ್ ಅದು. ಚೆಕ್ ಮಾಡ್ಬಿಟ್ಟು ಏನು ಮಾಡಿ, ಮಿಷಿನಲ್ಲಿ ಇಡಿ, ರೆಗ್ಯುಲರ್ ಮಿಷಿನ್, ನಾಟ್ ಡೆಮಿ ಮಿಷಿನ್ ಅಲ್ಲ, ರೆಗ್ಯುಲರ್ ಮಿಷಿನ್ ಇಡಿಯಲ್ಲಿ ಇಟ್ಬಿಟ್ಟು ಬಾಗಿಲು ಹಾಕಿ ಯಾರು ಬೇಕಾದ್ರೆ ಒತ್ಕೊಳ್ಳಿ. ಅವರು ಕಾಂಗ್ರೆಸ್ಗಾರ ಅಲ್ಲಿ ಇದೆಯಲ್ಲ, ಒತ್ಕೊಳ್ಳಿ. ಒತ್ಕೊಂಡ್ಬಿಟ್ಟು ಮೇಲೆ ಮಾಡಿ ತೆಗಿತೀರಾ. ತೆಗೆದ್ಮೇಲೆ ಅದನ್ನು ತೆಗೆದ್ಮೇಲೆ ಕೂಡ ನೀವು ಅದನ್ನು 2 ಥರ ಮಾಡ್ಬೋದು. ನೀವು ತೆಗೆದ್ಮೇಲೆ ಕೂಡ ನೀವು ಆ ಜನಸಂಖ್ಯಾವಾರು ಏನು ಬಂದಿದ್ದಲ್ಲ ಜನ ಅಲ್ಲಿ, ಇಲ್ಲಿ ಮಹಿಳೆ ಎಷ್ಟು, ಈಗ ಮಹಿಳೆ ಎಷ್ಟು, ಪುರುಷ ಎಷ್ಟು ಅಂತ ಯಾರು ಮತದಾರರಿಗೆ ಅರ್ಹತೆ ಇರೋರು ಯಾರಿದ್ದಾರೆ ಅವ್ರನ್ನ ಪಟ್ಟಿ ಮಾಡೋಣ. ಪಟ್ಟಿ ನಂಬರ್ 1 ಗಂಡಸು ಈ ಕಡೆ ಗಿಡಿ ಕಡೆ ಬನ್ನಿರಿ, ಹೆಣ್ಮಕ್ಳು ಈ ಕಡೆ ಬನ್ನಿರಿ, ನಿಮ್ಗೆ ಲೆಕ್ಕ ಸಿಗುತ್ತೆ ಸಿಗಲ್ವೋ, ಯಾರಿಗಾರ ಹಾಕ್ಕೊಳ್ಳಿ, ಅವರು ನಿಮ್ಮ ಸ್ಟ್ರೆಂತ್ ಸಿಗುತ್ತೆ. ಕರೆಕ್ಟ್. ಇಲ್ಲಿ ಪ್ರಶ್ನೆ ಹುಟ್ಟೋದು ಏನಂತಾರೆ ಮೇಡಮ್, ಇಲ್ಲಿ ನಾವೀಗ ನಾವು ಸಿಸ್ಟಮ್ ಜೊತೆ ಜೋಡಿಸ್ಕೊಂಡಿದ್ದೀನಿ. ನಾನು ಓಟ್ ಹಾಕ್ತೀನಪ್ಪ, ಅದು ನಾನು ಬ್ಯಾಲೆಟ್ ಪೇಪರಲ್ಲಿ ಓಟ್ ಹಾಕಿದ್ದೆ ಒಂದು ಕಾಲದಲ್ಲಿ. ಇವಾಗ EVM ಮೇಲೆ ಓಟ್ ಹಾಕ್ತೀನಿ ನಾನು. ಮತ್ತು ನನ್ನ ಮುಗೀತು ನನ್ನ ಕೆಲಸ. ಇನ್ನು 5 ವರ್ಷದ ತನಕ ಏನಾರು ಮಾಡ್ತಾನಂತ ಕಾಯ್ತೀವಿ. ಯಾರು ನಮ್ಮ ಜೊತೆಗೆ ಮಾಡ್ಕೊಳ್ತಾರಲ್ಲ ಅಧಿಕಾರಿಗಳು, ಅಥವಾ ಒಂದು ಸಮರ್ಥ ಪ್ರತಿನಿಧಿಗಳಿದಾರಲ್ಲ, ಏನೋ ಮಾಡ್ತಾರೆ, ಕಿಸ್ತಾರೆ ನೋಡ್ತೀವಿ. ಏನು ಕಿಸ್ದಿಲ್ವಾ ಮರ್ತೋಗ್ತೀವಿ, ನೆಕ್ಸ್ಟ್ ಓಟೆ. ಹೌದು, ಏನಾದ್ರು ಬಾದರ್ಡ್. ಈಗ ಕೆಲವು ಕಡೆ ಹೋಗ್ಬಿಡ್ತಾರೆ, ಹಾಲಿಡೇ ವೋಟಿಂಗ್ ದಿನಾನೇ ಕೂಡ ಹೋಗ್ಬಿಡ್ತಾರೆ, 2-3 ದಿನ ರಿಸಾರ್ಟ್ ಬುಕ್ ಮಾಡಿಕೊಂಡು. ನಮ್ಮ ಜನಕ್ಕೆ ನಾನು ಕೇಳೋದು ಹೆಂಗೆ ಗೊತ್ತಾ ಮೇಡಮ್, ಫಸ್ಟು ನೀವು ಭಾರತ ದೇಶ ಇರತಕ್ಕಂಥ ಒಳ ಭಾರತ ದೇಶ ಇರತಕ್ಕಂಥ ನಮ್ಮ ಜನ ಅಂದರೆ ಯಾರಿದ್ದಾರೆ, ಭಾರತೀಯರು ಯಾರಿದ್ದಾರೆ, ಅವ್ರನ್ನ ಬಿಟ್ಟು ಹೊರಗಿನವ್ರು ಯಾರಿದ್ದಾರೆ. ಇವಾಗ ಏನಂತ ಕ್ಲೀನಪ್ ನೋಡಿ ಮೇಡಮ್, ಇವತ್ತಿನ ದಿನ ನಾವು ಒಬ್ಬ ವ್ಯಕ್ತಿ ನೆನೆಸ್ಕೋಬೇಕು, ಶೇಷನ್. ಇದರಲ್ಲಿ ಮತಪಟ್ಟಿ ಮತ್ತು ಚುನಾವಣೆಗೆ ಒಂದು ಕ್ರಾಂತಿನೇ ಮಾಡಿದವರು ಅವರು. ಈ ಶೇಷನ್ ಅವರು IAS ಆಫೀಸರ್. ಇಡೀ ಪ್ರಕರಣಕ್ಕೆ ಕೂಡ ಅವತ್ತು ಶೇಷನ್ ಅಂತಕ್ಕಂಥ ಹೆಸರು ಕೇಳಿದರೆ ಗಡಗಡ ನಡಗೋರು, ವೈಟ್ ಯಾರು ನಮ್ಮ ಜುಬಾ ಪೈಜಾಮಗಳು ಎಲ್ಲರೂ ಕೂಡ. ಪ್ರಶ್ನೆ ಹುಟ್ಟೋದು ಏನಂತಂದ್ರೆ ಮೇಡಮ್, ಇಲ್ಲಿ ನಡೀತಾ ಇದೆ. ಈಗ ನೋಡಿ, ಈಗ ಉದಾಹರಣೆ ಕೇರಳದಲ್ಲಿ BJP ಅಸ್ತಿತ್ವದಲ್ಲಿ ಇರಲಿಲ್ಲ, ದೇ ಆರ್ ಝೀರೋ. ಹಾಗಾದ್ರೆ ಓಟ್ ಕೊಟ್ಟಿದ್ದು ಬ್ಯಾಲೆಟ್ ಪೇಪರಿಂದನ EVM ಇಂದನ? ಸೋತೋನು ನಾನು EVM ಅಲ್ಲಿ ಸೋತೋದೆ ಅಂತ ಹೇಳ್ತಾನಾ? ಚುನಾವಣೆ ಸೋತೆ ಅಂತ ಆಯಿತಾ. ಸೆಕೆಂಡು, ಇದು ಬೇರೆ ಬಿಹಾರಕ್ಕೆ ಬಂದರು. ಬಿಹಾರೊಳಗೆ ನೀವು ನಮ್ಮ ಏನು ಅಲಿಗೇಷನ್ ಮಾಡ್ತಿದ್ದಾರೆ ಅಂತಂದರೆ, ಎಲ್ಲೋ ಏನು ಒತ್ತಿದ್ರು ಕೂಡ ಕಮಲಕ್ಕೆ ಹೋಗುತ್ತೆ, ಇದು ಅಲಿಗೇಷನ್ನು. ಇವೆಲ್ಲ ಬರೋ ಕಾರಣ ಹೇಳ್ಬಿಡ್ಲಿ ಅಲ್ಲಿ ತಿಂಕೇಳಿ. ರಾಹುಲ್ ಗಾಂಧಿ ಜೋಡೋ ಯಾತ್ರೆಯಲ್ಲಿ ಏನು ಮಾಡ್ಕೊಂಬಂದರು, ನಮ್ಮ ಸ್ನೇಹಿತರು ಹೇಳ್ದಂಗೆ ಏನು ಮಾಡ್ಕೊಂಬಂದರು, ಮತ್ತೆ ಚೌರಿ ಅಂತ ಹೇಳಿದ್ರು. ಎಲ್ಲಾದರೂ ಒಂದು ಕಡೆ ಕ್ಯಾನ್ ಯು ಪ್ರೂವ್ ಇಟ್? ಪ್ರೂವ್ ಮಾಡಿದ್ರೆ ಒಂದು ಕಡೆ ಎಲ್ಲಾದ್ರೂ ಅದೇನಾಯಿತು, ವಿರೋಧ ಪಕ್ಷವಾಗಿರೋ ಕಾರಣ ಮತ್ತು ಆಡಳಿತ ಪಕ್ಷ ಆಗಿರೋ ಕಾರಣ ಹಪಾಪಿಗಳಾಗಿ ಅದಕ್ಕೊಂದು ಕಾಯಕಲ್ಪ ಮಾಡಿದ್ರು ಚುನಾವಣಾಧಿಕಾರಿಗಳು. ಪುನಃ ರೀಸೆಟ್ ಮಾಡಿದ್ರು. ಪುನಃ ಅದನ್ನು ಏನು ಮಾಡೋಕ್ಕಾಗದಿರೋರು ಅಪಪ್ರಚಾರ ಮಾಡಿಬಿಟ್ರೆ, ಅಪಪ್ರಚಾರದ ಕೊನೆಯ ವಸ್ತ್ರನೇ ಅಪಪ್ರಚಾರ. ನಿಮಗೆ ಏನು ಮಾಡೋಕ್ಕಾಗಲ್ಲ ಅಂತ ಗೊತ್ತಾಗ್ಲೇ ನಿಮಗೆ ಮಾಡೋ ಡ್ಯಾಮೇಜ್ ಯಾವ್ದು ಗೊತ್ತಾ? ಅಪಪ್ರಚಾರನೇ, ಲಾಸ್ಟ್ ರಿಸಾರ್ಟ್ ಅಂತೀನು. ಈಗ ಆಯ್ತಪ್ಪ ನೀವು ಬರ್ತೀನಿ. ಈಗ ಈ ಲಾಸ್ಟ್ ಟೈಮ್ ಇದ್ದಿದ್ದೆಷ್ಟು? 472 ಇತ್ತು ಕಾಂಗ್ರೆಸ್ ಪ್ರಾರಂಭಿಕ ರಾಜ್ಯಭಾರದಲ್ಲಿ. 472ರಿಂದ ಕೊನೆ ಬಂತು, ಇಳಿತು. ನಾನು ಲಾಸ್ಟ್ ಇಯರ್ ಅದ್ರ ಹಿಂದಿನ ಟರ್ಮ್ನಲ್ಲಿ 49 ಬಂತು. ಈಗ 99 ಸೆಂಚುರಿ ಹೊಡೆದಿದ್ದಾರೆ. ಹಾಗಾದರೆ ನಾವು ಹೇಳೋದೇನಂತಂದರೆ, ಮತಪಟ್ಟಿಗೆ ಇದ್ದಿದ್ರೆ ಅಥವಾ ಬ್ಯಾಲೆಟ್ ಪೇಪರ್ ಇದ್ದಿದ್ರೆ ಈಗ 350 ಬಂದುಬಿಡ್ತಿದ್ರು ಅಂತನಾ? ಮೇಡಮ್, ಜನಗಳಿಗೆ ಎತ್ಕೊಡಿ, ಅಶ್ಯೂರೆನ್ಸ್ ಕೊಡಿ, ಜನಗಳಿಗೆ ವಿಶ್ವಾಸ ಕೊಡಿ, ಅಭಿವೃದ್ಧಿ ಮಾಡಿ ನೀವು. ಈಗ ನಾವು ಇಲ್ಲಿ ಪ್ರಶ್ನೆ ಹೆಂಗೆ ಗೊತ್ತಾ ಮೇಡಮ್, ನಾವು ಇಬ್ಬರಲ್ಲಿ ಕೂತಿದ್ದೀವಿ TV ಸ್ಟೇಷನ್ನೊಳಗೆ, ನೀವು ಆ್ಯಂಕರು, ನಾನು ಪ್ಯಾನಲಿಸ್ಟು. ನಮ್ಮನ್ನು ಯಾವ ಓಟ್ ಕೊಟ್ಟರು ನಮ್ಮ ಒಂದೇ, ಓಟ್ ಕೊಡ್ದಿರು ಒಂದೇ. ನಮ್ಮ ಬದುಕಿನ ಬುತ್ತಿ ನಾವೇ ನೋಡ್ಕೋಬೇಕು ಅಲ್ವಾ? ಪ್ರಶ್ನೆ ಹುಟ್ಟೋದು ಏನಂತಂದರೆ,
ಈ ಒಂದು ಚುನಾವಣೆ ಆಯೋಗ ಏನು ಮಾಡಬೇಕು, ಸ್ವಲ್ಪ ರಿಸರ್ವ್ ತೊಗೋಬೇಕು. ತನ್ನ ನಡವಳಿಕೆಗಳನ್ನು, ಆಟಿಟ್ಯೂಡ್ಗಳನ್ನು ಹಿಂದೆ ತೊಗೊಂಡು ಜನಸಮುದಾಯಕ್ಕೆ ಕನ್ವಿನ್ಸ್ ಆಗೋ ಥರ. ಈಗ ನಾವು ಯಾವ್ದಾದ್ರು ಒಂದು ಫುಡ್ ಕೆಟ್ಟೋಯ್ತು ಅಂದ್ಕೊಳ್ಳಿ, ಲ್ಯಾಬ್ ಕಳಿಸ್ತಿತ್ತಾನೆ ನಾವು, ಕರೆಕ್ಟ್. ಲ್ಯಾಬ್ ಹೋಗಿ ಹೋಗುತ್ತೆ ತಾನೆ. ಅದು ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಲ್ಯಾಬ್ ಹೋಗ್ಬಿಟ್ಟು ಚೆಕಪ್ ಆಗತ್ತೆ ತಾನೆ. ಚೆಕ್ ಮಾಡಿರಿ ಬೇರೆ ಥರದಲ್ಲಿ. ಅದೇ ಪಾಯಿಂಟ್ ಹೇಳಿ ಸರ್. ಈಗ ಬೇಲಿನೇ ಧ್ವಲ ಮೇಯ್ತಿದೆ ಅನ್ನೋ ಕಾಂಟೆಕ್ಸ್ಟ್, ಈ ಬೇಲಿ ಬಗ್ಗೆನೇ ಇರೋದು ಅಪನಂಬಿಕೆ. ಚುನಾವಣಾ ಆಯೋಗ ಈ ಸಂದರ್ಭದಲ್ಲಿ ಏನು ಮಾಡ್ಬೋದಿತ್ತು ಇಂಥ ಅಲಿಗೇಷನ್ಸ್ ಬಂದಾಗ? ನೋಡಿ, ಚುನಾವಣಾ ಆಯೋಗ ಇಟ್ ಶುಡ್ ಗೋ ಎಬೋವ್ ಬೋರ್ಡ್. ಈಗ ನೋಡಿ, ನಾವೆಲ್ಲ ಒಪ್ಕೋತೀವಿ ಚುನಾವಣಾ ಆಯೋಗ ಫಸ್ಟ್ ಇಟ್ ಇಸ್ ಆನ್ಸರಬಲ್ ಟು ಪೀಪಲ್ ಆಫ್ ಇಂಡಿಯಾ ಅಲ್ಲ, ಡೆಮೋಕ್ರಸಿ ಇದು ಒಂದು. ಎರಡನೇದು ಇಟ್ ಇಸ್ ಆನ್ಸರಬಲ್ ಟು ಸುಪ್ರೀಂ ಕೋರ್ಟ್, ಸುಪ್ರೀಂ ಕೋರ್ಟ್ ಉತ್ತರ ಕೊಡಬೇಕು. ಈಗ ಚುನಾವಣಾ ಆಯೋಗದ ವಿರುದ್ಧ ಸುಪ್ರೀಂ ಕೋರ್ಟಲ್ಲಿ ಕೇಸ್ ಹೋಗುತ್ತೆ, ಒಂದು ಕೇಸ್ ಹೋಯ್ತು. ಹೌದು, ಕೇಸ್ ಹೋಗಿದ್ದೇನು ಅಂದರೆ, ನಿಮ್ಮದು ಈಗ ಚುನಾವಣೆ ನಡೆದಾಗ ಇವತ್ತು ಪ್ರತಿ ಹಂತದಲ್ಲಿ ಎಷ್ಟು ಓಟ್ ಪೋಲ್ ಆಯಿತು, ಎಷ್ಟು ಓಟ್ ಪೋಲಿಂಗ್ ಆಯಿತು, ಇವತ್ತನ್ನು ಲೆಕ್ಕ ಕೊಡಿ ಅಂದರೆ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಕೊಡ್ತಾರೆ, ಲೆಕ್ಕ ಕೊಡಬೇಕು ಅಂತ ರೂಲ್ಸ್ ಇಲ್ಲ ಅಂತ ಹೇಳ್ತಾರೆ. ಇದು ಡೆಮೋಕ್ರಸಿನಾ? ಇದು ಈಗ ಈ ಥರ ಚುನಾವಣಾ ಆಯೋಗ ಸುಪ್ರೀಂ ಕೋರ್ಟಲ್ಲಿ ಅಫಿಡವಿಟ್ ಕೊಟ್ಟು ಹೇಳಿದ್ಮೇಲೆ ಯಾರಿಗಾದ್ರೂ ಚುನಾವಣಾ ಆಯೋಗದ ಬಗ್ಗೆ ಪ್ರಶ್ನೆ ಬರದೇ ಇರುತ್ತಾ? ನೆಕ್ಸ್ಟ್ ಪ್ರಶ್ನೆ ನೋಡಿ, ಬಿಹಾರದಲ್ಲಿ ಮೊನ್ನೆ ಚುನಾವಣೆ ಆಯ್ತಲ್ಲ, ಚುನಾವಣಾ ಆಯೋಗ ಎಲೆಕ್ಷನ್ ಮುಂಚೆ ಹೇಳಿದ್ದು ಟೋಟಲ್ ವೋಟ್ಸ್ ಎಷ್ಟು, 5,29,00,000 ಅಷ್ಟಿತ್ತು, 29,000. ಈಗ ನೆಕ್ಸ್ಟು ಪೋಲಿಂಗ್ ಆದಮೇಲೆ 1,77,000 ವೋಟ್ ಜಾಸ್ತಿ ಆಗಿದೆ. 5ನೇ ಕ್ಲಾಸ್ ಮಗುಗೆ ಕೂಡೋ ಲೆಕ್ಕ ಕೊಟ್ಬಿಟ್ಟು ಕರೆಕ್ಟಾಗಿ ಕೂಡ್ಬಿಡುತ್ತೆ. ಚುನಾವಣಾ ಆಯೋಗ EVM ಬಳಸ್ತಿದೆ, ಟೆಕ್ನಾಲಜಿ ಬಳಸ್ತಿದೆ, ಮೋಸ್ಟ್ ಅಡ್ವಾನ್ಸ್ಡ್ ಇಂಡಿಯಾ ಟೆಕ್ನಾಲಜಿ ಬಳಸ್ತಿದೆ. 1,75,000 ಜಾಸ್ತಿ ಹೆಂಗೆ ಬಂತು? ಒಂದು ಓಟು ಜಾಸ್ತಿ ಬರಬಾರ್ದು ಅಲ್ವಾ? ನೀವು ನೋಡಿ, ನಾನು ನೀವು ಮಾತಾಡಿದಾಗ ಇಂಟರ್ಫಿಯರ್ ಆಗಿಲ್ಲ, ವೇಟ್ ಮಾಡಿ. ಈಗ ನೋಡಿ, ನಾನು ಹೇಳ್ತೀನಿ ನಿಮಗೆ, EVMಗಳು ಬಂದಾಗ ನೀವು ನೋಡಿ, ಒಂದು 25-30 ವರ್ಷದಿಂದ ಅವಾಗ ನೋಡಿ, ಪೋಲಿಂಗ್ ಆದಮೇಲೆ ನೆಕ್ಸ್ಟು ವೋಟಿಂಗ್ ಹೇಳೋರಲ್ಲ, ಅವಾಗ್ಲೂ ಹೈಕ್ ಆಗೋದು, 1% ಹೈಕ್ ಆಗೋದು. 1% ಆಗಬಾರ್ದು. ಬ್ಯಾಲೆಟ್ ಪೇಪರ್ ಇದ್ದಾಗ ಒಂದು ಓಟು ಜಾಸ್ತಿ ಆಗ್ತಿರಲ್ಲ ಲೆಕ್ಕದಲ್ಲಿ. ಬ್ಯಾಲೆಟ್ ಪೇಪರ್ ಇದ್ದಾಗ 17 ಸೀಟ್ ಕೊಟ್ಟ ಮೇಲೆ ಪೋಲಿಂಗ್ 5 ಗಂಟೆಗೆ ಪೋಲಿಂಗ್ ಇಷ್ಟ ಆಯಿತು, ನಮಗೆ ಈ ಬೂತ್ನಲ್ಲಿ 1,000 ಪೋಲ್ ಆಯಿತು ಓಟು ಅಂತ ಹೇಳಿದ್ಮೇಲೆ ಆಮೇಲೆ ಕೂಡ 1,000ನೇ. ನಾಳೆ ಕೌಂಟ್ ಮಾಡಿ, ನಾಡಿದ್ದು ಕೌಂಟ್ ಮಾಡಿ, ಏನೇ ಮಾಡಿ, ನೀವು ಚುನಾವಣೆ ಪ್ರಾರಂಭದಲ್ಲಿ 1% ಜಾಸ್ತಿ ಆಗ್ತಿದ್ದಿದ್ದು ಇವಾಗ ಮೊನ್ನೆ ಮಹಾರಾಷ್ಟ್ರ ಚುನಾವಣೆಯಲ್ಲಿ 7.8% ಜಾಸ್ತಿ ಆಗಿದೆ. ಎಷ್ಟು ಕೋಟಿ ಓಟು? ಹತ್ತತ್ರ 76 ಲಕ್ಷ. 76 ಲಕ್ಷ ಓಟು. ಅದ್ರ ಬಗ್ಗೆ ಮೇಡಮ್ ನೋಡಿ, ಹೇಳಿ ಅವ್ರು ಏನು ಹೇಳ್ತಾರೆ. ಜಸ್ಟ್ ಇಷ್ಟು ಓಟ್ ಜಾಸ್ತಿ ಆಯ್ತು ಇವಾಗ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಸುಮಾರು 5 ಕೋಟಿ ಓಟ್ ಜಾಸ್ತಿ ಆಗಿದೆ, 5 crores. 79 ಸೀಟ್ ಮೇಲೆ ಪ್ರಭಾವ ಬೀರಿದೆ. ರೈಟ್, ಗೊತ್ತಾಯ್ತು ಸರ್, ನಂಗೆ ಕಾಂಟೆಕ್ಸ್ಟ್ ಗೊತ್ತಾಯ್ತು ಸರ್. ಹೇಳಿ, ಅದಕ್ಕೆ ಏನು ರಿಪ್ಲೈ ಕೊಡ್ತೀರಿ ಅಂತ ಹೇಳಿ. ಅಲ್ಲ, ಸಾರು ಹೇಳೋ ಮಾತಿಗೆ ನಂದು ಸಾಮರ್ಥ್ಯನೇ ಇಲ್ಲ. ಯಾಕಂತಂದರೆ ನೋಡಿ ಮೇಡಮ್, ಇಲ್ಲಿ ನೋಡಿ, ತುಂಬ ಸರಳ, ತುಂಬ ಸರಳ. ನಮ್ಮ ಭಾರತ ದೇಶದಲ್ಲಿರತಕ್ಕಂಥ ಐಡೆಂಟಿಫಿಕೇಷನ್ ಕ್ರೈಸಿಸ್ ಇದೆ ನೋಡಿ, ಆಧಾರ್ ಕಾರ್ಡು, ಎಲೆಕ್ಷನ್ ID ಕಾರ್ಡು ಇನ್ನು ಸಮರ್ಪಕವಾಗಿ ಇನ್ನೂ ಎಲ್ರಿಗೂ ತಲುಪಿಲ್ಲ. ಇವತ್ತು ಇವಾಗ ಅದು ಆ ಸಿಸ್ಟಮ್ ದಿಸ್ ಕಾಲ್ಡ್ ಸಿಸ್ಟಮ್ ಬ್ರೇಕಪ್ ಏನಿದೆ, ಅದು ಯಾರು ಬೇಕಾದ್ರೆ ಬಂದು ಇನ್ಕಾಪರೇಟ್ ಮಾಡ್ಕೋಬೋದು. ನಮ್ಮ ಸಿಸ್ಟಮ್ ಅಷ್ಟು ಕೆಟ್ಟೋಗಿದೆ. ಎನಿಬಡಿ ಕ್ಯಾನ್ ಕಮ್ ಫ್ರಮ್ ಎನಿ ಡಿಫ್ರೆಂಟ್ ಪ್ಲೇಸ್, ಡಿಫ್ರೆಂಟ್ ಪಾರ್ಟ್, ಡಿಫ್ರೆಂಟ್ ಕಂಟ್ರಿ, ಸೀದಾ ಬಂದು ಒಂದು 500,000 ರೂಪಾಯಿ ಗಾಂಧಿ ಫೋಟೋ ಕೊಟ್ಟ ತಕ್ಷಣ ಒಂದು ಆಧಾರ್ ಕಾರ್ಡ್ ಸಿಕ್ಬಿಡುತ್ತೆ. ದೇ ಬಿಕೇಮ್ ಎ ವೋಟರ್ ಆಲ್ಸೋ, ವೋಟಿಂಗ್ ಮಾಡ್ತಾರೆ. ಈ ತಾಳಿ ಇಲ್ಲಿ ಇವ್ರು ಏನು ಹೇಳ್ತಾರೆ, 100 ರೂಪಾಯಿ 100 ಜನ ಹಾಕಿದ್ರೆ 100 ಜನ ಇರಬೇಕು ಅಂತ ಹೇಳ್ತಾರೆ. ಜಾಸ್ತಿ ಜನ ಬಂದರು ಅಂತ. ಜಾಸ್ತಿ ಜನ ಬಂದಾಗ ಆ ಒಂದು 100 ರೂಪಾಯಿಂದ ಒಂದು 500 ರೂಪಾಯಿ ಎಕ್ಸ್ಟ್ರಾ ಆಯಿತು, 400 ಜನ ಎಕ್ಸ್ಟ್ರಾ ಆದ ಅಂತ ತಿಳ್ಕೊಳ್ಳಿ. ಯಾವ ಸೋರ್ಸ್ ಅದು? ಎಲ್ಲಿಂದ ಬಂತ ಮ್ಯಾನ್ ಪವರು? ಇಟ್ ಈಸ್ ನಾಟ್ ದಟ್ ಮನಿ ಈಸ್ ನಾಟ್ ಕಲೆಕ್ಟೆಡ್ ದೇರ್, ಇಟ್ ಈಸ್ ಓನ್ಲಿ ವೋಟಿಂಗ್. ವೋಟಿಂಗ್ ಯಾವ ಸೋರ್ಸಲ್ಲಿ ಬಂತು? 400 ಜನ ಹೆಂಗೆ ಬಂದರು ಅಲ್ಲಿಗೆ? 1,76,000 ಹೆಂಗೆ ಬಂದರು? 5 ಕೋಟಿ ಹೆಂಗೆ ಬಂತು? ಒಂದು ಮಾತ್ರ ಕ್ಲಿಯರು, ವೆನ್ ಕಂಪ್ಯೂಟರ್ ಆ್ಯಂಡ್ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಆರ್ ಯೂಸ್ಡ್, ಇಟ್ ಹ್ಯಾಸ್ ಟು ಬಿ ಪಿಕ್ಚರ್ ಪರ್ಫೆಕ್ಟ್. 1,000 ಜಾಸ್ತಿ, 5,000 ಜಾಸ್ತಿ, 1,00,000 ಜಾಸ್ತಿ ಅಲ್ಲ, ಒಂದು ಕೂಡ ಜಾಸ್ತಿ ಆಗಬಾರ್ದು. ಅಪ್ಪಿ ತಪ್ಪಿ ಏನೋ ಆಗಿದ್ರು, ಒಂದಾಗಿರಬೇಕು. ಎರಡನೇದಾದರೆ ಎಲೆಕ್ಷನ್ ಕಮಿಷನರ್ ಹ್ಯಾಸ್ ಟು ಬಿ ಸಮನ್ಡ್ ಇನ್ ಫ್ರಂಟ್ ಆಫ್ ಅ ಪಬ್ಲಿಕ್ ಆ್ಯಂಡ್ ಹಿ ಹ್ಯಾಸ್ ಟು ಟೆಲ್ ವೈ ದಟ್ ಒನ್ ಥಿಂಗ್ ಹ್ಯಾಸ್ ಚೇಂಜ್ಡ್. ದೇ ಕೆನಾಟ್ ಗೋ ನೋಡಿ,
ಅನ್ಕ್ವಶನ್. ಒಂದಿಷ್ಟು ಜನರಿಗೆ ಒಂದಿಷ್ಟು ಸ್ಟ್ಯಾಚ್ಯೂಟರಿ ಪವರ್ಸ್ ಕೊಟ್ಟಿರ್ತಾರೆ, ಸ್ಟ್ಯಾಚ್ಯೂಟರಿ ಬಾಡೀಸ್ಗೆ ಅಂತ ಇಟ್ಕೊಳ್ಳಿ. ವಿಟೋ ಪವರೇ ಕೊಟ್ಟಿದ್ದಾರೆ. ವಿಟೋ ಪವರ್ ಕೊಟ್ಟರು ಕೂಡ ವಿಟೋ ಪವರ್ ಯೂಸ್ ಮಾಡ್ಬೋದು, ಬಟ್ ವಿಟೋ ಪವರ್ನ ಡಿಫೆಂಡ್ ಮಾಡ್ಕೋಬೇಕು, ಯಾಕೆ ನಾನು ಅದು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಅದೇ ರೀತಿಯಿಂದ ಎಲೆಕ್ಷನ್ ಕಮಿಷನ್ ಆಗಲಿ, ಈವನ್ ಇಫ್ ದೇರ್ ಇಸ್ ಅ ಡಿಫರೆನ್ಸ್ ಆಫ್ 1 vote, ದೇ ಹ್ಯಾವ್ ಟು ಕಮ್ ಆ್ಯಂಡ್ ಟೆಲ್ ವೇರ್, ವೈ, ಹೌ ಇಟ್ ಹ್ಯಾಪನ್. ಇಫ್ ದೆರ್ ವಾಸ್ ಅ ಮ್ಯಾನ್ಯುವಲ್ ಎರರ್, ದ್ಯಾಟ್ ಪರ್ಸನ್ ಹ್ಯಾಸ್ ಟು ಬಿ ಟೇಕನ್ ಟು ಟಾಸ್ಕ್. ಅವ್ನ ಕೆಲಸದಿಂದ ವಜಾ ಮಾಡಬೇಕು. ಇಲ್ಲದಿದ್ದರೆ ಅಲ್ಲಿ ಎಲೆಕ್ಟ್ರಾನಿಕ್ ಸಿಸ್ಟಮ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡಬೇಕು, ಅದನ್ನು ತೆಗೆದು ಬಿಸಾಕಬೇಕು. ಇಲ್ಲದಿದ್ದರೆ ಅವ್ರು ಬಾಯಿ ಮುಚ್ಕೊಂಡು ಕುತ್ಕೊಂಡ್ಬಿಟ್ರೆ ದೇರ್ ಇಸ್ ಅ ಸ್ಪೆಕ್ಯುಲೇಷನ್ ದಟ್ ಗೋಸ್ ಆನ್. 1. ನಂಬರ್ 2, ನೀವು ಹೇಳಿದ್ರಲ್ಲ ಇವ್ರು ಸರ್ ಹೇಳಿಲ್ಲ ಒಂದೇ ರೂಮಲ್ಲಿ ಎಲ್ಲರನ್ನ ಹಾಕ್ಬಿಡೋಣ ವೋಟ್ ಮಾಡೋಣ. ಸಿ, ದಿಸ್ ಇಸ್ ಆಲ್ರೆಡಿ ಹ್ಯಾಪನಿಂಗ್ ಎವ್ರಿ ಡೇ ಬಿಫೋರ್ ಅ ವೋಟಿಂಗ್. ದೋಸ್ ಅದ್ರ ಹಿಂದಿನ ದಿವಸ ಮೊದಲು ಒಂದ್ಸತಿ ಅದನ್ನ ಡೆಮೋ ತೋರಿಸಿರ್ತಾರೆ. ನೆಕ್ಸ್ಟ್ ಡೇ ಕಾಂಟೆಕ್ಸ್ಟ್ ಏನಂದ್ರೆ, ಈಗ ನಾನು ಅವ್ರಿಗೆ ಕೇಳಿದ್ದೇನು ಅಂದ್ರೆ EVM ಬೇಕಾ ಬೇಡವಾ, ಈಗ ಅದ್ರ ಬಗ್ಗೆನೇ ಅಪನಂಬಿಕೆ ಆಗಿರೋದ್ರಿಂದಾಗಿ ಜನಾಭಿಪ್ರಾಯ. ನಾನು ಅದು ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇರೋದು ಅವ್ರು ಹೇಳಿದ ಆ ಭಾವನೆ. ಅದು ಹೇಳಿದ್ದು ಗೊತ್ತಾಯ್ತು ನನಗೆ. ಅವರು ನಾನು ಹೇಳ್ತಾ ಇರೋದು EVM ಅನ್ನ ಪ್ರತಿ ದಿವಸ ಬೆಳಗ್ಗೆ ಆನ್ ಮಾಡುವಾಗ ನಮ್ಮ ಎದುರುಗಡೆ ತೆಗೆದು ತೋರಿಸಿ ಅದು 0 ಇದೆ ನೋಡಿ, ವೋಟ್ ಮಾಡಿದ್ರೆ ಸರಿ ಹೋಗುತ್ತಾ ನೋಡಿ, ಓಕೆ ಅಂತಂದು ಸೈನ್ ಮಾಡಿಸ್ಕೊಂಡ್ಮೇಲೆ ಮತ್ತೆ 0 ಮಾಡ್ತಾರೆ. ಅರ್ಥ ಆಯ್ತಲ್ವಾ? ಪ್ಲಸ್ ಬ್ಯಾಟ್ರಿ ಚೆಕ್ ಮಾಡ್ತಾರೆ. ಮಧ್ಯ ಬ್ಯಾಟ್ರಿ ಚೇಂಜ್ ಆಗಿ ಆಗ್ತಾ ಇರುವಾಗ ಏನಾದರೂ ಕೌಂಟ್ ಮಾಡಿರೋ ವೋಟ್ ಆಗಿರೋದನ್ನ 0 ಆಗ್ಬಿಡುತ್ತ ಅಂತ. ಇಟ್ ನೆವರ್ ಹ್ಯಾಪನ್ಸ್. ಆಮೇಲೆ ಯಾವಾಗ ನಾವು ಜನರಲ್ ಅಲ್ಲ, ಇನ್ನೊಂದು ಸಣ್ಣ ಪಾಯಿಂಟ್ ಈಗ ಆಗಿರೋದ್ರ ಬಗ್ಗೆ ಒಂದು ಹೇಳ್ಬಿಡ್ತೀನಿ. ನಾವು ಜನರಲ್ ಮಧ್ಯದಲ್ಲಿ ಅದರದ್ದು ಟ್ರಸ್ಟ್ ಡೆಫಿಸಿಟ್ನ ಕಡಿಮೆ ಮಾಡಬೇಕು ಅನ್ನೋದಕ್ಕೆ ನಾನು ಓಕೆ, ಬಟ್ ಜನರಲ್ ಪಬ್ಲಿಕ್ ಅದರ ಮೇಲೆ ಮಾತಾಡಕ್ಕೆ ಹೋಗಿದ್ರೆ ಅದು ಅರ್ಥ ಇಲ್ಲ. There has to be a technical people from all section of the parties, all section of the beliefs, irrespective of Indian citizenship also. ಹೊರಗಡೆಯಿಂದ ಬಂದ್ಬಿಟ್ಟು ವಾದ ಮಾಡೋರು ಮಾಡಲೇಬೇಕಾದ್ರೆ, ಆದರೆ ದೇ ಹ್ಯಾವ್ ಟು ಬಿ ವೆರಿ ಕ್ಲಿಯರ್ ಹೌ ಇಟ್ ಈಸ್ ಅಂತ. ಆ್ಯಂಡ್ ಈಗ ಯಾವುದಾದ್ರು ಈ ಪ್ರಾಪ್ನ ಯೂಸ್ ಮಾಡ್ಬಿಟ್ಟು ಏನು ಮಾಡ್ತಾ ಇದ್ದಾರೆ, ನೀವು ಅವಾಗ ಒಂದು ಗ್ಲಾಸ್ ಇಟ್ಕೊಂಡು ಏನೋ ಕ್ವಶನ್ ಕೇಳಕ್ಕೆ ಟ್ರೈ ಮಾಡಿದ್ರಿ. ಸಿ, ಇಟ್ ಕೆನಾಟ್ ಬಿ ಕಲ್ಮಿನೇಟೆಡ್. ಇದಕ್ಕೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಇದನ್ನ ಖಾಲಿ ಮಾಡಿ ಮತ್ತೆ ತುಂಬಿಸ್ಬೋದೇ ಹೊರತು ಇದನ್ನ ನಾವು ಮಿಕ್ಸ್ ಮಾಡೋಕ್ಕಾಗಲ್ಲ. ಅಡಲ್ಟ್ರೇಷನ್ ಇಸ್ ನಾಟ್ ಪಾಸಿಬಲ್ ಇನ್ ದ ಡೇಟಾ ಸಿಸ್ಟಮ್. ಐದರ್ ಇಟ್ ಕ್ಯಾನ್ ಬಿ ಇರೇಸ್ಡ್, ಬಟ್ ಇಟ್ ಕೆನಾಟ್ ಬಿ ಮಾಡಿಫೈಡ್ ಆರ್ ಮೆಡಲ್ಡ್ ವಿತ್ ಅಂತ. And nobody has done it. Nobody has done it. Nobody has done it. See, there is a chances that it cannot be retrieved. ಏನೋ ಹಾಳಾಗೋಗಿದೆ. ಬಟ್ ಒನ್ಸ್ ರಿಟ್ರೀವ್ ಇಟ್ ಈಸ್ ಕರೆಕ್ಟ್ ಅಂತ. ಅರ್ಥ ಆಯ್ತಲ್ವಾ? ಸೊ ಹಾಗಾಗಿ ದೇರ್ ಹ್ಯಾಸ್ ಟು ಬಿ ಸಮ್ ಕೈಂಡ್ ಆಫ್ ಅ ಟ್ರಸ್ಟ್ ಇನ್ ದಟ್. ಅಫ್ಕೋರ್ಸ್ ನಾವು ನೋಡದೇ ಇರೋದ್ರಿಂದ, ಈಗ ಹಾಗೆ ನೋಡಿದ್ರೆ ಮೆಟ್ರೋ ಸಿಸ್ಟಮ್ ಅಲ್ಲಿ ನೀವು ಟಿಕೆಟ್ ತಗೊಳ್ತೀರಾ, ದುಡ್ಡು ಕೊಡ್ತೀರಾ, ಆ ಕೂಪನ್ ಹಾಕ್ತೀರಾ. ಈಗ ನೀವು ಮೆಟ್ರೋಯಿಂದ ಬಂದಿರಾ, ಐ ಹ್ಯಾವ್ ಟು ರಿಯಂಬರ್ಸ್ ಯು ಇಫ್ ಯು ಆರ್ ಮೈ ಎಂಪ್ಲಾಯಿ. ಕರೆಕ್ಟ್? ತಗೊಳ್ರಿ, ರಿಸಿಪ್ಟ್ ಕೊಡ್ರಿ, ನಾನು ನಿಮ್ಗೆ ದುಡ್ಡು ಕೊಡ್ತೀನಿ ಅಂತೀನಿ. ಎಲ್ಲಿದೆ ರಿಸಿಪ್ಟ್? ಮೆಟ್ರೋಯಿಂದ ಬಂದಿದ್ದೀರಾ ಅನ್ನೋಕ್ಕೆ ಪ್ರೂಫ್ ಇದೆಯಾ? ದಿವ್ಯಶ್ರೀ ಇವತ್ತು ಮೆಟ್ರೋಯಿಂದ ಬಂದಿದ್ದಾರೆ, 35 ರೂಪಾಯಿ ಖರ್ಚು ಮಾಡ್ಕೊಂಡು ರಾಜಾಜಿನಗರಿಂದ ಬಂದಿದ್ದೀರಾ ಅನ್ನೋದಕ್ಕೆ ಪ್ರೂಫ್ ಎಲ್ಲಿದೆ ನಿಮ್ಮ ಹತ್ರ? ಇಸ್ ಇಟ್ ಕರೆಕ್ಟ್? ನಾನು ಅದೇ ಒಂದು ಬಿಸ್ನೆಸ್ ಮಾಡ್ತಾ ಇರ್ತೀನಿ, ನಾನು ರೆಸಿಪ್ಟ್ ಕೊಡದೆ ಒಂದು ಮಟೀರಿಯಲ್ ಕೊಡ್ತೀನಿ, ಸಿಗಾಕೊಂಡ್ರೆ ಸೇಲ್ಸ್ ಟ್ಯಾಕ್ಸ್ ಅವ್ನು ಹಿಡಿತಾನೆ ತಾನೆ. ನೀ ಬಿಸ್ನೆಸ್ ಮಾಡಿದ್ಯಾ, ದುಡ್ಡು ಇಸ್ಕೊಂಡಿದ್ಯಾ, ರೆಸಿಪ್ಟೇ ಕೊಟ್ಟಿಲ್ಲ ಅಂತ, ಅದಕ್ಕೆ ಸುಮ್ಮನೆ ಇದಿರ್ತಾನೆ. ಅಂದರೆ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಅಲ್ಲಿ ಸಮ್ ಬಿಲೀವ್ಸ್ ಹ್ಯಾವ್ ಕಮ್ ಇನ್ ವಿಚ್ ಆರ್ ಗುಡ್ ಎನಫ್. ಇದಕ್ಕೆ ಬೇರೆ ಆಲ್ಟರ್ನೇಟಿವ್ ನಾವು ಕೊಡ್ಬೋದು. ಏಕೆ ಅಂದರೆ ಇಷ್ಟು ವೋಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೇಳೋದು ಬೇಡ, ಅಲ್ಲೇ ಒಂದು ಮಾನಿಟರ್ ಹಾಕ್ಬಿಡಿ. 10 ವೋಟ್ ಆದ ತಕ್ಷಣ 10 ಅಂತ ಕೌಂಟ್ ಮಾಡಲಿ, ಒಳಗಡೆನೂ ತೋರಿಸ್ಲಿ. ನಾವು ನೋಟ್ ಕೌಂಟ್ ಮಾಡಿದ್ರೆ ನಮಗೂ ತೋರಿಸುತ್ತೆ ಮಾನಿಟ್ರು ಎಷ್ಟು ನೋಟ್ ಕೌಂಟ್ ಆಗಿದೆ, ಹೌ ಮೆನಿ ಪೀಸಸ್. 500 ನೋಟು 100 ಪೀಸಸ್, 99 ಅಂದ್ರೆ ಇನ್ನೊಂದ್ಸರಿ ಕೌಂಟ್ ಮಾಡು ಅಂತೀವಿ, ಇಲ್ಲ ಇನ್ನೊಂದು ನೋಟ್ ಹಾಕು ಅಂತೀವಿ. ಅವ್ನ ಕಡೆನೂ ಕಾಣ್ತಾ ಇರುತ್ತೆ, ನಮ್ಮ ಕಡೆನೂ ಕಾಣ್ತಾ ಇರುತ್ತೆ. ಹೊರಗಡೆನೂ ಹಾಕ್ಬಿಡಿ. ಎವ್ರಿ ವೋಟಿಂಗ್ ಬ್ಯಾಲೆಟ್ ಹೊರಗಡೆ ಇಷ್ಟು ವೋಟ್ಸ್, ಒಳಗೆ ಒಬ್ಬ 10 ಬಂದ, 11 ಬಂದ, ಕೌಂಟ್ ಹೊರಗೆ ಕಾಣ್ತಾ ಇರಲಿ, ಇಮಿಡಿಯೇಟ್ ಆಗಿ ಅದು ಎನ್ಕ್ಯಾಶ್ ಮಾಡ್ಬೋದು. ದೀಸ್ ಆರ್ ಸ್ಮಾರ್ಟರ್ ಥಿಂಗ್ಸ್ ಟು ಡೂ. ದೀಸ್ ಆರ್ ಕಾಲ್ಡ್ ಸಿಸ್ಟಮ್ ಫೈಲ್ ನಾ ತೋರಿಸೋದು. ಸಿಸ್ಟಮ್ ಫೈಲ್ ಟ್ರಸ್ಟ್ ಇನ್ನೂ ಜಾಸ್ತಿ. ಎಕ್ಸಾಕ್ಟ್ಲಿ. ಸೊ ದೇರ್ ಆರ್ ಮೆನಿ ಅದರ್ trust worthy, andre trust building scenarios that can be built up rather than telling ballot is good. But still I say let them experiment once. Nothing wrong with it. ಅದಾದ್ಮೇಲೆ ಸೋತ್ರೆ ಬಿ ವಿತ್ ಓಪನ್ ಮೈಂಡ್ ಸೆಟ್ ದಟ್ ಯು ಅಗ್ರಿ ದಟ್ ದಿಸ್ ಇಸ್ ಗುಡ್. ಕೆಲವು ಸತಿ ಜನಕ್ಕೆ ಅನ್ಸ್ಬಿಡುತ್ತೆ. ಈಗ ನೀವೇನೋ ಕ್ವಶನ್ ಕೇಳ್ತಾರೆ ಕೇಳಿ. ಈಗ ಏನೇ ಏನು ರಾಜ್ಯದಲ್ಲಿ ದೇಶದಲ್ಲಿ ನಿರ್ಧಾರಗಳನ್ನು ತಗೋಬೇಕು ಅನ್ನೋದಾದ್ರೆ ಯಾವುದೋ ಒಂದು ಶಾಸಕಾಂಗ ವ್ಯವಸ್ಥೆಯೋ ಅಥವಾ ಯಾರೋ ಅಧಿಕಾರಿಗಳು ತಗೊಳ್ಳೋದಿಲ್ಲ, ಶಂಕದಿಂದನೇ ಬಂದರೆ ತೀರ್ಥ ಅನ್ನೋ ಮಟ್ಟಕ್ಕೆ ಕೋರ್ಟಿಂದನೇ ಆದೇಶ ತಗೊಬಂದು ಆಗುವಂಥ ಪ್ರಕ್ರಿಯೆಗಳು ಆಗ್ತಿದ್ದಾವೆ. ಬಂದೆ ಸರ್ ಒಂದೇ ಸೆಕೆಂಡ್. ಸೊ ಹಾಗಾಗಿ ಈಗ EVM ಬಗ್ಗೆ ಇಷ್ಟೊಂದು ಅಪನಂಬಿಕೆ ಇದೆಯಲ್ಲ, EVM ನಮಗಿಷ್ಟು ಅಪನಂಬಿಕೆ ಇದೆ ಅಂತ ಕೋರ್ಟ್ಗೆ ಹೋಗಲಿ, ಬ್ಯಾಲೆಟ್ ಪೇಪರ್ ಇದು ಕರೆಕ್ಟು ಅಂತಲೂ ಕೋರ್ಟ್ಗೆ ಹೋಗಲಿ, ಅಲ್ಲಿಂದನೇ ನಿರ್ದೇಶನ ತಗೊಬಂದು ಮಾಡ್ಬೋದಲ್ಲ ಮೇಡಮ್. ಇದು ಒಂದು ರೀತಿಯ ಒಂದು ಸಮಾಧಾನ. ಬಟ್ ಇದಕ್ಕಿಂತ ಮುಂಚೆ ಒಂದು ಪ್ರೊಸೆಸ್ ಇದೆ. ನಾವು ಒಂದು ಕಮಿಟಿ ಫಾರ್ಮ್, ಸೆಂಟ್ರಲ್ ಗೌರ್ಮೆಂಟ್ ಅವರು ಒಂದು ಕಮಿಟಿ ಫಾರ್ಮ್ ಮಾಡ್ಬೋದು. ಅಲ್ಲ ಸರ್, ಈಗ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಮೇಲೇನೆ ಒಂದು ನಿಮಿಷ, ಐ ಆಮ್ ಕಮಿಂಗ್ ಟು ದಟ್. ಆಸ್ ದ ಅಪೋಸಿಷನ್ ಪಾರ್ಟಿ ಆಲ್ಸೋ, ನಿಮ್ಮ ಕಡೆ ಇರುವ ಹೊರದೇಶದಿಂದ ಇಡೀ ಜಗತ್ತಿನಲ್ಲಿರುವಂತ ಇಲಾನ್ ಮಸ್ಕೆ ಬರಲಿ, ನಿಮ್ಮ ಕಡೆಯಿಂದ ಬರ್ತಾನ ಬರಲಿ, ವಿ ಆರ್ ಇನ್ವೈಟಿಂಗ್. ನಮ್ಮ ಕಡೆಯಿಂದ 4 ಜನ
ಕ್ಯಾಮ್ರಾ ಇಡಿ, ಡೈರೆಕ್ಟಾಗಿ ಚರ್ಚೆ ಮಾಡಲಿ. ಅಂದರೆ ಅದಾದಮೇಲೆ ಅದರಲ್ಲಿ ಪ್ರಾಬ್ಲಮ್ ಇದ್ದರೆ ಕೋರ್ಟ್ ವಿಲ್ ಇಂಟರ್ಫಿಯರ್. ಸಿ, ಕೋರ್ಟ್ ಕೆನಾಟ್ ಡೂ ಎಕ್ಸಿಕ್ಯೂಟಿವ್ ಥಿಂಗ್ಸ್ ಡೈರೆಕ್ಟ್ಲಿ. ಇಫ್ ದೆರ್ ಇಸ್ ಅ ಎಕ್ಸಿಕ್ಯೂಟಿವ್ ಥಿಂಗ್ ದಟ್ ಹಸ್ ಹ್ಯಾಪನ್, ದೇ ಕ್ಯಾನ್ ಗಿವ್ ಅ ರಿವ್ಯೂ ಆಫ್ ಇಟ್, ದೇ ಕ್ಯಾನ್ ಕನ್ಕ್ಲೂಡ್ ಇಟ್, ದೇ ಕ್ಯಾನ್ ಡಿರೈವ್ ಔಟ್ ಆಫ್ ಇಟ್, ಬಟ್ ದೇ ಕೆನಾಟ್ ಡೂ ಎಕ್ಸಿಕ್ಯೂಟಿವ್ ಥಿಂಗ್ಸ್. ಟುಮಾರೋ ಸಮಥಿಂಗ್ ರಾಂಗ್ ಕ್ಯಾನ್ ಹ್ಯಾಪನ್. ಸೊ ಐ ಆಮ್ ನಾಟ್ ಡಿನೈಯಿಂಗ್ ಅದು ಆಗಲೇಬಾರ್ದು ಅಂತ, ಬಟ್ ಅ ಪ್ರೊಸೆಸ್ ಹ್ಯಾಸ್ ಟು ಬಿ. ಇದಕ್ಕೆ ಹಂಬಲ್ ಇರಬೇಕಲ್ಲ. ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟು ಗೋ ಟು ಸೋನಿಯಾ ಗಾಂಧೀಸ್ ಹೌಸ್, ರಾಹುಲ್ ಗಾಂಧೀಸ್ ಹೌಸ್, ಹ್ಯಾವ್ ಅ ಕಪ್ ಆಫ್ ಟೀ, ನೋಡಪ್ಪ ಹಿಂಗೆ ಇದೆಯಲ್ಲ ಬನ್ನಿ ಅಂತ. These are customary things which has our enemy Allah. Correct. See, Rahul Gandhi still he is carrying crores of votes today. So you cannot take him, you cannot remove him out of the scene. Maybe he is wrong. Maybe there is a political compulsion or ಬೇರೆ ಯಾವುದು ಮುದ್ದೆ ಸಿಕ್ಕಿಲ್ಲ ಇದನ್ನ ಹಿಡ್ಕೊಂಡು ಹೋಗ್ತೀನಿ ಅಂತ he should have decided. But ಅವ್ರಿಗೂ ಕೂಡ ನೀವು ಕಾನ್ಫಿಡೆನ್ಸ್ ಅಲ್ಲಿ ತಗೊಳ್ಳುವಂತ ಮನೋಭಾವ ತೋರಿಸಿದರೆ ಮಾತ್ರ ಕಾನ್ಫಿಡೆನ್ಸ್ ಬಿಲ್ಡಿಂಗ್, ನಾಟ್ ಓನ್ಲಿ ಇನ್ EVMs. ಐ ಆಮ್ ನಾಟ್ ಟೆಲಿಂಗ್ ದಿಸ್. ಈಗ ನ್ಯೂಕ್ಲಿಯರ್ ಡಿಬೇಟ್ ಆಗಿದೆ, ನಾವೆಲ್ಲ ಒಂದು ಗವರ್ಮೆಂಟ್ ಬರುತ್ತೆ, ನ್ಯೂಕ್ಲಿಯರ್ ಎಸ್ಟಾಬ್ಲಿಷ್ಮೆಂಟ್ ಮಾಡುತ್ತೆ, ಒಂದು ಟ್ರೇಡ್ ಡೀಲ್ಸ್ ಮಾಡುತ್ತೆ, ಮುಂದಿನ ವರ್ಷ ಅದು ಇಂಪ್ಲಿಮೆಂಟ್ ಮಾಡೋದು ಇನ್ನೊಂದು ಸರ್ಕಾರ ಬರುತ್ತೆ. ಡೂ ದೇ ವಾಶ್ ಇಟ್ ಆಫ್? ನೋ. ಸೊ ವಿ ಹ್ಯಾವ್ ಟು ಟೇಕ್ ಥಿಂಗ್ಸ್ ಇನ್ ಡೈನಮಿಕ್ಲಿ ಆ್ಯಂಡ್ ಹ್ಯಾಸ್ ಟು ಕಂಟಿನ್ಯೂ ಇನ್ ದ ಗುಡ್ ಫೇತ್. ಆ ರೀತಿ ಕಾನ್ಫಿಡೆನ್ಸ್ ಅಲ್ಲಿ ತಗೊಳ್ಳುವಂಥ ಮನೋಭಾವನೆ BJP-ಯವ್ರಿಗೂ ಕೂಡ ಬರಬೇಕು. ಇವರು ಕೂಡ ಹಠ ಮಾಡಿಕೊಂಡು ಪೊಲಿಟಿಕಲ್ ಎಜೆಂಡಾಗೆ ಇಂಥ ಸ್ಟೇಟ್ಸ್ಮೆನ್ಶಿಪ್ ಪ್ರಶ್ನೆಗಳನ್ನ ಹೋಗಬಾರ್ದು. BJP-ಯವರು ಕೂಡ ಬ್ಯಾಲೆಟ್ ನ ಅಕ್ಸೆಪ್ಟ್ ಮಾಡ್ಲಿ, ಮೂವ್ ಆಗಲಿ ಸರ್, ಸ್ಟೇಟ್ಮೆಂಟ್ ಕೊಡ್ಲಿ. ಎಸ್, ಯಾವ್ದಾದ್ರು ಆದ್ರೆ ಎಲೆಕ್ಷನ್ ಅಲ್ಲಿ ಭಾಗಿಯಾಗದಷ್ಟೇ ನಮ್ಮ ಭಾವನೆ. ಈ ತರ ಯಾಕಿಲ್ಲ? ಅಲ್ಲ, ಈಗ ಭಾರತೀಯ ಜನತಾ ಪಾರ್ಟಿ ಒಪ್ಕೊಳ್ಳುತ್ತೋ ಅಥವಾ ಕಾಂಗ್ರೆಸ್ ಒಪ್ಕೊಳ್ಳುತ್ತೋ ಅಥವಾ ಬೇರೆ ಬೇರೆ ರಾಜಕೀಯ ಸಂಘಟನೆಗಳು ಒಪ್ಕೊಳ್ಳುತ್ತೋ ಬಿಡುತ್ತೋ ಬೇರೆದು. ಪ್ರಶ್ನೆ ಹುಟ್ಟೋದು ಏನಂತಂದರೆ, ಇದು ಎಲೆಕ್ಷನ್ ಕಮಿಷನ್ನ ಡಿಸೈಡೆಡ್ ಟು ಗೋ ಫಾರ್ ಎ ಬ್ಯಾಲೆಟ್ ಪೇಪರ್ ಅಂತ ಬಂದಾಗ ಅವ್ರು ಬ್ಯಾಲೆಟ್ ಪೇಪರಿಗೆ ಹೋಗ್ತಾರೆ. ನೀವು ಎಷ್ಟೇ ರಾಜಕೀಯದ ವರ್ಚಸ್ ಹಾಕಿದ್ದೀವಿ. ಒಂದು ಸೆಕೆಂಡ್ ಮೇಡಮ್, ಇಲ್ಲಿ ಪ್ರಕ್ರಿಯೆ ಇದೆಯಲ್ಲ, ಪ್ರಕ್ರಿಯೆ ಬಗ್ಗೆ ನಮ್ಮ ಸ್ನೇಹಿತರು ಸ್ವಲ್ಪ ಅವೆಲ್ಲ ಅವ್ರ ಕಡೆ ಮಿಸ್ ಹೊಡೆದ್ರು. ಹೇಳ್ತೀನಿ ಕೇಳಿ, ಬ್ಯಾಲೆಟ್ ಪೇಪರ್ ಒಪ್ಪಕ್ಕೆ ಮುಂಚೆ ಅಲ್ಲಿ ಬೂತ್ ಏಜೆಂಟ್ಗಳು ಕೂತಿರ್ತಾರೆ. ಬೂತ್ ಏಜೆಂಟ್ ಕೂತಿರ್ತಾರೆ. ಅವರೇನು ಮಾಡ್ತಾರೆ, ಎದ್ದಿತ್ಕೊಂಡು ಬ್ಯಾಲೆಟ್ ಪೇಪರನ್ನು ಒಂದ್ಸಲಿ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಗ್ರೀನ್ ಪೇಪರ್ ಮೇಲೆ ಸಿಗ್ನೇಚರ್ ಹಾಕ್ತಾರೆ. ಹೌದು, ಕ್ಲೀನಾಗಿದೆ ಅಂತ. ಬೇಸಾಂತ ಏನಾದರೂ ಇದ್ದರೆ ಎರೇಜ್ ಇದ್ದರೆ ಎರೇಜ್ ಮಾಡ್ತಾರೆ. ಇಲ್ಲೊಂದು ನಮ್ಮ ಶಿಕ್ಷಕ ಮಿತ್ರರು ಹೇಳೋ ಪ್ರಕಾರ 1,10,000 ಜಾಸ್ತಿ 20,000 ಜಾಸ್ತಿ ಅಂತಂದರೆ ಆ ಬ್ಯಾಲೆಟ್ ಪೇಪರು ಯಾವುದೋ ಚುನಾವಣೆಯಲ್ಲಿ ಭಾಗವಹಿಸ್ಕೊಂಡು ಬಂದಿದ್ರೆ ಅದು ಬೇರೆ ವಿಷಯ. ಯಾವುದೋ ಚುನಾವಣೆಯಲ್ಲಿ ತಂದ್ಬಿಟ್ಟು ಬಾಕ್ಸ್ ಇಟ್ಬಿಟ್ಟಿದ್ದೆ ಅದು ಬೇರೆ ವಿಷಯ. ಚುನಾವಣೆ ಖಾಲಿ ಇದ್ಬಿಟ್ಟು ಇರತಕ್ಕಂಥ EVM ಬಾಕ್ಸ್ ಒಳಗೆ ನೀವು 1 ಲಕ್ಷ 2 ಲಕ್ಷ ಅನ್ನತಕ್ಕಂಥ ಏನು ಮತದ ಒಂದು ಗಳಿಕೆ ಏನಿದೆಯಲ್ಲ, ಅದು ನೀವು ಪ್ರೂವ್ ಮಾಡೋಕ್ಕೆ ನಿಮ್ಗೆ ಆಗೋದಿಲ್ಲ. ಉದಾಹರಣೆಗೆ ಮೊನ್ನೆ ಒಂದು ಗಲಾಟೆ ಆಯಿತು ತುಮಕೂರು ಕೋಲಾರದೊಳಗೆ, ಯಾವುದೋ ಒಂದು ಕಡೆ ಅವನಿಗೆ ಗೆದ್ದ ಅಂದ್ಬಿಟ್ಟು ಒಂದು ವೆಂಟ್ ಕೋರ್ಟಲ್ಲಿ ಪ್ರೂವ್ ಸುಪ್ರೀಂ ಕೋರ್ಟ್ ತನಕ ಹೋಯ್ತದು. ಇನ್ನೇನು ಒಂದು 200 ಓಟಿಗೆ ವ್ಯತ್ಯಾಸ ಬಂತದು. 200 ಓಟಿಗೆ ಅವ್ರು ಏನೋ ಮಾಡ್ಕೊಂಡು EVM ಟ್ಯಾಂಪ್ ಮಾಡ್ಕೊಂಡು ಮಾಡಿದ್ದಾರೆ ಅಂತ ಬಂತು. ಕೋರ್ಟಲ್ಲಿ ಕನ್ಫರ್ಮ್ ಮಾಡಿದ್ರು. ನೋ, ಪುನಃ ಸಿಬ್ಬಂದಿಗಳು ಬಂದರು. ಅದನ್ನು ಕೋರ್ಟ್ ಮುಖಾಂತರ ಓಪನ್ ಆಯ್ತದು. ಅವ್ರಿಗೆ ಎದುರು ವಾಪಸ್ಸು ಅವರು ಸಂಭ್ರಮ ಆಚರಣೆ ಕೂಡ ಮಾಡಿದ್ರು. ಇಶ್ಯೂಸ್ಗಳು ತಗೊಳ್ಳದೆ ನೀವು ಬರೀ ಅಲಿಗೇಷನ್ ಮಾಡ್ತಾ ಹೋಗಬೇಡಿ. ಇಶ್ಯೂಸ್ಗಳು ತಗೊಳ್ಳಿ. ಆಯ್ತಪ್ಪ, ನಾನು ಒಂದು ಇಶ್ಯೂ ಆಗ್ತೀನಿ ತಾಳಿ, ನಾಳೆ ಬೆಳೆ ಒಂದು ಇಶ್ಯೂ ಆಗ್ತೀನಿ. ರಾತ್ರೋರಾತ್ರಿ ನಮ್ಮ ಕರ್ನಾಟಕ ಜನಸಂಖ್ಯೆ ಇದ್ದಿದ್ದು ಒಂದು 6 ಕೋಟಿ ಅಂದ್ಕೊಳ್ಳಿ. 8 ಕೋಟಿ ಹೆಂಗಾಯ್ತು ಅಂತ ಕೇಳ್ತೀನಿ. 8 ಕೋಟಿ ಹೆಂಗಾಯ್ತು ಅಂದ್ರೆ ಲೆಕ್ಕ ಸಿಕ್ಬಿಡುತ್ತದೆ. ಚುನಾವಣೆ ಆಯ್ತು ಹೋಗ್ಬಿಟ್ಟು ನಾವು ಮತ್ತೆ ಎಷ್ಟು ಬಂತು ಅಂತ ಕೇಳಿದ್ರೆ 8 ಕೋಟಿ ಅಂತ ಮತದಾರ ಅಂತಾರೆ. ಯಾವ ತಂದು ಹಾಕಿದ್ದು? ರೈಟ್, ಗಾಟ್ ಇಟ್ ಸರ್. ಲಾಸ್ಟ್, ಈಗ ರಾಜ್ಯ ಕಾಂಗ್ರೆಸ್ ಸರ್ಕಾರದವರು ಬ್ಯಾಲೆಟ್ ಮೂಲಕನೇ ಎಲೆಕ್ಷನ್ ಮಾಡಿ ನಾವೊಂದು ಎಕ್ಸಾಂಪಲ್ ಸೆಟ್ ಮಾಡ್ತಾ ಇದ್ದೀವಿ, ನಾವೊಂದು ನಂಬಿಕೆಯನ್ನು ಬಿಲ್ಡ್ ಮಾಡ್ತಿದ್ದೀವಿ ಅನ್ನುವಂಥ ವಿಶ್ವಾಸದಲ್ಲಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಿ? ನೋಡಿ ಮೇಡಮ್, ನನಗನ್ಸೋದು ಭಾಳ ಮುಖ್ಯ, ಎಲೆಕ್ಷನ್ ಕರಪ್ಷನ್ ಫ್ರೀ ಆಗಬೇಕು. ಸೂಪರ್. ಬ್ಯಾಲೆಟ್ EVM ಅಲ್ಲ ಪಾಯಿಂಟ್, ಅದೇ ಹೇಳ್ಕೊಟ್ಟಿದ್ದಾಗಲೇ. ಕರೆಕ್ಟ್. ಈಗ ನೋಡಿ, ಒಬ್ಬ ಹಂಗೆ ಯೋಚನೆ ಮಾಡಕ್ ಹೋದ್ರೆ ಏನಾಗುತ್ತೆ ಗೊತ್ತಾ ಸರ್, ಹೊಸ ಟೆಕ್ನಾಲಜಿ ನಾವು ಅಕ್ಸೆಪ್ಟ್ ಮಾಡ್ಬೇಕಾ ಬೇಡವಾ ಅನ್ನೋ ಡೌಟ್. ನೋಡಿ, ಇವಾಗ ಪ್ರಶ್ನೆ ನೋಡಿ ಇರೋದು ಬಹಳ ಮುಖ್ಯ ಸವಾಲ್ ನಮ್ಮ ಮುಂದೆ ಇರೋದೇನಂದ್ರೆ, ಈಗ ಪಾರ್ಲಿಮೆಂಟಲ್ಲಿ ನೀವು ತಗೊಂಡ್ರೆ, ಪಾರ್ಲಿಮೆಂಟಲ್ಲಿ ಒಂದು ವರದಿ ಪ್ರಕಾರ ಅಲ್ಲಿ ಎಲೆಕ್ಟ್ ಆಗಿರೋ MP-ಗಳಲ್ಲಿ ಬಹುತೇಕ ಜನ, ಮೆಜಾರಿಟಿ ಎಲ್ಲ ಕೋಟ್ಯಾಧಿಪತಿಗಳು, MLA-ಗಳು ಅಷ್ಟೇನೆ. ಇವತ್ತು ಲಕ್ಷಾಧಿಪತಿ ಕೂಡ MLA ಆಗಕ್ಕಾಗಲ್ಲ. ಇವತ್ತು ನೋಡಿ, ಡೆಮೋಕ್ರಸಿ ಅಂದ್ರೆ ಏನು? ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನು ನೀವು ಕೂಡ ಎಲೆಕ್ಷನ್ ನಿಂತು ಗೆಲ್ಲಂಗೆ ಆಗಬೇಕು. ಎಲ್ಲಿದೆ ಇವತ್ತು? ಇಲ್ಲ. MP-ಗಳು ತಗೊಳ್ಳಿ ನೀವೀಗ, ಅಥವಾ MLA-ಗಳು ತಗೊಳ್ಳಿ, ಎಲ್ಲ ಕ್ರಿಮಿನಲ್ ರೆಕಾರ್ಡ್ ಇರೋರು, ಸೆಕ್ಷುವಲ್ ಮಿಸ್ಕಾಂಡಕ್ಟ್ ಇರೋರು, ಇಂಥ ಕ್ರೈಮ್ಸ್ ಇರೋರು MLA-ಗಳು MP-ಗಳು ಆಗ್ತಿದ್ದಾರೆ. ಹೋಲ್ ಸಿಸ್ಟಮ್ ಇಸ್ ಬಿಕಮ್ ಕರೆಕ್ಟ್. ಇವಾಗ ಇದು ನಿರ್ಮೂಲನೆ ಆಗಬೇಕು. ಇವಾಗ ಇದು ಬಹಳ ಮುಖ್ಯ, ಇದಾಗಬೇಕಾಗಿರೋದು. ಇವತ್ತೇನಾಗಿದೆ ನೋಡಿ, ಎಲೆಕ್ಷನ್ ನಿಲ್ಬೇಕಾದ್ರೆ ಪ್ರತಿಯೊಬ್ಬರು ಎಲ್ಲ ದೊಡ್ಡ ಪಾರ್ಟಿಗಳವರು ಈ ಸಲ ಎಲೆಕ್ಷನ್ ನಿಂತಾಗ ಅವ್ರ ಆಸ್ತಿ 500 ಕೋಟಿ,
ನೆಕ್ಸ್ಟ್ ಚುನಾವಣೆಗೆ 5,000 ಕೋಟಿದು ಅಫಿಡವಿಟ್ ಕೊಡ್ತಾರೆ. ನಮ್ಮ ಎಲೆಕ್ಷನ್ ಕಮಿಷನ್ ಏನು ಮಾಡ್ತಾ ಇದೆ, ಯಾರೇನು ಮಾಡ್ತಿದ್ದಾರೆ, ಹೌದು. ಇಸ್ ಇಟ್ ಡೆಮೋಕ್ರಸಿ? ಜನರು ಬರ್ತಿರೋ ಪ್ರಶ್ನೆ ಇಲ್ಲಿ, Right. ಇದು ಬರ್ತಾ ಇರೋ ಪ್ರಶ್ನೆ. ಅದಕ್ಕೆ ಇವತ್ತು ನಮ್ಮ ಹೋಲ್ ಎಲೆಕ್ಟ್ರಲ್ ಸಿಸ್ಟಮೇ ಕರೆಕ್ಟ್ ಆಗಿಬಿಟ್ಟಿದೆ. ಇದು ಸರಿ ಹೋಗ್ಬೇಕಿದು. Right, quick ಅದು ಆಗಿ. ಸರಿ ಹೋದ್ರೇನೆ ಜನಪರವಾದ ಪ್ರತಿನಿಧಿಗಳು ಬರಕ್ಕೆ ಸಾಧ್ಯ. ರೈಟ್, ಕ್ವಿಕ್ ಕ್ವಿಕ್ ಆಗಿ ಲಾಸ್ಟ್ ಆಗಿ ನಾನು ಒಂದೇ ಹೇಳೋದಂತಂದ್ರೆ ಲೆಟ್ ದೆಮ್ ಟ್ರೈ ಔಟ್ ವಿತ್ ದಿಸ್ ಅಟ್ Ballot. ಲೀಸ್ಟ್ ಬ್ಯಾಲೆಟ್ ಟ್ರೈ. ಈಗ ಡಿಸಿಷನ್ ಆಗೋಗ್ಬಿಡ್ಲಿ, ಬಟ್ ದೆನ್ ದೇ ವಿಲ್ ಆಲ್ಸೋ ರಿಯಲೈಸ್ ವಾಟ್ ಆರ್ ದ ಫ್ಲಾಸ್ ಇನ್ ದಟ್, ಅದ್ರಲ್ಲಿ ಏನೇನು ಕುಂದುಕೊರತೆ ಇದೆ, ಅದ್ರ ಮೇಲೆ ಅವ್ರ ಮೇಲೆ ಕೂಡ ಎಷ್ಟು ಎಲಿಗೇಷನ್ ಬರುತ್ತೆ ಅಂತ ಓಪನ್ ಮೈಂಡೆಡ್ನೆಸ್ ಇಂದ ಅವಾಗಲಾದರೂ ನಿರ್ಧಾರ ಸಮಯ ಮಾಡಬೇಕು. ದಂಡ ಅನ್ಕೊಳಕ್ಕಾಗಲ್ವಾ? ಆಗಲಿ, ಟ್ರಸ್ಟನ್ನ ಬಿಲ್ಡ್ ಮಾಡುವಂಥದ್ದು ಸಮಯ ದಂಡ, ದುಡ್ಡು ದಂಡ ಏನೇ ಆದರೂ ಆಗಲಿ, ಅದಕ್ಕಿಂತ ಹೆಚ್ಚು ನಮ್ಮದು ಡೆಮೋಕ್ರೆಟಿಕ್ ವ್ಯಾಲ್ಯೂಸ್ ಇದೆಯಲ್ಲ, ಅದಕ್ಕೆ ನಾವು ಪ್ರಾಮುಖ್ಯತೆ ಕೊಡಬೇಕು, ಅದಕ್ಕೊಂದು ಆಪ್ಷನ್ ಕೊಡಬೇಕು. ಆದರೆ ಅದಾದ ಮೇಲೆ ಅವರು ಪ್ರಾಮಾಣಿಕವಾಗಿ ಇದು ಸರಿ ಹೋಯ್ತೋ ಇಲ್ಲೋ ಅನ್ನೋದು ಒಪ್ಕೋಬೇಕು. ಇಲ್ಲದಿದ್ದರೆ ರಾಹುಲ್ ಗಾಂಧಿ ಅವರಿಗೆ ಎಂಥ ನೋಸ್ ಡೈವ್ ಎಫೆಕ್ಟ್ ಆಗುತ್ತೆ, ಅದ್ರ ಬಗ್ಗೆ ಡೌಟೇ ಇಲ್ಲ. ರೈಟ್, ಕ್ವಿಕ್ ಆಗಿ ಸರ್. ಮೇಡಮ್ ಏನಿಲ್ಲ, ಈಗ ಬ್ಯಾಲೆಟ್ ಪೇಪರ್ ಅಂತಕ್ಕಂಥ ಪ್ರಕ್ರಿಯೆ ಇದೆಯಲ್ಲ, ಇವತ್ತು ಸಣ್ಣ ಮಟ್ಟದಲ್ಲಿ ಇದೆ. ಕೆಲವು ಕ್ಲಬ್ನಲ್ಲಿ ಬ್ಯಾಲೆಟ್ ಪೇಪರ್ ಯೂಸ್ ಮಾಡ್ತಾರೆ, ಪ್ರೆಸಿಡೆಂಟ್ ಮೆಂಬರ್ಗಳನ್ನ ಮಾಡೋದಕ್ಕೆ. ಪ್ರಶ್ನೆ ಉಂಟದು ಹೇಳ್ತೀನಿ ಬಿಡ್ತೀನಿ. ಮನೆ ನನ್ನ ಒಂದು ಅಭಿಪ್ರಾಯ ಹೇಳ್ತೀನಿ ಕೇಳಿ. ವೆದರ್ ಯು ವಿನ್ ಇನ್ ಬ್ಯಾಲೆಟ್ ಪೇಪರ್ ಆರ್ ವಿನ್ ಇನ್ AVM, ದಟ್ ಈಸ್ ಓನ್ಲಿ ಪವರ್ ಮಾಂಗರ್ಸ್. ಅಧಿಕಾರದ ಕಕ್ಷೆ ಬೇಕು, ಅಧಿಕಾರ ಛಾಯೆ ಬೇಕು. ಅದು ಬಿಟ್ಟರೆ ನೀವು ಬ್ಯಾಲೆಟ್ ಪೇಪರ್ ಆದರೂ ಮಾಡಿ ನಮಗೆ ವೋಟ್ ಬೀಳಬೇಕು, ಕೈಗಾರ ಬೀಳಲಿ, ಕಮಲಕಾರ ಬೀಳಿ, ತೆನೆವತ್ತ ರೈತಿಗಾರ ಬೀಳಿ, ನಮಗೆ ಪವರ್ ಮಾಂಗರ್ಸ್ ಅಷ್ಟೇ ಹೊರತು ಬೇರೆ ಏನೂ ಇಲ್ಲ. ನೀವು ರೈಟ್. ರಾಜಶೇಖರ್ ಅವರು, ಅರವಿಂದ್ ಅವರು, ವಾಸುದೇವ್ ಕಶ್ಯಪ್ ಅವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ ಧನ್ಯವಾದಗಳು. ಒಟ್ಟಾರೆ ಎಲೆಕ್ಷನ್ ಆಗ್ತಿದೆ ಅನ್ನೋದು ಶುಭ ಸುದ್ದಿ ಅಷ್ಟೇ. ನೋಡಿ, ತಾಲೂಕಿರ್ಬೋದು, ಜಿಲ್ಲಾ ಪಂಚಾಯತು, GBA ವ್ಯಾಪ್ತಿಯಲ್ಲಿ ಜನಸಾಮಾನ್ಯರ ಕುಂದು ಕೊರತೆ ಸಮಸ್ಯೆಗಳನ್ನು ಆಲಿಸೋದಕ್ಕೆ MLA ಹತ್ರ ಹೋಗಬೇಕಾಗಿತ್ತು. ಈಗ ನೀವು ಆಯ್ಕೆ ಮಾಡುವಂಥ ಸ್ಥಳೀಯ ಮಟ್ಟದ ಪ್ರತಿನಿಧಿಗಳು ಸಿಗ್ತಾ ಇದ್ದಾರೆ. ಹಾಗಾಗಿ ಬ್ಯಾಲೆಟು, EVM ಚುನಾವಣೆಯನ್ನು ಫಸ್ಟು ಪ್ರಾಮಾಣಿಕವಾಗಿ ಪಾರದರ್ಶಕವಾಗಿ ಎದುರಿಸುವ ಎಲ್ಲ ಪ್ರಯತ್ನವನ್ನು ಚುನಾವಣಾ ಆಯೋಗದಿಂದ ಹಿಡಿದು ಆ ಸೋಕಾಲ್ಡ್ ಯಾರೆಲ್ಲ ಚುನಾವಣೆಯಲ್ಲಿ ನಿಂತ್ಕೊಳ್ತಾರೆ ಕಂಟೆಸ್ಟಿಂದ ಹಿಡಿದು ಜನಸಾಮಾನ್ಯರು ಅದನ್ನು ಎದುರಿಸೋಣ. ಬಂದಂಥ ರಿಸಲ್ಟ್ನ ಆಧಾರದಲ್ಲಿ ನಮ್ಮ ಕ್ಷೇತ್ರಗಳ ಅಭಿವೃದ್ಧಿಗೆ ನಾವೆಲ್ಲರೂ ಕೂಡ ಪಣ ತೊಡೋಣ ಅಂತ ಹೇಳ್ತೀವಿ. ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.